ನಾನು ಸುಮ್ಮನೆ ಅವ್ರಿಗೆ ರೇಗಿಸ್ತಾ ಇದ್ದೆ, ಕಲ್ತ್ಬಿಟ್ರಿ ಕಂಡ್ರೋ ನೀವು ಇಂಡಸ್ಟ್ರಿಗೆ ಬಂದು ಈ ಥರ ಇದೆಲ್ಲ ಹೇಳೋದು, ಮಾಡಿರೋದೇ ಅಮ್ಮ ಅಂತೆ, ಇವಾಗ ಹೆಂಗಾಗ್ಬಿಡ್ತೀನಂತೆ. ನನಗೆ ತುಂಬ ಅಳೋ ಅಂಥದ್ದು ಕ್ಯಾರೆಕ್ಟರ್ ಸಿಗುತ್ತೆ. ಪೀಪಲ್ ಫೈಂಡ್ ನೀವು ತುಂಬ ಚೆನ್ನಾಗಿ ಅಳ್ತೀರಾ ಮೇಡಮ್ ಅಂತ ತುಂಬ ಜನ ಹೇಳಿದ್ದಾರೆ. ಸರಿ, ಅದಕ್ಕೆ ಅಳಿಸ್ತೀರಾ, ಓಕೆ. ಕಟ್ಟೆ ಹೇಳಲ್ಲ ನಾನು, ಕಟ್ಟೆ ಹೇಳ್ತಿರಲ್ರಿ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ, ಬೇರೆ ಬೇರೆ ಆ್ಯಂಗಲಲ್ಲಿ ತೋರಿಸ್ಬೋದು, ಸುಮ್ಮನೆ ಮೇಡಮ್. ಹಲೋ ಪ್ರಶಾಂತ್ ಹೇಳಿ ಅಂತಂದರೆ, ಮೇಡಮ್ ಏನು ಮಾಡ್ತಿದ್ದೀರಾ ಈಗ? ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ, ಇವತ್ತು ವರ್ಲ್ಡ್ ಕ್ರಿಕೆಟ್ ಇದು ಅಲ್ಲ, ಥಿಯೇಟರ್ ಅಲ್ವಾ ಅಂತ. ಚಾಕು ತೆಗೆದು ಚುಚ್ಚಕ್ಕೆ ಹೋದ್ರು, ನಮ್ಮಮ್ಮ ಎಲ್ಲಿದ್ದಾರೋ ಬೇಡ ಅಂತ ಗೆರಚ್ಕೊಂಡು ಬಂದರು. ಸೊ ಫಾರ್ ಮೀ ಐ ಥಿಂಕ್ ರಿಜೆಕ್ಷನ್ ಇಸ್ ನಾಟ್ ಅ ಬಿಗ್ ಡೀಲ್. ಆಮೇಲೆ ನೆಗೆಟಿವ್ ಯಾರಾದರೂ ಇದ್ರೆ ಅದಕ್ಕೊಂದು ಫೀಮೇಲೇ ಆಗಿರಬೇಕು. ಸೊ ಆ ಥರ. ಬಟ್ ಅಣ್ಣಯ್ಯದಲ್ಲಿ ಒಂಚೂರು ಏನೋ ಬ್ರೇಕ್ ಮಾಡಿದ್ದಾರೆ, ಇದ್ರಲ್ಲಿ ಮೇಲಿದೆ, ಮಾವ ಇದ್ದಾನೆ. ಕಟ್ ಅಂದಮೇಲೆ ಬಂದು ವಾಪಸ್ ನಾನು ಒಂದೂವರೆ ನಿಮಿಷ ಅಷ್ಟು ಹತ್ತಿದ್ದೀನಿ ಅಂದ್ರೆ ಅಲ್ಲಿರೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ, ವೈ ಶಿ ಈವನ್ ಕ್ರೈಯಿಂಗ್ ಅನ್ನೋ ಥರ. ಕಣ್ಣಲ್ಲೇ ಎಲ್ಲ ಮಾತಾಡ್ಕೊಂಡ್ಬಿಟ್ವಿ, ಎಲ್ಲ ಮುಗಿಸೇ ಬಿಟ್ವಿ ಮಾತಾಡಿ, ಅಷ್ಟು ದುಃಖ ಎಲ್ಲ ಹೊರಗೆ ಹಾಕೋಬಿಟ್ವಿ. ಕಾಸ್ಟಿಂಗ್ ಕೌಚ್ ಅಂತ ಕಾಮನ್ ವರ್ಡ್ ಕೇಳಿದೀವಿ, ಆ ಥರ ಎಕ್ಸ್ಪೀರಿಯನ್ಸಸ್ ನಿಮಗಾಗಿದೆ? ನೀವು ಅವತ್ತಿನ ದಿನ ಶೋಗೆ ಬಂದಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ನಿಮ್ಮ ಸಾವಾಗಿರ್ಬೇಕಷ್ಟೇ. ನೀವು ಇಮೋಷನಲ್ ಆಗ್ತಿದ್ದಂಗೆ ಅನಿಸ್ತು ನನಗೆ ಫಾರ್ ಅ ಮಿನಿಟ್. ಐ ಮೀನ್ ಇಫ್ ಯು ವಾಂಟ್ ಪ್ಲೀಸ್, ಬಟ್ ಯಾ. ನಮಸ್ಕಾರ, ಎಲ್ರಿಗೂ ದ ಮಿಡ್ ನೈಟ್ ಲ್ಯಾಬ್ ಕನ್ನಡ ಚಾನಲ್ಗೆ ಸ್ವಾಗತ. ಇಮ್ಯಾಜಿನ್ ಮಾಡಿ, ನಿಮಗೊಂದು ಪೇಜ್ ಕೊಡ್ತಾರೆ. ಆ ಪೇಜಲ್ಲಿ ಒಂದು 20 ಡೈಲಾಗ್ಗಳಿರುತ್ತೆ. ಆ 20 ಡೈಲಾಗ್ನು ನೀವು ಡೈರೆಕ್ಟರ್ ಹೇಳ್ದಂಗೆ ಹೇಳಬೇಕು. ಹೇಳೋವಾಗ ನಿಮ್ಮ ತಲೆಯಲ್ಲಿರೋ ಥಾಟ್ಸ್ನ ಎಲ್ಲ ಸೈಡಿಗೆ ಇಟ್ಬಿಟ್ಟು ಅದಕ್ಕೊಂದು ಇಮೋಷನ್ ಕೊಟ್ಟು, ಅದಕ್ಕೊಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಕೊಟ್ಟು, ಅದಕ್ಕೊಂದು ವಾಯ್ಸ್ ಮಾಡ್ಯುಲೇಷನ್ ಮುಖಾಂತರ ನಿಮ್ಮ ಆಡಿಯನ್ಸ್ಗೆ ಕನ್ವಿನ್ಸಿಂಗ್ ರೀತಿಯಾಗಿ ಹೇಳ್ಬೇಕು ನೀವು. ಇದಕ್ಕೆ ಸ್ವಲ್ಪ ಇನ್ನೂ ಆ್ಯಡ್ ಮಾಡೋಣ. ನೀವು ಈ ಡೈಲಾಗ್ ಡೆಲಿವರ್ ಮಾಡುವಾಗ ಒಂದು 200-300 ಜನರು ನಿಮ್ಮನ್ನು ನೋಡ್ತಾ ಇದ್ದಾರೆ. ನೀವು ಇನ್ ಕೇಸ್ ಒಂದು ಪ್ಲೇಯಲ್ಲಿ ಮಾಡ್ತಿದ್ದೀರಾ ಅಂತ ಅಂದರೆ, ಆರ್ ಒಂದು ಸೀರಿಯಲ್ ಆರ್ ಒಂದು ಮೂವಿಯಲ್ಲಿ ಮಾಡ್ತಿದ್ದೀರಾ ಅಂತಂದರೆ, ಒಂದು ಸೆಟ್ಟಲ್ಲಿ ಒಂದು 5-6 ಕ್ಯಾಮ್ರಾ ನಿಮ್ಮ ಮೇಲೇ ಫೋಕಸ್ಡ್ ಇರುತ್ತೆ. ಅದ್ರ ಜೊತೆ ಒಂದು 40-50 ಜನ ನೀವು ಏನು ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನೇ ನೋಡ್ತಾ ಇರ್ತಾರೆ. ಇದೆಲ್ಲ ನಡೆಯೋವಾಗ ಆ್ಯಕ್ಟಿಂಗ್ ಮಾಡೋದು ಸುಲಭ ಅಂದ್ಕೊಂಡಿದ್ದೀರಾ? ನಮ್ಮ ಇವತ್ತಿನ ಗೆಸ್ಟ್ ಬಂದು ಶ್ರುತಿ ಕುಶಾಲ್ ಅವರು. ಇವರು ಎಷ್ಟೋ ವರ್ಷಗಳಿಂದ ಶಾರ್ಟ್ ಫಿಲ್ಮ್ಸಲ್ಲಿ, ರಂಗಭೂಮಿಯಲ್ಲಿ ಮತ್ತು ಸೀರಿಯಲ್ಸ್ಗಳಲ್ಲಿ ಆ್ಯಕ್ಟ್ ಮಾಡಿ ನಮ್ಮನ್ನು ಎಂಟರ್ಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವ್ರ ಸ್ಟೋರಿನೇ ಒಂಥರ ಡಿಫ್ರೆಂಟು. ಪ್ಲ್ಯಾನೇ ಮಾಡದೆ ಅವರು ರಂಗಭೂಮಿಗೆ ಬಂದಿದ್ದು ಒಂದು ಸ್ಟೋರಿ ಆದರೆ, ರಂಗಭೂಮಿಯಿಂದ ಸೀರಿಯಲ್ಸ್ಗೆ ಹೋಗಿದ್ದು ಇನ್ನೊಂದು ಸ್ಟೋರಿ. ಎಷ್ಟೋ ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳ್ಕೊಟ್ರು ಶ್ರುತಿಯವರು ಈ ಎಪಿಸೋಡಲ್ಲಿ. ಈ ಎಪಿಸೋಡ್ ಒನ್ ಆಫ್ ಮೈ ಫೇವ್ರೆಟ್, ಬಿಕಾಸ್ ಈ ಎಪಿಸೋಡಲ್ಲಿ ಬರೀ ನಾನು ನಕ್ಕಿದ್ದು. ಶ್ರುತಿಯವರು ಅಷ್ಟೊಂದು ಇಂಟ್ರೆಸ್ಟಿಂಗ್ ಕತೆಗಳನ್ನ ಹೇಳಿದ್ರು. ನಗಿಸ್ತಾ ಒಂದು ಪಾರ್ಟಲ್ಲಿ ಶ್ರುತಿಯವರು ಕೆಲವೊಂದು ಇಮೋಷ್ನಲ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಕೂಡ ಹೇಳಿದ್ರು. ರಂಗಭೂಮಿಗೆ ಹೋದಾಗ ಕೋವಿಡ್ ಆದಮೇಲೆ ಆ ಇಮೋಷನ್ಸ್ ಹೇಗಿತ್ತು, ಆ ಪರ್ಫಾರ್ಮೆನ್ಸ್ ಮಾಡಿದಾಗ ಏನು ಫೀಲ್ ಆಗ್ತಾ ಇತ್ತು, ಅದನ್ನು ಹೇಳಿದಾಗ ಅನಿಸ್ತು ಆ್ಯಕ್ಟಿಂಗ್ ಮತ್ತು ನಿಜ ಜೀವನ ಏನು ತುಂಬಾ ವ್ಯತ್ಯಾಸ ಇಲ್ಲ ಇನ್ನವೇ ನೋಡೋಕ್ಕೆ ಹೋದರೆ. ಯಾಕಂದರೆ ನಾವು ಎಲ್ಲರೂ ಒಂದಾದೊಂದು ರೀತಿಯಲ್ಲಿ ಆ್ಯಕ್ಟ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಈ ಎಪಿಸೋಡ್ ನೋಡಿದ್ಮೇಲೆ ನಿಮಗೆ ಖುಷಿ ಆಗೋದಂತೂ ನಿಜ. ಅದ್ರ ಜೊತೆ ನೀವು ಎಪಿಸೋಡ್ನ ಪೂರ್ತಿಯಾಗಿ ನೋಡಿದ್ರೆ ಆ್ಯಕ್ಟರ್ಸ್ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಅಂತೂ ಖಂಡಿತ ಜಾಸ್ತಿ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಸರ್ಕಲಲ್ಲಿ ದಯವಿಟ್ಟು ಎಪಿಸೋಡ್ನ ಶೇರ್ ಮಾಡಿ. ಅದರಲ್ಲಿ ಯಾರಾದರೂ ಆ್ಯಕ್ಟಿಂಗ್ ಪರ್ಸ್ಯೂ ಮಾಡಬೇಕು ಅಂತ ಇದ್ದರೆ ಅವರು ಖಂಡಿತ ಈ ಎಪಿಸೋಡು ತುಂಬಾ ಹೆಲ್ಪ್ ಆಗುತ್ತೆ. ಈ ಎಪಿಸೋಡ್ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ದ ಮಿಡ್ ನೈಟ್ ಲ್ಯಾಬ್ ಕನ್ನಡ ಚಾನಲ್ ಹಾಗೂ ನಮ್ಮ TML ಕನ್ನಡ ಕ್ಲಿಪ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೂ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನ ಫಾಲೋ ಮಾಡಿ ಹೊಸ ಅಪ್ಡೇಟ್ಸಿಗೋಸ್ಕರ. ಶ್ರುತಿಯವ್ರ ಜೊತೆ ಈ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಶ್ರುತಿಯವರೇ, ದ ಮಿಡ್ ನೈಟ್ ಲ್ಯಾಬ್ ಕನ್ನಡ ಪಾಡ್ಕಾಸ್ಟ್ಗೆ ಸುಸ್ವಾಗತ. ಹೇಗಿದ್ದೀರಾ? ಥ್ಯಾಂಕ್ ಯು ಸೂರಜ್. ಎಸ್, ತುಂಬ ಚೆನ್ನಾಗಿದ್ದೀನಿ. ಸೊ ಬೇಸಿಕ್ಲಿ ಇವತ್ತಿನ ನಮ್ದೇನು ಪಾಡ್ಕಾಸ್ಟ್ ಇದೆ, ಇದು ಬಂದು ಒಂದು ರಂಗಭೂಮಿ ಬಗ್ಗೆ, ಎರಡನೇದು ಧಾರಾವಾಹಿ. ಸೊ ನಾನು ಒಂದು ವಾರ ಮುಂಚೆ ಒಂದು ಎಪಿಸೋಡ್ ರೆಕಾರ್ಡ್ ಮಾಡಿದೆ ಕಿರಣ್ ಮಟ್ಟಿ ಅವ್ರ ಜೊತೆ. ಅಲ್ಲಿ ನಾವು ರಂಗಭೂಮಿನೇ ಕವರ್ ಮಾಡಿದ್ದು, ನೀವು ಅವ್ರ ಜೊತೆ ಕೆಲಸ ಮಾಡಿದ್ದೀರಾ. ಸೊ ಒಂದು ರಂಗಭೂಮಿ ಬಗ್ಗೆ ಮಾತಾಡೋಣ ಇವತ್ತು. ಎರಡನೇದು ಧಾರಾವಾಹಿ, ಸೀರಿಯಲ್ಸ್, ಡೈಲಿ ಸೋಪ್ಸ್, ಇದ್ರ ಬಗ್ಗೆ ಮಾತಾಡೋಣ. ಬಿಕಾಸ್ ನೀವು ಒನ್ ಆಫ್ ದಿ ಒಂದು ದೊಡ್ಡ ಹೆಸರು ನೀವು ಧಾರಾವಾಹೀಸಲ್ಲಿ ಅಂತ ಬಂದಾಗ. ಸೊ ಅದ್ರ ಬಗ್ಗೆ ಮಾತಾಡೋಣ ಇವತ್ತು. ಸೊ ನಿಮ್ಮ ಬಾಲ್ಯದಿಂದ ಸ್ಟಾರ್ಟ್ ಮಾಡೋಣ. ನಿಮ್ಮ
ಯು ಆಲ್ವೇಸ್ ನ್ಯೂ ದಟ್ ನಿಮ್ಗೆ ಆ್ಯಕ್ಟಿಂಗಲ್ಲೇ ಬರಬೇಕಿತ್ತ ಅಂತ? ಆ್ಯಕ್ಟಿಂಗಲ್ಲೇ ಬರಬೇಕು ನಥಿಂಗ್. ನಾನು ಏನೂ ಆ್ಯಕ್ಚುಲಾಗಿ ಒಂದು ಪ್ಲ್ಯಾನ್ ಅಂತ ಏನೂ ಮಾಡೇ ಇಲ್ಲ. ಸೊ ನಥಿಂಗ್ ವಾಸ್ ಪ್ಲ್ಯಾನ್ಡ್? ನೋ. ಬಟ್ ನನಗೆ ಚಿಕ್ಕ ಹುಡುಗಿಯಿಂದನೂ ಓದೋದು ಎಷ್ಟಿತ್ತೋ ಮೇ ಬಿ ಓದೊಂದು 30-40% ಇರ್ಬೋದು. ಅನದರ್ 60% ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸೇ ನಾನು ಇರ್ತಾ ಇದ್ದಿದ್ದು. ಓಕೆ, ಎಕ್ಸ್ಟ್ರಾ ಕರಿಕ್ಯುಲರ್ ಅಂದರೆ ಈ ಪ್ಲೇಸ್, ಮೇನ್ಲಿ ಡಾನ್ಸಿಂಗ್. ಈ ಪ್ಲೇಸ್ ಎಲ್ಲ ಬಂದಿದ್ದು ಆಮೇಲೆ. ಸೊ ಡಾನ್ಸ್ ಈಸ್ ನಂದು ಬೇಸಿಕ್. ಇದು ಇವತ್ತಿಗೂ ನಾನು ಇದ್ದಿದ್ದು ಜಯನಗರ್ 8th ಬ್ಲಾಕು. ನಮ್ಮ ಅಪ್ಪ ಅಮ್ಮ ಅಲ್ಲೇ ಇರೋದಿನ್ನು ಆ ಏರಿಯಾನಲ್ಲಿ. ಬ್ಯೂಟಿಫುಲ್ ಏರಿಯಾ ಒಂದು. ಎಸ್, ಅಫ್ ಕೋರ್ಸ್, ಜಯನಗರ್ 8th ಬ್ಲಾಕ್. ಹೌದು, ಎಸ್. ಅದು ರೋಸ್ ಗಾರ್ಡನ್ ರೋಡ್, ಅಲ್ಲೆಲ್ಲ ನಾವು ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ವಿ ಅವಾಗ. ಅಲ್ಲೇ JSS ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು. ಸರಿ. ಇವತ್ತಿಗೂ ನಾನು ಅಲ್ಲಿ ಹೋದ್ರೆ ನಮ್ಮ ಫ್ರೆಂಡ್ಸಿನ ಪೇರೆಂಟ್ಸ್ ಇರ್ತಾರಲ್ಲ, ಅವರೆಲ್ಲ ನೀನ್ ಶ್ರುತಿ ಅಲ್ವಾ, ಡ್ಯಾನ್ಸ್ ಇವಾಗ್ಲೂ ಮಾಡ್ತೀಯಾ ಅಂತೆಲ್ಲ ಆ ಥರ. ಎಸ್, ಆ ಥರ. ಸೊ ಸ್ಕೂಲ್ ಡೇಸ್ ಅಲ್ಲೆಲ್ಲ ಆಲ್ಮೋಸ್ಟ್ ನಾನು UKG ಇಂದ ಶುರು ಮಾಡಿದ್ದು. ಅಂದ್ರೆ ಯಾರು ಸೆಲೆಕ್ಟ್ ಆಗದೆ ಹೋದ್ರು ನಾನು ಸೆಲೆಕ್ಟ್ ಆಗಿರ್ತಿದ್ದೆ. ಒಂದು 3rd 4th ಸ್ಟ್ಯಾಂಡರ್ಡ್ ಅವ್ರ ಜೊತೆ ಇದ್ರು ಯಾವ್ದಾದ್ರು ಒಂದು ಪುಟ್ಟ ಮಗು ಬೇಕಲ್ಲ ಅಂತಂದ್ರೆ ಶ್ರುತಿ. ಮತ್ತೆ ಇನ್ಯಾವುದಾದ್ರೂ ಯಾರಾದ್ರೂ ಕೊರಿಯೋಗ್ರಾಫರ್ ಬರ್ತಾ ಇದಾರೆ, ಅವ್ರು ಹೇಳ್ಕೊಡ್ತಿದ್ದಾರೆ ಅಂತಂದ್ರೆ ದೋ ಐ ವಾಸ್ ದ ಯಂಗೆಸ್ಟ್. ಮತ್ತೆ ಶ್ರುತಿ ಮುಂದೆ ಹೇಗಿದ್ರು ಕುಳ್ಳುಗೂ ಇದ್ದೆ, ಮತ್ತೆ ನಾನು ಅಲ್ಲಿ ಮುಂದೆನೂ ಇರ್ಬೇಕಿತ್ತು. ಸೊ ಹಾಗಾಗಿ ಶ್ರುತಿ, ಒಟ್ಟು ಡಾನ್ಸ್ ಅಂದ್ರೆ ಶ್ರುತಿ ಅಂದ್ರೆ ಡಾನ್ಸ್, ಆ ತರ ಲಿಂಕ್ ಆಗ್ಬಿಟ್ಟಿತ್ತು. ಸ್ಕೂಲಲ್ಲೇ ನಾನು ಫೇಮಸ್ ಆಗಿದ್ದೆ ಶ್ರುತಿ ಅಂದ್ರೆ ಡಾನ್ಸ್ ಅಂತ. ಸೊ ಹಾಗೆ, ಸೊ ಇದೆಲ್ಲ ನಡೀತಾ ಇತ್ತು. ಈ ಪ್ಲೇ ಎಲ್ಲ ನೆವರ್ ಐ ಡಿಡ್. ಬಟ್ TV ಅವಾಗ ಇನ್ನೇನು ಚಂದನ ಅಷ್ಟು ಬರ್ತಿತ್ತು. ಇದು ಯಾವ ವರ್ಷದ ಬಗ್ಗೆ ಮಾತಾಡ್ತಾ ಇದೀವಿ ನಾವು? ಅಷ್ಟೇ ಒಂದು 91, 92 ಆ ಥರದಲ್ಲಿ. ಟಿವಿಲಿ ಏನೇನು ಬರ್ತಿತ್ತೋ ಅಷ್ಟೂ ನಾನು ಅವಾಗವಾಗಲೇ ಮಿಮಿಕ್ ಮಾಡೋದು ಅಭ್ಯಾಸ. ಸೊ ಅವಾಗೆಲ್ಲ ಆರ್ಟಿಸ್ಟ್ಸು ಹೀಗೆ ನಡ್ಕೊಂಡು ಹೋಗ್ತಿರೋರಲ್ವ. ನಾನು ಮತ್ತೆ ಗೇಟ್ ಮುಂದೆ ಹೋಗಿ ನಿಂತ್ಕೊಂಡಾಗ ಅವ್ರ ಹೆಸರು ಜಯಪ್ರಕಾಶ್ ಅಂತ. ಆ್ಯಕ್ಚುಲಾಗಿ ನೋಡೋಕೆ ಹೋದರೆ ಅವ್ರ ಮಗಳು ನನಗೆ 1 ವರ್ಷ ಸೀನಿಯರ್, ನಮ್ಮ ಸ್ಕೂಲ್ನಲ್ಲೇ ಓದ್ತಾ ಇದ್ದಿದ್ದು. ಅವ್ರ ಮುಂದೆ ಹೋಗ್ತಾ ಇದ್ರೆ ಒಂದು ಯಾವುದೋ ಸೀರಿಯಲ್ ಬರೋದು, ಅದವ್ರದ್ದು ಸಿಗ್ನೇಚರ್ದೊಂದು ಡೈಲಾಗು ಮತ್ತು ಏನೋ ಒಂದು ಮ್ಯಾನರಿಸಮ್ ಅಂತ ಇರುತ್ತಲ್ಲ ಒಬ್ರಿಗೆ. ಅವ್ರು ಹೋಗ್ತಾ ಇದ್ರೆ ಅದೇ ಥರ ಫಾಲ್ಸ್ ವಾಯ್ಸ್ ಮಾಡ್ಕೊಂಡು ನಾನು ಹೇಳೋದೇನು ಅಂದರೆ ಅಂತ ನಾನು ಆ ಥರ ನಿಂತ್ಕೊಂಡು ಹೇಳೋದು. ಸರಿ. ಅಂಕಲ್ ನಾನು ನೋಡೋರು ಹಿಂಗ್ ಅನ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಏನೋ ಹೋಗೋರು. ಈ ತರ ನಾನು ಆ ತರ ಎಲ್ಲ ಮಾಡ್ತಾ ಇದ್ದೆ. ಮತ್ತೆ ಯಾವ್ದಾದ್ರು ಮದ್ವೆ ಮನೆಗೆ ಹೋದ್ರೆ ಈ ತರ ಯಾರಾದ್ರೂ ಆರ್ಟಿಸ್ಟ್ ಇತ್ತು ಅಂತಂದ್ರೆ ಅವ್ರ ಡೈಲಾಗ್ ಹೇಳೋದು, ಅವ್ರ ತರನೇ ಆಕ್ಷನ್ ಮಾಡ್ಕೊಂಡು ಹೇಳೋದು, ಈ ತರದ್ದೆಲ್ಲ ಯಾವತ್ತೂ ಇತ್ತು. ಸೊ ನಮ್ಮನೇಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ನನ್ನನ್ನೇ. ಒಂದು ಮದ್ವೆಲಿ ನಾನು ಡ್ಯಾನ್ಸ್ ಮಾಡಿಲ್ಲ ಅನ್ನೋದೇ ಇಲ್ಲ. ಪ್ರತಿಯೊಂದು ಮದುವೆಯಲ್ಲಿ ನಾನೇ ಇರಬೇಕು, ನಾನೇ ಡ್ಯಾನ್ಸ್. ಯಾವುದೇ ಅದೇ ದೇಕೋರೆ ಬಾಳೆ ದಿಂಡು ಅಂತ ಎಲ್ಲ ಡ್ಯಾನ್ಸ್ ಮಾಡಿಬಿಟ್ಟಿದ್ದೀನಿ ಅವಾಗ. ಸೊ ಎಲ್ಲ ಅವ್ರ ಮದುವೆಲೂ ನಂದೊಂದು ಇರ್ತಿತ್ತು. ಸೊ ಬಟ್ ಅವಾಗ್ಲಿಂದಾನೇ ನನಗೆ ನನ್ನ ದೊಡ್ಡಮ್ಮದೇರು ಮತ್ತು ನನ್ನ ಕಸಿನ್ಸು ಎಲ್ಲರೂ ಇವಳು ಆ್ಯಕ್ಟರ್ ಆಗ್ಬಿಡ್ತಾಳೆ ಇವ್ರು. ಬಟ್ ಯಾರೂ ಕಳ್ಸೋದಕ್ಕೆ ರೆಡಿ ಇರಲ್ಲ, ಓದಿಸ್ಬೇಕು ಅಂತಿರುತ್ತೆ. ಬಟ್ ಅವ್ರು ಹೇಳೋದು ಏನಂದರೆ ಸಕ್ಕದಾಗಿ ಮಾಡ್ತಾಳೆ ಇವಳು, ಎಲ್ಲ ಸೀರಿಯಲ್ ಮಾಡ್ಬೋದು, ಪಿಕ್ಚರ್ ಮಾಡ್ಬೋದು ಅನ್ನೋ ಥರ ಹಂಗೆಲ್ಲ ಇತ್ತು. ಸೊ ಅಲ್ಲೆಲ್ಲ ಇತ್ತು, ಇದೆಲ್ಲ ಶೇಡ್ಸ್ ಇತ್ತು ಅವಾಗಿಂದಾನೆ. ಬಟ್ ಮಾಡಬೇಕು, ಇದ್ರೊಳಗಡೆ ಬರ್ಬೋದು, ನಥಿಂಗ್ ಐ ನ್ಯೂ. ಈವನ್ ವೆನ್ ಐ ವೆಂಟ್ ಟು ಕಾಲೇಜ್ ಆಗಿರ್ಬೋದು ಮತ್ತು ಆಫೀಸ್ ಆಗಿರ್ಬೋದು, ಅಲ್ಲೂ ಇದೇ ಕೆಲಸ ಮಾಡ್ತಾ ಇದ್ದೆ. ಮ್ಯಾನೇಜರ್ಸ್ನ ಮಿಮಿಕ್ ಮಾಡೋದು, ಇವ್ರನ್ನೆಲ್ಲ ರೇಗ್ಸೋದು, ಅಲ್ಲೇ ಒಂದು ಸೀನ್ ಕ್ರಿಯೇಟ್ ಮಾಡಿಬಿಟ್ಟು ಪ್ಲೇ ಮಾಡಿಬಿಡೋದು. ಈ ಥರ ಎಲ್ಲ. ನೀನು ಸೀರಿಯಲಿ ಕರೆಕ್ಟಾಗಿದೆಯಾ ಕಣೆ, ಅಲ್ಲೇ ಹೋಗು ಅನ್ನೋರು ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಓಕೆ, ಸೊ ಬೇರೆಯವ್ರು ಹೇಳಿ 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 ಇವೆಂಚುಲಿ ನೀವು ಸೀರಿಯಲ್ಸ್ ಆಗೋಯ್ತು. ವೆರಿ ನೈಸ್. ಸೊ ನೀವು ಸೀರಿಯಲ್ಸ್ ಬರೋಕ್ಕಿಂತ ಮುಂಚೆ ರಂಗಭೂಮಿಯಲ್ಲಿದ್ರಿ, ಕರೆಕ್ಟಾ? ಆರ್ ಥಿಯೇಟರ್ ಮಾಡ್ತಾ ಇದ್ವಿ. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ನೀವು ಹೇಗೆ ಥಿಯೇಟರ್ಗೆ ಹೋದ್ರಿ, ಅವ್ರು ಹೇಗೆ ರಂಗಭೂಮಿಗೆ ಹೋದ್ರಿ, ಅಲ್ಲಿ ನಿಮ್ದು ಎಕ್ಸ್ಪೀರಿಯನ್ಸ್ನ ಸ್ವಲ್ಪ ಶೇರ್ ಮಾಡಿ ನನಗೆ. ಓಕೆ, ಅದಕ್ಕೂ ಮುಂಚೆ ನಾನು 4th ಸ್ಟ್ಯಾಂಡರ್ಡ್ ಇರುವಾಗ ನನಗಿದು ಡ್ಯಾನ್ಸ್ ಎಲ್ಲ ಇತ್ತಲ್ವಾ, ಎಲ್ಲ ಕಡೆಗೂ ಸೇರಿಸ್ಕೋತಾ ಇದ್ರು. ಬಟ್ ಭರತನಾಟ್ಯಮಿಗೆ ಮಾತ್ರ ಸೇರಿಸ್ಕೋತಾ ಇರಲಿಲ್ಲ. ಯಾಕೆ ಅಂದರೆ ಅದು ಕಲ್ತಿರ್ಬೇಕು, ಇಲ್ಲದೆ ಇದ್ರೆ ಮಾಡೋಕ್ಕಾಗಲ್ಲ ಅವ್ರಿಗೆ ಅನ್ನೋದೊಂದಿತ್ತು. ಸೊ ಸ್ಕೂಲಲ್ಲಿ ಅದಕ್ಕೆ ಮಾತ್ರ ಸೇರ್ಕೊಂತಿರ್ಲಿಲ್ಲ ಟಿಲ್ ವೆನ್ 4th ಸ್ಟ್ಯಾಂಡರ್ಡ್ವರೆಗೂ. ಆಮೇಲೆ ನಮ್ಮ ಮಮ್ಮಿ ನನಗೆ ನಮ್ಮ ಏರಿಯಾನಲ್ಲೇ ಜಯನಗರಲ್ಲೇ ಡಾಕ್ಟರ್ ಮಾಲಾ ಶಶಿಕಾಂತ್ ಅಂತ ಇದ್ದಾರೆ ಟೀಚರ್. ಸೊ ಅವ್ರ ಹತ್ರ ಕರ್ಕೊಂಡೋಗಿ 4th ಸ್ಟ್ಯಾಂಡರ್ಡಲ್ಲಿ ಅಡ್ಮಿಷನ್ ಮಾಡಿಸಿದ್ರು. ಸಿನ್ಸ್ ದೆನ್ ನನಗೆ ಅದೇ ಡಾಕ್ಟರ್ ಮಾಲಾ ಶಶಿಕಾಂತ್ ಒಬ್ರು ಮತ್ತು ವಿದುಷಿ ಪ್ರಿಯಾ ಆನಂದ್, ಇವರಿಬ್ರು ನನಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದು ಗುರುಗಳು. ಸೀನಿಯರ್ವರೆಗೂ ಮಾಡಿದೆ. ಬೈ ದೆನ್ ನಾನು 2nd PU ಬಂದಿದ್ದೆ. ಸೊ ನಮ್ಮಮ್ಮ ಅಲ್ಲಿಗೆ ಕಟ್ ಮಾಡಿಸಿದ್ರು, ನೀನು ಇಂಜಿನಿಯರೇ ಆಗಬೇಕು ಅಂತ. ಇದ್ರ ಮಧ್ಯದಲ್ಲಿ ಒಂದು ಯಾವುದೋ ಪರ್ಫಾರ್ಮೆನ್ಸ್ ಮಾಡಿದ್ವಿ ನಾವು ರಜದಲ್ಲಿ.
ಮಾಡಿದಾಗ ಅಲ್ಲಿ ಒಬ್ರು ಡೈರೆಕ್ಟರ್ ಹ್ಮ್ ನಮ್ಮ ಮನೆಗೆ ನನ್ನ ಫೋನ್ ನಂಬರ್ ತಗೊಂಡು 15 ದಿನ ಆಲ್ಟರ್ನೇಟ್ ಡೇಸ್, ದಟ್ ಈಸ್ 1 month ಕಾಲ್ ಮಾಡಿದ್ದಾರೆ. ಇಲ್ಲ, ಸೀರಿಯಲ್ಗೆ ಸೀರಿಯಲ್ಗೆ ಓಕೆ. ಹ್ಮ್ ಎಷ್ಟು ಸಲ ಕಾಲ್ ಮಾಡ್ತಾರೆ, ನನಗಿಷ್ಟ ಒಂದ್ಸಲನಾದ್ರೂ ಇವ್ರು ಕಳಿಸ್ತಾರೇನೋ ಅಂತ. ಹ್ಮ್ ದಿನಾನು ಸಾಫ್ಟ್ ಆಗಿ ಇಲ್ಲ 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 ಅಂದವರು. ನಮ್ಮ ಡ್ಯಾಡಿ ಒಂದು 10-12 ಸಲ ಆದ್ಮೇಲೆ ಜೋರಾಗಿ ಹೇಳಿದ್ರು, ಇಲ್ಲ ರೀ ನಮ್ಮ ಮಗಳನ್ನ ಕಳ್ಸಲ್ಲ, ನಾನು ಓದಿಸ್ಬೇಕು, ಈ TV ಇದಕ್ಕೆಲ್ಲ ಕಳ್ಸಲ್ಲ ಅಂತ. ಅಲ್ಲಿ ಕಟ್ಟಾಗೋಯ್ತು. ಹ್ಮ್ ಸೊ ಅದೇ ನಂಗೆ ಅಷ್ಟೇನು ಬೇಜಾರಾಗಿಲ್ಲ, ಗೊತ್ತಿತ್ತು ಓಕೆ ಸಮಥಿಂಗ್ ಲೈಕ್ ದಿಸ್ ವುಡ್ ಹ್ಯಾಪನ್. ಹೋಗು ಅಂದಿದ್ರೆ ಹೋಗಿರ್ತಿದ್ದೆ, ಇಲ್ಲ ಅಂದರೆ ಇಲ್ಲ ಅಷ್ಟು. ನಾನು ಯಾವುದಕ್ಕೂ ಹಠ ಮಾಡಿದವಳೆ ಅಲ್ಲ. ಹ್ಮ್ ಬಟ್ ಹೇಳ್ತೀನಿ, ಯಾವುದೋ ಒಂದು ಹಠ ಮಾಡಿದ್ದೆ, ಹೇಳ್ತೀನಿ. ಹಾಗೆ ಸೊ ಇದೆಲ್ಲ ಆಯಿತು, ಇಂಜಿನಿಯರಿಂಗು ಎಲ್ಲ ಆಯಿತು, ಕೆಲಸ ಎಲ್ಲ ಮಾಡಿದೆ. ಸೊ ನೀವು ಕೆಲಸ ಮಾಡಿದ್ದು ಒಂದು ಕಾರ್ಪೊರೇಟಲ್ಲಿ ಬೇಸಿಕ್ಲಿ ಫಾರ್ 3-4 years ನೀವು ಕೆಲಸ ಮಾಡಿದ್ರಿ. ಕಾರ್ಪೊರೇಟ್ ವರ್ಡ್ ನೋಡಿದ್ದೀರಾ ನೀವು? ಹಾಂ, ಅದು ಒಂದು 4 ವರ್ಷ ಮಾಡಿದ್ದೆ. ಬಟ್ ನನಗೆ ಪ್ಲ್ಯಾನ್ ಇರಲಿಲ್ಲ. ಪೀಪಲ್ ವಿಲ್ ನೋ ನಾನು ಇದೇ ಆಗಬೇಕು, ಇದೇ ಈ ಥರನೇ ಓದಬೇಕು, ಈ ಥರ ಕಂಪ್ನಿಗೆ ಸೇರಬೇಕು ಅನ್ನೋ ಥರ ಎಲ್ಲ. ಬಟ್ ನಂಗೇನು ಇರಲಿಲ್ವಲ್ಲ. ಅಲ್ಲಿ ಹತ್ರ ಬಂದಂಗೆ ನನಗೆ ಗೊತ್ತಾಗ್ತಾಯಿತ್ತು ಒಂದು ಕೆಲಸ ತೊಗೊಳೋದು ಅಂದರೆ ಎಷ್ಟು ಕಷ್ಟ. ಸೊ ಈ ಥರ ಲೈಫ್ ಇದ್ದವರು ಹೇಗೆ ರಂಗಭೂಮಿಗೆ ಬಂದ್ರಿ ಆಮೇಲೆ? ಬಿಕಾಸ್ ಕಿರಣ್ ಸರ್ ಹೇಳ್ತಾ ಇದ್ರು, ರಂಗಭೂಮಿಲಿ ಬರ್ಬೇಕಂದ್ರೆ ಒಂದು ಡಿಸಿಪ್ಲಿನ್ ಇರಬೇಕು, ಅಲ್ಲಿ ಮಾಡೋಕ್ಕೆ ಇರಬೇಕು. ನಾಟ್ ದಟ್ ನೀವು ಮಾಡ್ತಿರ್ಲಿಲ್ಲ, ಬಟ್ ನಿಮ್ಮ ಲೈಫೇ ಬೇರೆ, ನೀವು ನೋಡ್ಕೊಂಬಂದಿದ್ದೇ ಬೇರೆ. ಅಲ್ಲಿಂದ ರಂಗಭೂಮಿಯಲ್ಲಿ ಬಂದ್ಬಿಟ್ಟು ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹೇಗೆ ಇನ್ಸ್ಪಿರೇಷನ್ ಸಿಕ್ತು ನಿಮಗೆ? ಇದೂ ಅಷ್ಟೇ, ಖಂಡಿತ ಅದ್ರೊಳಗಡೆ ಹೇಗೆ ಹೋಗೋದು ಅದೆಲ್ಲ ಗೊತ್ತಿಲ್ಲ. ರಂಗಶಂಕರ JP ನಗರು, ನಾನಿದ್ದಿದ್ದು ಜಯನಗರು. ಮದುವೆ ಆದಮೇಲೆ ನಾವಿದ್ದಿದ್ದು JP ನಗರ ಆ ಕಡೆನೆ. 2 kilometers ಕರೆಕ್ಟಾಗಿ ರಂಗಶಂಕರದಿಂದ ನಮ್ಮ ಮನೆ ಈ ಕಡೆ, 2 kilometers ಈ ಕಡೆಗೆ ಅಮ್ಮನ ಮನೆ. ಹಾಗೆ ಓಡಾಡ್ತಿದ್ವಿ. ಇದನ್ನು ದಿನಾ ನೋಡೋದು. ಅಲ್ಲಿಗೆ ಸೇರ್ಕೊಂಡೆ. ಇದು ರಂಗಶಂಕರ ನೋಡ್ತಾ ಇದ್ದೆ. ವಾಟ್ ಈಸ್ ದಿಸ್ ಐ ಹ್ಯಾವ್ ಟು ಅಟ್ ಲೀಸ್ಟ್ ವಾಚ್ ಅ ಪ್ಲೇ. ಏನಿದೆ ಇದು? ಜ್ಞಾಪಕ ಇದೆಯಾ? ಫಸ್ಟ್ ಪ್ಲೇ ಅಂತ ನೆನಪಿಲ್ಲ, ಬಟ್ ನೋಡಿರೋದು ನೆನಪು. ಏನದು ಮನೆ ಬೀದಿಯೊಳಗೊಂದು ಮನೆಯ ಮಾಡಿ, ಅದು ರಂಗಶಂಕರ ಪ್ರೊಡಕ್ಷನ್ನೇ. ಆಮೇಲೆ ಎಲ್ಲ ಗೊತ್ತಾಯ್ತು. ಸೊ ಈ ಥರದ್ದೆಲ್ಲ ನೋಡಿದ್ದೆ, 1-2 ನೋಡಿದ್ದೆ ಅಷ್ಟೆ. ಸರಿ. ಸೊ ಇದಾಯಿತು, ಇದ್ರೊಳಗಡೆ ಹೋಗ್ಬೇಕಲ್ಲ ಅಂತ ಅನ್ನಿಸ್ತಾ ಇತ್ತು. ಯಾವುದೋ ಏನಕ್ಕೆ ಅದು ಟೈಪ್ ಮಾಡಿದೆ ಅಂತ ಗೊತ್ತಿಲ್ಲ. ಐ ಸ್ಟಿಲ್ ನ್ಯೂ ನಾನು ಇದರೊಳಗಡೆ ಎಲ್ಲ ಹೋಗೋಕ್ಕಾಗಲ್ಲ, ನಮ್ಮಂಥವ್ರಿಗೆಲ್ಲ ಅಲ್ಲ, ನೋ ಕಾಂಟ್ಯಾಕ್ಟ್, ಏನು ಮಾಡೋದು. ಐ ಟೈಪ್ www.auditions.com. ಸಡನ್ನಾಗಿ ಪೇಜ್ ಓಪನ್ ಆದರೆ ದೇರ್ ಆರ್ n ನಂಬರ್ ಆಫ್ ಆಡಿಷನ್ ಕಾಂಟ್ಯಾಕ್ಟ್ಸ್. ಅಂದರೆ ಒಂದಕ್ಕೆ ಅಡ್ರೆಸ್ ಇರೋದು, ಕಾಂಟ್ಯಾಕ್ಟ್ ನಂಬರ್ ಇರ್ತಿರ್ಲಿಲ್ಲ, ಇನ್ನೊಂದಕ್ಕೆ ಎಲ್ಲ ಇರ್ತಿದ್ರು, ಯಾವುದೋ ಬೇರೆ ಊರು, ಬೇರೆ ಸ್ಟೇಟೋ. ನಾನೇನು ಅಷ್ಟೆಲ್ಲ ಕೀನಾಗಿ ಅಲ್ಲಿಗೆ ಇವಾಗೆಲ್ಲ ಎಷ್ಟೊಂದೀಗ ರಿಯಾಲಿಟಿ ಶೋಗೆ ಪೇರೆಂಟ್ಸ್ ಮಕ್ಳನ್ನ ಕರ್ಕೊಂಬರ್ತಾರೆ, ಇವರೆಲ್ಲ ಹೋಗ್ತಾರೆ ಊರಿಂದ ಅವ್ರಿಗೆ. ಐ ವಾಸ್ ಇನ್ ದಟ್ ಕೀನ್ ಅಲ್ವಾ. ಅದಕ್ಕೆ ನಾನು ಸರಿ ಇಲ್ಲೆಲ್ಲ ಯಾಕೆ, ಯಾವುದೋ ಒಂದು ನಂಬರ್ ತೊಗೊಂಡೆ. 2 ನಂಬರ್ ಸಿಕ್ತು, ಇನ್ ಪಿನ್ ಸೇಫ್ಟಿ ಪಿನ್, ಯಾವುದೋ ಒಂದು ನಂಬರ್ ತೊಗೊಂಡೆ, ಕ್ಲಿಕ್ ಆಗ್ಬಿಡದ. ಸರಿ ಬನ್ನಿ ನೀವು ನೋಡೋಣ, ಇದಕ್ಕೆ ಬನ್ನಿ ಅಂದರು, ಏನಾದ್ರು ರವೀಂದ್ರ ಕಲಾಕ್ಷೇತ್ರಕ್ಕೆ ಬನ್ನಿ ನೋಡೋಣ ಅಂದರು. ಸರಿ ಕುಶಲ್ ಈ ಥರ ಹೇಳ್ತಿದ್ದಾರೆ, ಅದೇನು ಹೋಗೇ ಬಿಡ್ತೀನಿ, ಟ್ರೈ ಮಾಡ್ತೀನಿ ಅಂತ. ಬೈ ದೆನ್ ನಾನು ಇದು ಡಾನ್ಸ್ನ ಮತ್ತೆ ರೀಜಾಯಿನ್ ಆಗಿದ್ದೆ. ಬಿಕಾಸ್ ನನಗೆ ಈ ಕಾರ್ಪೊರೇಟ್ ಲೈಫ್ ಎಲ್ಲ ಸಾಕು ಅಂತ ಹೇಳಿ ನಿಲ್ಲಿಸ್ಬಿಟ್ಟಿದ್ದೆ. ವಿಪ್ರೋಲೆಲ್ಲ ಕೆಲಸ ಮಾಡಿದ್ದೆ, ಅಲ್ಲೊಂದು 2-3 ವರ್ಷ ಆಗಿತ್ತು. ಇನ್ನೊಂದು ಕಡೆ ಹೋದೆ, ಅದು ಸೇಲ್ಸ್ದೆ, ಪ್ರೊಕ್ಯೂರ್ಮೆಂಟು, SAP ಇದೆಲ್ಲ ಮಾಡೋದು, ಅದು ಎಲ್ಲ ಆಗಿತ್ತು. ಎಲ್ಲ ನಿಲ್ಲಿಸಿ ಮತ್ತು ನಾನು ಡಾನ್ಸ್ಗೂ ಸೇರಿದ್ದೆ. ಬರೀ ಡಾನ್ಸ್ ಆಯ್ತಲ್ಲ, ಓಕೆ ಇದನ್ನು ಮಾಡ್ಕೊಳ್ಳೋಣ. ಅಲ್ಲಿ ಹೋದರೆ ಅವರು ಬಟ್ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ಗೆ ಹುಡುಕ್ತಾ ಇದ್ರು. ನನಗೆ ಹಂಗಂದ್ರೆ ಏನು ಅಂತನೋ ಗೊತ್ತಿಲ್ಲ. ಒಟ್ಟು ಹೋದೆ, ಒಂದು ಸ್ಕ್ರಿಪ್ಟ್ ಕೊಟ್ಟರು, ಇದು ಮಾಡಬೇಕು ಅಂತ. ನಾನು ಮಾಡಿದ್ರೆ ಭರತನಾಟ್ಯ ಥರ ಮಾಡ್ತಾ ಇದ್ದೀನಿ. ಕೃಷ್ಣ ಅಂತ ಕರಿಬೇಕಿತ್ತು. ನಾನ್ ಕೃಷ್ಣ ಅಂತ ಕರೆಯೋದು ಅಮ್ಮ ಕರೆದಾಗೆ ಕೃಷ್ಣ ಅಂತ. ಆವಾಗ ಅವ್ರಂದ್ರು, ಅಯ್ಯೋ ಇದು ಭರತನಾಟ್ಯ ಅಲ್ಲಮ್ಮ, ನೀನು ಕ್ಯಾಶುವಲ್ ಆಗಿ ಕೃಷ್ಣ ಅಂತ ಅನ್ನೋ ಅಂತ. ಸೊ ದಟ್ ಪ್ಲೇ, ಅದು ರಂಗಚಕ್ರ ಅಂತ ಮಹೇಶ್ ಅಂತ ಹೇಳಿ ಅಲ್ಲಿ ಡೈರೆಕ್ಟರ್ ಇದ್ರು. ಅದರೊಳಗಡೆ ಹೋದೆ, ರಾಧಾ ನಿವಾಸ ಅಂತ ಫಸ್ಟ್ ಡ್ರಾಮಾ. ಅಲ್ಲಿ ನನಗೆ ಭರತನಾಟ್ಯ ಇಂದ ಈ ಥರ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಒಂದು ಅವಕಾಶ ಅಲ್ಲಿ. ಸೊ ಅಲ್ಲಾಯಿತು ಫಸ್ಟ್ ನಾಟಕ ರಾಧಾ ನಿವಾಸ. ನಮ್ದೇನು ಮತ್ತೆ ಹಂಗೆ ಕಾಂಟ್ಯಾಕ್ಟ್ ಇದಕ್ಕೆ ಬಂತು,
ಒಂದು ಯಾವುದೋ ವರ್ಕ್ಶಾಪ್ ನಡೀತಾ ಇದೆಯಂತೆ, ಹೋಗ್ತೀರಾ? ಹಾಂ ಶೋರ್ ಹೋಗ್ತೀನಿ. ವರ್ಕ್ಶಾಪ್ ಅಂದ್ರೆ ಬೇಸಿಕಲಿ ಆಡಿಷನಿಂಗ್ ಮಾಡೋದು? ಇಲ್ಲ ವರ್ಕ್ಶಾಪ್ ಅಂದರೆ ಅದಲ್ಲ, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ವಾಲ್ವ್ಡ್ ಇನ್ ಇಟ್. ಬಾಡಿಗಾಗಿರ್ಬೋದು, ವಾಯ್ಸ್ಗಾಗಿರ್ಬೋದು, ಮೈಂಡ್ಗಾಗಿರ್ಬೋದು. ಬಿಕಾಸ್ ಥಿಯೇಟರಲ್ಲಿ ಥಿಯೇಟ್ರಲ್ಲಿ ವೆನ್ ಯು ಆರ್ ದೇರ್ ಅಂದರೆ ಆ ಸೆನ್ಸಸ್ ಎಲ್ಲ ಥರ ವರ್ಕ್ ಆಗ್ತಿರ್ಬೇಕು. ಒಂದೊಂದು ಆಬ್ಸೆಂಟ್ ಆಗೋದ್ರೂ ನೀವು ಯು ಕಾಂಟ್ ಆ್ಯಕ್ಚುಲಿ, ಅದೊಂದು ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಎಲ್ಲದನ್ನೂ ಯೋಚನೆ ಮಾಡ್ತಾ ಇರಬೇಕು ಅಟ್ ಎ ಟೈಮ್. ಎಷ್ಟು ವಾಯ್ಸ್ ಥ್ರೋ ಮಾಡ್ತೀವಿ, ಎಲ್ಲಿ ನೋಡ್ತೀವಿ, ಎಷ್ಟು ಮತ್ತೆ ಕೆಳಗೆ ಮಾತಾಡಿದ್ರು ಎಷ್ಟು ಕೆಳಗೆ ಮಾತಾಡಿದ್ರೆ ಅವ್ರಿಗೆ ಕೇಳಿಸುತ್ತೆ, ಇಲ್ಲ ಅಂತಂದರೆ ಕೇಳಿಸೋದೇ ಇಲ್ಲ. ನಾವು ನಮ್ಮ ಪಾಡಿಗೆ ನಾವು ಇದ್ದೀವೇನೋ. ಸೊ ಎಲ್ಲ ಥರದ್ದು ಇಟ್ ಇನ್ಕ್ಲೂಡ್ಸ್. ಆಮೇಲೆ ಮಲ್ಟಿ ಟಾಸ್ಕಿಂಗ್, ಮಾತಾಡ್ತಾ ಕೆಲಸ ಮಾಡೋ ಅಂಥದ್ದು. ಆಮೇಲೆ ನೋಯಿಂಗ್ ಈಚ್ ಅದರ್ ಅಲ್ವಾ. ಸೊ ಅವನೇನೋ ಮಾಡ್ತಾಳೆ, ಇವಾಗ ಆಗಲಿಲ್ಲ ಅಂತಂದರೆ ಟಕ್ಕಂತ ಏನೋ ಇನ್ನೊಂದೇನೋ ಇನ್ಸ್ಟೆಂಟಾಗಿ ಒಂದು ರಿಯಾಕ್ಷನ್ ಆಗಬೇಕು. ಇದೆಲ್ಲ ಸೇರೋದು ವರ್ಕ್ಶಾಪ್ ಆಗುವಾಗ ಇವೆಲ್ಲ ನಡೆಯುತ್ತೆ. ಸೊ ಇಲ್ಲಿವರೆಗೂ ನೀವು ನಿಮ್ದು ಬೇರೆ ಲೈಫು, ಥಿಯೇಟ್ರಿಗೆ ಬಂದ್ಬಿಟ್ಟು ಇದೆಲ್ಲ ಕಲಿತೀರಾ. ಸೊ ಇದೆಲ್ಲ ಎಕ್ಸ್ಪೋಜರ್ ನಿಮಗೆ ಸಿಗುತ್ತೆ. ಸೊ ಅಲ್ಲಿಂದ ನಿಮ್ಮ ಥಿಯೇಟರ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲಿಂದ ಆಮೇಲೆ ಹೇಗೆ ಕಂಟಿನ್ಯೂ ಆಗುತ್ತೆ? ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ಇಸ್ ಮಾವಿನಗುಡಿ ಕಾಲೋನಿ. ಇಟ್ ಹ್ಯಾಪನ್ ಟು ಮೀ. ಮಾವಿನಗುಡಿ ಕಾಲೋನಿ. ಓಕೆ. ಮಾವಿನಗುಡಿ ಕಾಲೋನಿ, ಅದೇ ವರ್ಕ್ಶಾಪ್ ಎಲ್ಲ ಅಟೆಂಡ್ ಮಾಡಿದ್ವಿ. ಇಟ್ ಆ್ಯಕ್ಚುಲಿ ಚೇಂಜ್ ದಿ ಪರ್ಸೆಪ್ಷನ್. ನನ್ನ ಲೈಫನ್ನೇ ನೋಡೋ ಪರ್ಸೆಪ್ಷನ್ನೇ ಚೇಂಜ್ ಆಗೋಯ್ತು. ಐ ವಾಸ್ ಲೈಕ್ ಇಂಟ್ರೋವರ್ಟ್. ಮನೆಯಲ್ಲೂ ನಾನು ಹೆಚ್ಚು ಮಾತಾಡ್ದವಳಲ್ಲ. ಆಮೇಲೆ ಏನಾದರೂ ಇದ್ರೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ. ಬಟ್ ಒನ್ಸ್ ಐ ಎಂಟರ್ಡ್ ಥಿಯೇಟರ್, ಎಸ್ಪೆಷಲಿ ವೆನ್ ದಿಸ್ ಮಾವಿನಗುಡಿ ಕಾಲೋನಿ ಹ್ಯಾಪನ್ಡ್, ಆ ವರ್ಕ್ಶಾಪ್ಸ್ ಎಷ್ಟೊಂದು ಜನ ಬಂದು ವರ್ಕ್ಶಾಪ್ ತೊಗೊಂಡ್ರು. ಆಲ್ಮೋಸ್ಟ್ 3 months ವರ್ಕ್ಶಾಪೇ ಆಯಿತು ನಮಗೆ. ಬೇರೆ ಬೇರೆ ಥರ ಎಲ್ಲ ಆಯಿತು. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅಂದರೆ ಅವ್ರ ಕಷ್ಟಗಳನ್ನ ನಮ್ಮ ಹತ್ರ ಹಂಚ್ಕೋತಾರೆ, ನಮಗೇನಾಯಿತು ನಾವು ಹಂಚ್ಕೋತೀವಿ. ಸೊ ಇದು ಯಾವುದು ದೊಡ್ಡದು ಅಲ್ವೇ ಎಲ್ಲ ಲೈಫಲ್ಲಿ ಅನ್ಸೋಕೆ ಶುರು ಆಗುತ್ತೆ ಅವಾಗ. ಎಸ್. ಸೊ ಅದರಲ್ಲಿ ನಾನು ಆ್ಯಕ್ಚುಲಾಗಿ ಕಲಿತೆ. ನನ್ನ ಒಳಗೆ ಏನಿತ್ತೋ ಅದನ್ನು ಹೊರಗಡೆ ತೆಗಿಯೋವಂಥವ್ರು ಒಬ್ಬರು ಬೇಕಿತ್ತು. ಸೊ ಅದರ ಡೈರೆಕ್ಟರ್ ಬಂದು ಶಂಕರ್ ಗಣೇಶ್ ಅಂತ ಹೇಳಿ. ಹಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ಸ್. ಈವನ್ ಟುಡೇ ಐ ಅಡ್ಮೈರ್ ಹಿಮ್. ಯಾಕೆಂದರೆ ನನ್ಗೆ ಏನೇ ಮಾಡಿದ್ರು ಇವತ್ತು ಅದರಲ್ಲಿ ಒಂದು ಸಣ್ಣ ಥಾಟ್ ಪ್ರೊಸೆಸ್ ಏನು ನಡೆಯುತ್ತೆ, ಅವ್ರು ಹೇಳಿದಂಥ ಪಾಯಿಂಟ್ಸ್ಗಳು ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ನಿಮಗೆ ಒಂದು ಮೆಂಟರ್ ಥರ ಅವರು. ಎಸ್. ಓಕೆ. ಸೊ ಈಗ ಥಿಯೇಟರ್ಸ್ ಮಾಡ್ತಾ ಇದ್ದೀರಾ, ಆಮೇಲೆ ಅಲ್ಲಿಂದ ಧಾರಾವಾಹಿಗಳಿಗೆ ಬರ್ತೀರಾ, ಸೀರಿಯಲ್ಸ್ಗೆ ಬರ್ತೀರಾ. ಆ ಜರ್ನಿ ಬಗ್ಗೆ ಹೇಳಿ ಸ್ವಲ್ಪ ನಮಗೆ. ಹೇಗಾಯ್ತು ಅದು? ಅಫ್ಕೋರ್ಸ್ ಇದೂ ಅನ್ಪ್ಲ್ಯಾಂಡೆ. ವೈ ಐ ಆಮ್ ಸೇಯಿಂಗ್ ಮಾವಿನಗುಡಿ ಇಷ್ಟೊಂದು ಸಲ ಅಂತಂದರೆ, ಮೈ ಫಸ್ಟ್ ಬ್ರೇಕ್ ಹ್ಯಾಪನ್ಡ್ ಫಾರ್ ಇದು ಏನು ಶಾರ್ಟ್ ಫಿಲ್ಮ್ಸ್ಗೆ ಎಲ್ಲ ಮಾವಿನಗುಡಿನೇ. ಅಲ್ಲಿ ನೋಡಕ್ಕೆ ಬಂದವರೇನೆ ಮಾಡ್ತೀರಾ ಅಂತ ಹೇಳಿ ಮಾಡಿಸಿದ್ರು. ಸೊ ಫಸ್ಟ್ ನೀವು ಮಾಡಿದ್ದು ಒಂದು ಶಾರ್ಟ್ ಫಿಲ್ಮ್ ಬಿಫೋರ್ ಯು ವೆಂಟ್ ಇಂಟು ಸೀರಿಯಲ್ಸ್ ಬೇಸಿಕಲಿ. ಓಕೆ. ಯಾವ ಶಾರ್ಟ್ ಫಿಲ್ಮ್ ಇಫ್ ಯು ರಿಮೆಂಬರ್ ದ ನೇಮ್? ಅದು ಬಂದು ಗುಳೆ. ದೆನ್ ಅಂದರೆ ಅದು ಒಂದೇ ನಾಟಕ ನೋಡಿ 2-3 ಫಿಲ್ಮ್ಸ್, ಶಾರ್ಟ್ ಫಿಲ್ಮ್ಸ್ ಆಯಿತು. ಓಕೆ. ಅದು ಒಂಥರ ಐ ಪ್ಲೇಡ್ 2 roles. ಅಂದರೆ ಎಲ್ಲರೂ ಅದರಲ್ಲಿ 3 ಏಜ್ ಮಾಡ್ತಾರೆ. ಒಂದು ಯಂಗ್ ಏಜ್ದು, ಒಂದು ಟೀನ್ ಏಜ್ದು, ಇನ್ನೊಂದು ಪ್ರೆಸೆಂಟ್ ಏಜ್ ಲೈಕ್ ಲೇಟ್ 20s ಆ ಥರದ್ದು. ಸೊ ಆ ಥರದ್ರಲ್ಲಿ ನಾನು 2 ಕ್ಯಾರೆಕ್ಟರ್ ಮಾಡಿದ್ದೆ. ಬಟ್ ದಟ್ ಮಾದಮ್ಮ ಅಂತ ಒಂದು ಕ್ಯಾರೆಕ್ಟರ್ ಏನಿತ್ತು, ದಟ್ ವಾಸ್ ಲೈಕ್ ಒಂದು ತಿಂಗಳಾಗಲಿ ಫುಲ್ ಟೀಮಲ್ಲಿ ಅದು ತಲೆಯಲ್ಲೇ ಅದಲ್ಲೇ ಕೂತಿತ್ತು. ಅಂದರೆ ನೋಡಿದವರು ಜನನು ಬರೀ ನನ್ನನ್ನು ಮಾದಮ್ಮ ಆಗೇನೆ ನೋಡ್ತಾ ಇದ್ರು, ಸಮಥಿಂಗ್ ಲೈಕ್ ದಟ್. ಸೊ ಆ ಥರದ್ದು ಒಂದು ಕ್ಯಾರೆಕ್ಟರು. ಅದನ್ನು ನೋಡಿ ಜನ ಏನೇ ಬರೆದ್ರು ಓಕೆ ಇವ್ರು ಇದನ್ನು ಮಾಡ್ಬೋದು ಅಂತ. ಸೊ ನಾನು ಬೇರೆ ಬೇರೆ ಇದು ಪ್ಲೇಸು ಡ್ರಾಮಾನು ಬೇರೆ ಬೇರೆ ಏನು ಮಾಡಿದೆ, ಇವಳು ಇದನ್ನು ಮಾಡ್ಬೋದು ಅಂತ ಆ ಮಾವಿನಗುಡಿ ಮೂಲಕನೇ ಒಂದಷ್ಟು ರೆಫರೆನ್ಸಸ್ ಹೋಗಿದ್ದು. ಸೊ ಅದೊಂದು ತುಂಬಾ ದೊಡ್ಡ ಪ್ಲೇ ನಿಮಗೆ ಬೇಸಿಕಲಿ ಆ ಥರ ಆಯ್ತು. ಆಮೇಲೆ ಸಂಚಯ ಥಿಯೇಟರಲ್ಲಿ ಮಾಡಿದೆ. ಅಲ್ಲಿ ಇವರು ಕೀರ್ತಿ ಬಾನು ಸರ್, ಕೃಷ್ಣ ಹೆಬ್ಬಾಳೆ ಸರ್, ಗಣೇಶ್ ಅಣ್ಣಾಯ್ ಸರ್, ಹರೀಶ್ ಸೋಮಯಾಜಿ ಅವರು, ಸೊ ಇವರೆಲ್ಲ ಇದ್ದವ್ರು. ಆಮೇಲೆ ವ್ಯಾಸ್ಪ್ ಥಿಯೇಟರ್ಗೆ ಹೋದೆ, ಅಲ್ಲಿ ವಿನಯ್ ಶಾಸ್ತ್ರಿ. ದೆನ್ ಮತ್ತೆ ರಂಗಶಂಕರದಲ್ಲಿ ಸುರೇಂದ್ರನಾಥ್ ಸೂರಿ ಅವ್ರ ಜೊತೆ ಮಾಡೋಕೆ ಸಿಕ್ತು. ದೆನ್ ಐ ಗಾಟ್ ಟು ಮೀಟ್ ಅರುಂಧತಿ ಮ್ಯಾಮ್ ಆಸ್ ವೆಲ್. ಸೊ ಹೀಗೆ ಒಂದಾಗ್ತಾ ನನಗೆ ಒಬ್ರೊಬ್ರು ನೋಡುವಾಗ ರಿಯಲಿ ಆಮ್ ಐ ಆ್ಯಕ್ಚುಲಿ ಟಾಕಿಂಗ್ ಟು ದೆಮ್. ನನಗೆ ಇದನ್ನು ಫಸ್ಟ್ ಆಗಿದ್ದು ಕೀರ್ತಿ ಬಾನು ಸರ್ ಅವ್ರದ್ದು, ಕಿರಣ್ ವಟಿ ಸರ್ದು ವಟಿ ಕುಟೀರ ಅಂತ ಅವ್ರದ್ದು. ಅಲ್ಲಿ ನಾನು ಶ್ರದ್ಧಾ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನ ನೋಡಿದ್ದೆ ರಂಗಶಂಕರದಲ್ಲಿ. ಅವಾಗ ಕೀರ್ತಿ ಬಾನು ಸರ್ ನೋಡಿದಾಗ ಐ ವಾಸ್ ಲೈಕ್,
ಅಂತ ನೋಡಿದ್ದೆ. ಅವರು ಸಂಚಯ್ ಆದವರು ಅಂತ ನನಗೆ ಗೊತ್ತೇ ಇಲ್ಲ. ನಾನು ಒಳಗೋದ್ಮೇಲೆ ಅವ್ರು ಯಾವಾಗ ನನ್ನನ್ನು ಮಾತಾಡಿಸ್ತಾ ಇದ್ದಾರೆ ಅವ್ರು ಒಂದಷ್ಟು ಹೇಳ್ತಾ ಇದ್ದಾರೆ, ಶ್ರುತಿ ಯು ಡೂಯಿಂಗ್ ನೈಸ್ ಜಾಬ್, ನೀ ಇದು ಮಾಡು ಅಂತ. ನಾನು ಅವ್ರನ್ನ ಸುಮ್ಮನೆ ನೋಡ್ತಿದ್ದೀನಿ ಹೊರತು ನನಗೆ ಆ್ಯಕ್ಚುಲಾಗಿ ಏನೂ ಗೊತ್ತಾಗೇ ಇಲ್ಲ. ಎಸ್ ಸರ್ ಅಂತ ಸಮಥಿಂಗ್ ಲೈಕ್ ದಿಸ್. ಆಮೇಲೆ ನೋಡಿದ್ರೆ ಕೃಷ್ಣ ಹೆಬ್ಬಾಳೆ ಸರ್ ಅದಕ್ಕೆ ಡೈರೆಕ್ಟರು ಈ ಥರ ಎಲ್ಲ ಬಂದು ಹೇಳ್ಕೊಟ್ಟಾಗ ಮತ್ತು ಅದು ಐ ಎಂಜಾಯ್ಡ್ ಆ್ಯಕ್ಚುಲಿ. ಅದೊಂದು ಕಾಮಿಡಿ ಪ್ಲೇ, ಅದು ಕೊಡೋದಿಲ್ಲ ಬಿಡೋದಿಲ್ಲ ಅಂತ ಹೇಳಿ. ಕೃಷ್ಣ ಹೆಬ್ಬಾಳೆ ಸರೇನೆ ಡೈರೆಕ್ಟ್ ಮಾಡಿರೋದು, ಅವರೇ ಟ್ರಾನ್ಸ್ಲೇಟ್ ಮಾಡಿ ಅಂತ. ಅವರು ನನ್ನ ಡ್ಯಾಡಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಕುಶಾಲ್ಗೆ ಇಬ್ರಿಗೂ ಇವಳು ಥಿಯೇಟರ್ಗೆ ಒಂದು ಕೊಡುಗೆ ಅಂತೇಳಿ ಅವ್ರು ನನಗೆ ಹಿಂಗಂದು ಮಾತಾಡಿಸ್ತಾ ಇದ್ದಾರೆ. ಅಂದರೆ ರಿಯಲಿ ಸರ್, ಕೃಷ್ಣ ಸರ್ ಒಬ್ಬ ಅಂತ ಆ ಥರ ಒಂದು ಅಮೇಜಿಂಗ್ ಫೀಲಿಂಗ್ ನಿಮಗೆ. ಎಸ್ ಆಫ್ ಕೋರ್ಸ್. ಆಮೇಲೆ ಏನಮ್ಮ ತುಂಬ ಚೆನ್ನಾಗಿ ಮಾಡ್ದಂತೆ, ನನ್ನ ನಾಟಕದಲ್ಲಿ ಮಾಡ್ತೀಯಾ ಅಂತ ಗಣೇಶ ನಾಯ್ ಸರ್ ಕೇಳಿದಾಗ ನನಗೆ ವಾಸ್ ಲೈಕ್, ಹ್ಞೂ ಸರ್ ನೀವು ಮಾಡು ಅಂದರೆ ಮಾಡ್ತೀನಿ ಸರ್, ನಾನು ಮಾಡ್ತೀಯ ಅಂತ ಕೇಳ್ತಿರಲ್ಲ ಹೀಗೆ. ಸೊ ಅದು ಇಟ್ ಹ್ಯಾಪನ್ ಟು ವ್ಯಾಸ್ಪ್. ಆಮೇಲೆ ಹಾಗೆ ಕಾಂಟ್ಯಾಕ್ಟ್ಸ್ ಬೆಳೀತು, ಒಂದಷ್ಟು ಆಯಿತು, ಒಂದು 60 ಶೋ ಅಷ್ಟು ಇವಾಗ ಮಾಡಿರ್ಬೋದು, ಹಂಗಾಯಿತು. ಸೊ ಈ ಥರ ಹಿಂಗೆ ಶಾರ್ಟ್ ಫಿಲಿಮ್ಸಿಂದ ಶುರು ಆಯಿತು. ಇದಾದಮೇಲೆ ಅದೇ ಥರ ಇನ್ನೊಬ್ರು ಯಾರೋ ಕಾಂಟ್ಯಾಕ್ಟ್ ಕೊಟ್ಟು ಫೌಂಡ್ ಗಿಲ್ಟಿ ಅಂತ ಒಂದು ಶಾರ್ಟ್ ಫಿಲ್ಮ್, ಓಕೆ, ಅದನ್ನು ಆಮೇಲೆ ಭಾಗ್ಯ ಅಂತ ಮಾಡಿದ್ರು. ಇಟ್ ವಾಸ್ ಓನ್ಲಿ ಆಫ್ 3 minutes. ಅದು ಯಾವುದೋ ರೀಲ್ ರೋಡ್ ಅಂತ ಏನೋ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಮಾಡೋ ಅಂಥದ್ದು, ಇದನ್ನೆಲ್ಲ ಮಾಡಿದರು. ದಟ್ ಶಾರ್ಟ್ ಫಿಲ್ಮ್ ಹ್ಯಾಪನ್ ಟು ಬಿ ದ ಬೆಸ್ಟ್ ಶಾರ್ಟ್ ಫಿಲ್ಮ್. ಅದಕ್ಕೊಂದು 11-12 ಅವಾರ್ಡ್ ಬಂದಿದೆ. ನಂಗೊಂದು 2 ಸಲ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬಂತು, ಬೆಸ್ಟ್ ಡೈರೆಕ್ಟರು. ಅದನ್ನು ನೋಡಿ ಆಮೇಲೆ ಇವರು ರಿಕಿ ಕೇಜ್ ಅವರು ನಾನೇ ಮ್ಯೂಸಿಕ್ ಮಾಡ್ತೀನಿ ಇದಕ್ಕೆ ಅಂತ ವಿತ್ ಹಿಸ್ ಓನ್ ಇಂಟ್ರೆಸ್ಟ್ ಅವರು ಮಾಡಿದ್ರು. ಓಕೆ, ಆ್ಯಂಡ್ ಅಲ್ಲಿಂದ ಆಮೇಲೆ ಸೊ ಈ ಥರದ್ದೆಲ್ಲ ಆಯಿತು. ಮತ್ತು ಇನ್ನೊಂದಷ್ಟು ಶಾರ್ಟ್ ಫಿಲ್ಮ್ಸು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟದ್ದು ಮಾಡ್ತಾನೆ ಇದ್ದೆ. ಸೀರಿಯಲ್ ಅಂತ ಅಂದರೆ ನಾನು ಫಸ್ಟ್ ನಾಟಕಕ್ಕೆ ಹೋದಾಗ ಅಲ್ಲಿ ಭರತ್ ಅಂತ ಪರಿಚಯ ಆದರು. ಇವತ್ತು ಅವನು ಸೀರಿಯಲ್ಗೆ ಡಿರೆಕ್ಷನ್ಸ್ ಮಾಡ್ತಾನೆ. ಓಕೆ, ಹೀ ಈಸ್ ಒನ್ ಆಫ್ ದ ಡೈರೆಕ್ಟರ್ಸ್. ಅವಾಗ ಅವನು ಒಂದು ಚಿಕ್ಕ ಅಂಗಡಿಲಿ ಅವನು ಅಂದ್ಕೊಂಡಿದ್ನೋ ಇಲ್ಲೋ, ಅವನಿಗೆ ಆಸೆ ಅಂತೂ ಇತ್ತು. ಅವನು ಒಂದು ಅಂಗಡಿಲಿ ಕೆಲಸ ಮಾಡ್ತಿದ್ದ. ಹಿ ವಾಸ್ ಆ್ಯಕ್ಚುಲಿ ವರ್ಕಿಂಗ್ ಇನ್ ಅ ಮೆಡಿಕಲ್ ಶಾಪ್ ಅಂತೆ. ಅವನು ಗಾಡೀಲಿ ನಾನು ಎಷ್ಟೊಂದು ಸಲ ಕರ್ಕೊಂಡ್ಬಂದಿದ್ದೀನಿ, ಅಲ್ಲೇ JP ನಗರಿಗೆ ಡ್ರಾಪ್ ಮಾಡ್ತಾ ಇದ್ದೆ. ಹೀಗೆ ಹೀ ಸೆಂಟ್ ಮಿ ಇದು ಆಡಿಷನ್ದು, ನೀವು ಇದಕ್ಕೆ ಹೋಗಿ ನನಗೆ ಬಂದು ಹೋಗಿದ್ದೀನಿ ಅಂತ ಹೇಳ್ತೀರಾ ಅಷ್ಟೇ, ಅಷ್ಟೇ ಹೋಗಿ ಬಂದೆ ಅಂತ ಹೇಳ್ಬೇಕು ನೀವು ಅಂತಂದ್ರು. ನಾನು ನೋ ಅನ್ನಕ್ಕೆ ಇದುವರೆಗೂ ಬರಲ್ಲ, ನಂಗೆ ಆಗಲ್ಲ ಅಂತಂದ್ರು ಹ್ಞೂ ಅಂತ ಅಂದಿರ್ತೀನಿ. ಇವ್ನು ಹೇಳ್ತಾ ಇದ್ದಾನಲ್ಲ, ನನಗೆ ಭಯ. ಫಸ್ಟ್ ಎಕ್ಸ್ಪೀರಿಯನ್ಸು ನನಗೆ ಭಯ. ಆಡಿಷನ್ ಅಂದರೆ ಏನು ಮಾಡ್ತಾರೆ, ನಾನು ಹೆಂಗೆ ಹೋಗ್ಲಿ ಅನ್ನೋದು. ಬಟ್ ಇವ್ನು ಹೇಳ್ಬಿಟ್ಟಿದ್ದಾನೆ, ಹೋಗಬೇಕು. ನನಗೆ ಮೇನ್ ಒಂದು ಪುಷ್ ಕೊಡೋದು ಅಂದರೆ ಕುಶಾಲೆ. ಹೋಗು, ಏನಾಗುತ್ತೆ, ಗೋ. ಸರಿ ಹೋದೆ, ಒಂದು ಆಡಿಷನ್ ಕೊಟ್ಟೆ, ಬಂದೆ ಮನೆಗೆ. ಓಕೆ, ಇದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಇನ್ನೊಬ್ರು ಯಾರೋ ಫೋನ್ ಮಾಡಬೇಕು, ಓಕೆ ಅನ್ಬೇಕು, ಅದಾದ್ಮೇಲೆ ಚಾನಲ್ ಅವರು ಓಕೆ ಅನ್ಬೇಕು. ಬಟ್ ನನಗೆ ಕರೆದಿದ್ದು ಆಡಿಷನ್ಗೆಲ್ಲ ಲುಕ್ ಟೆಸ್ಟ್ಗೆ. ಇದೆಲ್ಲ ನನಗೆ ಗೊತ್ತಾಗ್ತಾ ಇರೋದು ಯಾವಾಗ, ಒಂದು 3ನೇ 4ನೇ ಪ್ರಾಜೆಕ್ಟ್ ಬಂದಾಗ. ಆಡಿಷನ್ ಇಸ್ ಬೇರೆ. ಆಡಿಷನ್ಗಂದರೆ ಒಂದು 100 ಜನ ಬರ್ತಾರೆ, 500 600 ಸಮ್ಟೈಮ್ಸ್ 1000+ ಜನ ಎಲ್ಲ ಬರ್ತಾರೆ. ಲುಕ್ ಟೆಸ್ಟ್ಗೆ ಅಂತ ಅಂದರೆ ಒಂದಷ್ಟು ಹ್ಯಾಂಡ್ ಪಿಕ್ಡ್ ಇರ್ತಾರೆ, ಅವ್ರನ್ನ ಕರೆಯೋದು. ಇಂಟರಪ್ಟ್ ಮಾಡ್ತೀನಿ. ಸೊ ನನಗೆ ತುಂಬ ಕಮ್ಮಿ ಇನ್ಫಾರ್ಮೇಷನ್ ಇರೋದು ಇದ್ರ ಬಗ್ಗೆ. ಸೊ ಪ್ರಾಬ್ಲಿ ನಾನೀಗ ಆ ಲೆವೆಲಲ್ಲಿ ಇದ್ದೀನಿ, ನಿಮಗೇನೋ ಐಡಿಯಾ ಇರಲಿಲ್ಲ, ಆ ಲೆವೆಲಲ್ಲಿ ಇದ್ದೀನಿ. ಈಗ ಲುಕ್ ಟೆಸ್ಟ್ ಅಂದರೆ ಏನು? ಆಡಿಷನ್ ಅಂದರೆ ಅಫ್ಕೋರ್ಸ್ ಒಂದು ಕ್ಯಾಮ್ರಾ ಇರುತ್ತೆ, ಅಲ್ಲಿ ಇವರು ಡೈರೆಕ್ಟರೇ ಕೂತಿರಲ್ಲ, ಯಾರಾದರೂ ಕೂತಿರ್ತಾರೆ. ADs ಇರ್ಬೋದು, ಅವ್ರು ಯಾರು ಎನಿಬಡಿ, ನಮಗೆ ಯಾರಂತಾನೆ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ, ಹೋಗಿದ ತಕ್ಷಣ ಒಂದಷ್ಟು ಆಪ್ಷನ್ಸ್ ಇಟ್ಕೊಂಡಿರ್ತಾರೆ. ಇಂಥ ಏಜ್ ಅವ್ರಿಗೆ ಇಂಥ ಕ್ಯಾರೆಕ್ಟರ್, ಈ ಥರ ಈ ಸ್ಟೇಜ್ ಅವ್ರಿಗೆ ಈ ಥರ ಕ್ಯಾರೆಕ್ಟರ್ ಅಂತ ಕೊಟ್ಟಿರ್ತಾರೆ. ಅವರು ಕಾಸ್ಟ್ಯೂಮ್ ಅದು ಇದು ಅಷ್ಟೆಲ್ಲ ಏನಿಲ್ಲ. ನಾವು ಹೇಗೆ ಹೋಗಿರ್ತೀವೋ ಮೇಕಪ್ ಮಾಡೋದು ಅಂತ ಏನಿಲ್ಲ. ನಾವು ಹೇಗೆ ಹೋಗಿರ್ತೀವೋ ಅಷ್ಟೇ. ಇದು ಕೊಡ್ತಾರೆ ಲೈನ್ಸು, ನೀನು ಹೇಳಬೇಕು, ಈ ಆ್ಯಂಗಲಲ್ಲಿ ತಿರುಗು, ಈ ಪ್ರೊಫೈಲು, ಅದು ಇದು, ನಿಂದು ಇಂಟ್ರೋ ಹೇಳು ಅಂದರೆ ಹೆಸರು, ಏಜು, ಹೈಟು, ಇದೆಲ್ಲ ಹೇಳಬೇಕು. ಟಿಪಿಕಲಿ ಎಷ್ಟೊತ್ತಿರುತ್ತೆ ಆಡಿಷನ್ಸು? ಆಡಿಷನ್ ಅಂದರೆ ಒಂದು 5 ನಿಮಿಷ, ಮ್ಯಾಕ್ಸಿಮಮ್ 10 ನಿಮಿಷ ಅಷ್ಟೇ ಇರೋದು. ಸೊ ಅದರಲ್ಲೆಲ್ಲ ಫಿಲ್ಟರ್ ಆದಮೇಲೆ ಲುಕ್ ಟೆಸ್ಟ್ ಬರುತ್ತೆ. ಆವಾಗ ಹೇಳ್ತಾರೆ ಇದೇ ಥರ ಕಾಸ್ಟ್ಯೂಮ್ ಇರಬೇಕು, ಇದೇ ಥರ ಮೇಕಪ್ಪು, ಇದೇ ಥರ ಹೇರ್ ಸ್ಟೈಲ್ ಅಂತ. ಆವಾಗ್ಲೂ ಒಬ್ರಿಗೆ ಒಂದೇ ಅಂದರೆ ಒಂದು ಕ್ಯಾರೆಕ್ಟರ್ಗೆ ಒಬ್ಬರೇ ಅಂತ ಇರಲ್ಲ.
ಒಂದಷ್ಟು ಜನನ ಸೆಲೆಕ್ಟ್ ಮಾಡಿರ್ತಾರೆ. ಆವಾಗ ದೇ ವಿಲ್ ಪ್ರೊವೈಡ್, ಅವರೇ ಮೇಕಪ್ ಮಾಡ್ತಾರೆ, ಹೇರ್ಡು ಅವರೇ ಮಾಡ್ತಾರೆ, ಬಟ್ ಕಾಸ್ಟ್ಯೂಮ್ ಮಾತ್ರ ನಾವು ತೊಗೊಂಡು ಹೋಗಬೇಕು. ಅಲ್ಲೆಲ್ಲ ರೆಡಿ ಆಗುತ್ತೆ. ನಮ್ಗೆ ಅವಾಗ ಇನ್ನೊಂದು ಸಲ ಸ್ಕ್ರಿಪ್ಟ್ ಕೊಡ್ತಾರೆ, ಇದನ್ನ ಹೇಳಿ ಅಂತ. ಸೊ ಅದಾದ್ಮೇಲೆ ಅದು ಚಾನಲ್ಗೆ ಹೋಗುತ್ತೆ. ಚಾನಲ್ ಅವ್ರು ಓಕೆ ಮಾಡಬೇಕು. ಆಮೇಲೆ ಬೇಸಿಕಲಿ ಕಾಸ್ಟ್ ಆಗ್ತೀರಾ. ಎಸ್. ಓಕೆ, ಸೊ ನೀವು ಫಸ್ಟ್ ಆಡಿಷನ್ಗೆ ಹೋಗಿದ್ರೆ ಏನು ಜ್ಞಾಪಕ ಇದೆ ನಿಮ್ಗೆ ಆ ಆಡಿಷನ್ ಎಲ್ಲ ಆಗಿದ್ದು? ಅದು ಕಲರ್ ಸೂಪರ್ ಅಂತ ಅನ್ಸುತ್ತೆ, ನಾಗಕನ್ನಿಕೆ ಅಂತ. ಅಲ್ಲಿ ಹೋದೆ. ಅಮ್ಮಗೆ ನೀವು ಅಂತ ಹೇಳಿದ್ರು. ಅಷ್ಟು ಅಮ್ಮ ಆಯ್ತು, ಚಿಕ್ಕ ಮಗುಗೆ ಅಮ್ಮ, ಅವಳೇ ನಾಳೆ ದೊಡ್ಡೋಳಾಗಿ ಸೊ ನಿಮ್ಮನ್ನ ಸಾಯಿಸ್ಬಿಡ್ತಾರೆ, ಆ ಥರದ್ದೆಲ್ಲ. ಓಕೆ. ಬಟ್ ಇದಕ್ಕೂ ಮುಂಚೆ ನಾನು ಲುಕ್ ಟೆಸ್ಟ್ ಹೋದಾಗ 2 ಬೇರೆದು ಕೊಟ್ಟಿದ್ರು ಫಾರ್ ಸಮ್ ಕ್ಯಾರೆಕ್ಟರ್ಸ್, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇರುತ್ತಲ್ವಾ ಒಂದು ಫ್ಯಾಮಿಲಿಯಿಂದ, ಅವಾಗ ಕೊಟ್ಟಿದ್ರು. ಬಟ್ ಅವತ್ತೇನು ರಿಸಲ್ಟ್ ಗೊತ್ತಾಗಿರಲ್ಲ ನಂಗೆ. ಆಮೇಲೆ ಗೊತ್ತಾಗಿದ್ದೇನೆಂದ್ರೆ ನನ್ನನ್ನು ಅದು ಯಾವುದೋ ಒಂದಕ್ಕೆ ಫಿಟ್ ಮಾಡೋಕ್ಕೆ, ಅಂದರೆ ಫಿಕ್ಸ್ ಮಾಡೋದಕ್ಕೆ ಅನ್ಕೊಂಡಿದ್ರಂತೆ. ಬಟ್ ಇಟ್ ಡಿಂಟ್ ಹ್ಯಾಪನ್. ಅವ್ರು ಅವತ್ತು ಊರಲ್ಲಿ ಇರಲಿಲ್ವೋ ಅನ್ಕೊಂಡವ್ರು, ಏನು ಅದು ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಆಗಲಿಲ್ಲ. ಬಟ್ ಕರೆಕ್ಟಾಗೇ ಆಗಿದೆ. ಯಾಕೆ ಅಂತಂದರೆ ಅದೇ ಟೈಮಿಗೆ ಕರೆಕ್ಟಾಗಿ ನಾನು ಕನ್ಸೀವ್ ಕೂಡ ಆಗಿದ್ದೆ. ಓಕೆ. 2 months ಇತ್ತು. ನೋಡಿದ್ರೆ ಇದೂ ಕನ್ಫರ್ಮ್ ಆಗೋಯ್ತು. ಓಕೆ. ಅಯ್ಯೋ ಇದು ಆಯ್ತಲ್ಲ ಈಗ ಓಕೆ ಎನಿವೇಸ್ ಏನದು ಅಂತ ತಿಳ್ಕೊಂಬಿಡೋಣ ಅಂತಂದ್ರೆ ಅವರು ಹೈದರಾಬಾದಿಗೆ ಬರಬೇಕು, ಅಲ್ಲಿರುತ್ತೆ ಶೂಟು. ರಾಮ್ಜಿ ಅದಕ್ಕೆ ಡೈರೆಕ್ಟರ್, ರಾಮ್ಜಿ ಸರ್. ನಾನು ಓಕೆ ಅಂತ ಹೇಳಿಬಿಟ್ಟೆ. ನಾನು ನಮ್ಮ ಮಮ್ಮಿನೂ ಕೇಳಿದೆ, ಸರಿ ನಾನು ಅಕಾಮಿಡೇಟ್ ಅಂದರೆ ಕಂಪನಿ ಮಾಡ್ಕೋತೀನಿ, ಐ ವಿಲ್ ಅ ಕಂಪನಿಯು ಅಂತ ಹೇಳಿದ್ರು. ಓಕೆ, ಬಸ್ಸೆಲ್ಲ ಬುಕ್ ಮಾಡಿದರು. ನಾನು ಹೇಳಿದೆ, ನನಗೆ 2 ದಿನ ಟೈಮ್ ಕೊಡಿ, ಕನ್ಫರ್ಮೇಷನ್ ಇದೆ, ನಾನು ಡಾಕ್ಟರ್ ಹತ್ರ ಹೋಗಿ ಬರಬೇಕಿತ್ತು. ಐ ಸೈಡ್ ಈ ಥರ ಟ್ರಾವೆಲ್ ಎಲ್ಲ ಮಾಡ್ಬೋದು, ಅಯ್ಯೋ ಎಲ್ಲಿ ಬೇಕಾದರೂ ಹೋಗಮ್ಮ ನೀನು ಅಂತ ಅಂದರು ಡಾಕ್ಟರ್. ಐ ವಾಸ್ ಲೈಕ್ ಓಕೆ, ಕುಶಲ್ ವಾಸ್ ಆಲ್ಸೋ ವೆರಿ ಹ್ಯಾಪಿ, ಹೋಗಿ ಬಾ ಆರಾಮಾಗಿ ಮಾಡ್ಕೊಂಡು ಬಾ ಅಂತ. ಸೊ ಅಲ್ಲಿ ಹೋದೆ. ರಾಮ್ಜಿ ಸರ್ ಅವರು ಫಸ್ಟ್ ಶಾಟ್ ಆಯಿತು. ಮೊದಲು ಯಾವ್ದು ಮಾಡ್ತಾಯಿದ್ರಿ? ಯಾವುದೂ ಇಲ್ಲ ಸರ್, ಇದೆ ಫಸ್ಟು ಅಂತ ಹೇಳಿದೆ. ಕರೆಕ್ಟಾಗಿ ಹೇಳಿಮ್ಮ, ನೀವು ಕಣ್ಣು ನೋಡಿ, ಕಣ್ಣಲ್ಲೇ ಎಷ್ಟು ಮಾಡ್ತಾ ಇದ್ದೀರಾ ನೀವು, ಕರೆಕ್ಟಾಗಿ ಹೇಳಿ, ಯಾವುದು ಮಾಡಿಲ್ವಾ ಅಂದರು. ಇಲ್ಲ ಸರ್, ಇದೇ ಫಸ್ಟ್ ಶಾಟು, ಶೂಟಿಂಗ್ ನೋಡ್ತಿರೋದೇ ಇವತ್ತು ಸರ್, ನಾನು ಕ್ಯಾಮ್ರಾ ಫೇಸ್ ಮಾಡ್ತಿರೋದೇ ಇವತ್ತು, ನಮ್ಮ ಅಮ್ಮನೂ ಬಂದರು ಹೀಗೆ ಅಂತ. ಅದ್ರಲ್ಲಿ ಆ್ಯಕ್ಚುಲಾಗಿ ಏನು ಅಂತಂದರೆ ಇದು ನಾಗಕನ್ನಿಕೆ ರಿವೆಂಜ್ ಬೇಸಿಕಲಿ ಅದರದ್ದು. ಸೊ ನಾನು ಅಪ್ಪ ಅಮ್ಮ ನಮ್ಮನ್ನು ಸಾಯಿಸ್ಬಿಡ್ತಾರೆ, ನಮ್ಮ ಮಗಳು ದೊಡ್ಡೋಳಾಗಿ ನಾವೆಲ್ಲ ಏನದು ನಾಗವಂಶದವರು ಆ ಥರ ಇರೋದು. ಫಸ್ಟು ಅಪ್ಪನ್ನ ಸಾಯಿಸ್ತಾರೆ ಹೊಡೆದು, ಅವನಿಗೆ ಹೊಟ್ಟೆಗೆ ತಲೆಗೆ ಎಲ್ಲ ಹೊಡೆದ್ರು, ಬಿದ್ದರು, ಅವ್ನು ಸ್ವಲ್ಪ ಲೇಟ್ ಆಯಿತು ಎಲ್ಲ. ನೆಕ್ಸ್ಟು ನನ್ನ ಟರ್ನ್ ಬಂತಲ್ಲ, ಚಾಕು ತೆಗೆದು ಚುಚ್ಚಕ್ಕೆ ಹೋದ್ರು. ನಮ್ಮಮ್ಮ ಎಲ್ಲಿದ್ದಾರೋ ಬೇಡ ಅಂತ ಕೆರಚ್ಕೊಂಡು ಬಂದರು. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಹಾಗೆ ರಾಮ್ಜಿ ಸರ್, ಯಾರೇ ಅದು ಸರ್ ನಮ್ಮಮ್ಮ ಒಂದು ನಿಮಿಷ, ಮಮ್ಮಿ ಯಾಕೆ ಮಮ್ಮಿ ಹಿಂಗೆ ಮಾಡ್ತಾ ಇದ್ದಾರೆ? ಅಯ್ಯೋ ಅಲ್ಲಿ ಅವ್ರು ನೋಡ್ಲಿಲ್ವಾ ಹೆಂಗೆ ಹೊಡೆದ್ಬಿಟ್ರು, ಬಿದ್ದು ಹೋದ್ರು ಅವರು. ನಿಂಗೆ ಮಮ್ಮಿ ಹಂಗೆ ಮಾಡಲ್ಲ, ಅವರು ಗೊತ್ತಿಲ್ಲ ಅವ್ರಿಗೆ, ಹಂಗೆ ಮಾಡಲ್ಲ, ಜೋರಾಗಿ ಹೊಡಿಯೋಲ್ಲ, ಮಿಸ್ ಆಗಿ ಏನಾದ್ರು ಬಿದ್ದುಬಿಟ್ರೆ ಅಂತ. ಇಲ್ಲ ಹಂಗೆ ಮಾಡಲ್ಲ, ಸುಮ್ಮನೆ ರೀ ಮಮ್ಮಿ ಅಂತ ಹೇಳಿ. ಅಯ್ಯೋ ನಾವು ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತೀವಮ್ಮ, ನೀವು ರಿಲ್ಯಾಕ್ಸ್ ಆಗಿ ಅಂತ ಅವ್ರು ಹೇಳಿದ್ರು. ಆಮೇಲೆ ಆಯಿತು, ಅಲ್ಲಿ ಆಯಿತು. ಅದಾದಮೇಲೆ ಇಲ್ಲಿನೂ ಬಂದಮೇಲೆ ಬೆಂಗಳೂರಿಗೂ ಎಲ್ಲ ಶಿಫ್ಟ್ ಆದಮೇಲೆ ನಾನು ಐ ಶಾಟ್ ಟಿಲ್ ಐ ವಾಸ್ 8 months ಪ್ರೆಗ್ನೆಂಟ್. ಓಕೆ. ಸೊ ಅದಾಯಿತು ಸೀರಿಯಲ್. ಓಕೆ. ಸೊ ಆ ಸೀರಿಯಲಲ್ಲಿ ಬೇಸಿಕಲಿ ಅಂಟಿಲ್ ಯು ಆರ್ 8 months ಪ್ರೆಗ್ನೆಂಟ್ ಅದೇ ಸೀರಿಯಲ್ ಮಾಡ್ತಾ ಇದ್ರಿ. ಸೊ ಐಮ್ ಅಸ್ಯೂಮಿಂಗ್ ನಿಮ್ಮ ಡೆಲಿವರಿ ಆದಮೇಲೆ ಯು ವರ್ ಆನ್ ಅ ಬ್ರೇಕ್ ಫಾರ್ ಅ ವೈಲ್. ಹೌದು, ಯಾಕೆಂದರೆ ಆ ಸೀರಿಯಲಲ್ಲಿ ನಾನು ಬರ್ತಿದ್ದೆ ಬರೀ ಫ್ಲ್ಯಾಶ್ ಬ್ಯಾಕಲ್ಲಿ. ಅವಳು ಯಾವಾಗೆಲ್ಲ ನನ್ನನ್ನು ನೆನೆಸ್ಕೋತಾಳೋ. ಬಟ್ ನನಗೆ ಮಂತ್ಲಿ 1-2 ದಿನ ಶೂಟ್ ಇರೋದು. ಸೊ ಹಾಗಾಗಿ ಒಳ್ಳೇದೇ ಆಯಿತು, ಅಷ್ಟೇ ಸಿಕ್ಕಿದ್ದು ನನಗೆ ಆ ಟೈಮಲ್ಲಿ. ಬಟ್ ಅವಾಗ ನನಗೆ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಬೆಳೀತಲ್ವಾ. ಸೊ ಹಾಗಾಗಿ 3 months ಆದಮೇಲೆ ನನಗೆ ಕಾಲ್ ಬಂತು, ರಾಮ್ಜಿ ಸರ್ ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀನಿ, ನಿಮ್ಗೊಂದು ಈ ಥರ ಆಫರ್ ಇದೆ ಅಂಥೇಳಿ. ಬಟ್ ನಾನು ಅಕ್ಸೆಪ್ಟ್ ಮಾಡೋ ಸ್ಥಿತಿಲಿ ಇರಲಿಲ್ಲ. ಐ ಹ್ಯಾಡ್ 3 months ಓಲ್ಡ್ ಬೇಬಿ. ನಾವು ಡಿಸೈಡ್ ಕೂಡ ಮಾಡಿದ್ವಿ 1 ವರ್ಷ ಎಲ್ಲೂ ಹೋಗಲ್ಲ, ಆಮೇಲೆ ಶುರು ಮಾಡೋದು ಅಂತ. ಬಟ್ ಅದಾದ್ಮೇಲೂ 6 shows ಮಾಡಿದ್ದೆ. ಅಂದರೆ ವೆನ್ ಐ ವಾಸ್ ಕ್ಯಾರಿಂಗ್ ಆಲ್ಸೋ ಒಂದು 6 shows ಈ ಮಾವಿನಗುಡಿ ಕಾಲೋನಿ ನಾಟಕ ಏನಿತ್ತು ಅದನ್ನು ಮಾಡಿದ್ದೆ. ದೆನ್ ಐ ಸೈಡ್ ಅದರಲ್ಲೆಲ್ಲ ಮತ್ತು ಓಡಾಡೋದು ಎವ್ರಿಥಿಂಗ್ ವಾಸ್ ದೇರ್. ಇಲ್ಲ ಸಾಕು ಇದನ್ನು, ದೆನ್ ಲೇಟರ್ ಆನ್ ಐ ವಿಲ್ ಕಂಟಿನ್ಯೂ ಅಂತ ಹೇಳಿ 1 ವರ್ಷ ಕರೆಕ್ಟಾಗಿ. ಅದಾದಮೇಲೆ ನೆಕ್ಸ್ಟ್ 2018 ಅಲ್ವಾ, 2019 March 27th ಈ ಸಪೋಸ್ ಟು ಬಿ ಏನೋ ಥಿಯೇಟರ್ ಡೇ, ವರ್ಲ್ಡ್ ಥಿಯೇಟರ್ ಡೇ. ಅವತ್ತೆಲ್ಲ ನಾವು ಥಿಯೇಟರ್ನವರೆಲ್ಲ ಒಂದು ಕ್ರಿಕೆಟ್ ಮ್ಯಾಚ್ ಇತ್ತು, ಟೂರ್ನಮೆಂಟು. ಒಂದು ಟೀಮಲ್ಲಿ 2 ಹುಡುಗಿರು ಇರಬೇಕು. ಸೊ ನಾನು ಕಾಲೇಜಲ್ಲಿದ್ದಾಗಲೂ ದಟ್ ಗರ್ಲ್ ಕ್ರಿಕೆಟ್ಗೆ ಹೋಗೋಳು,
ವಿಪ್ರೋಲ್ ಕೆಲಸ ಮಾಡಿದಾಗ್ಲೂ ಹುಡುಗಿ ಇರಬೇಕು ಅಂದ್ರೆ ನಾನೇ ಹೋಗ್ತಿದ್ದೆ. ಸೊ ಇಲ್ಲೂ ನಾನು ಹೋದೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಮುಂಚೆಯಿಂದ ಹೇಗಿದ್ರು ಇದ್ದೆ. ಓಕೆ. ಸೊ ಇಲ್ಲೂ ಆಡ್ತಾ ಇದ್ದೆ. ಒಂದು ಕಾಲ್ ಬಂದಿದೆ. ಐ ವಾಸ್ ಲೈಕ್, ಹಲೋ ಪ್ರಶಾಂತ್ ಹೇಳಿ ಅಂತಂದ್ರೆ, ಮೇಡಮ್ ಏನು ಮಾಡ್ತಿದ್ದೀರಾ ಈಗ? ನನಗೆ ಗೊತ್ತಿಲ್ಲ ಈಗ ಏನು ಮಾಡ್ತಿದ್ದೀರಾ ಅಲ್ಲಿ ಅಂದರೆ, ದಿಸ್ ಇಂಡಸ್ಟ್ರಿ ಮೀನ್ಸ್ ಯಾವ ಪ್ರಾಜೆಕ್ಟ್ ಮಾಡ್ತಿದ್ದೀರಾ? ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ ಇವತ್ತು, ವರ್ಲ್ಡ್ ಕ್ರಿಕೆಟ್ ಇದು ಅಲ್ಲ, ಥಿಯೇಟರ್ ಅಲ್ವಾ ಅಂತ. ಅವರು ಪಾಪ ಓಕೆ ಅಲ್ಲ ಮೇಡಮ್ ಈಗ ಯಾವ ಪ್ರಾಜೆಕ್ಟ್ ಮಾಡ್ತಿದ್ದೀರಾ? ಯಾವುದೂ ಇಲ್ಲ ಪ್ರಶಾಂತ್. ಹೌದಾ, ಹಂಗಾದ್ರೆ ನಾಳೆ ಬಂದ್ಬಿಡಿ. ನಾಳೆನಾ? ಸಡನ್ ಆಗಿ ನಾನು ಈ ಥರದಕ್ಕೆಲ್ಲ ಪ್ರಿಪೇರ್ ಆಗಿರಲ್ಲ, ಹಿಂಗೂ ಎಲ್ಲ ಕರೀತಾರ ಅಂತ. ಹೌದು ನಾಳೆ ಬಂದ್ಬಿಡಿ, ಸಿಲ್ವರ್ ತೊಗೊಂಡು ಬಂದುಬಿಡಿ ಅಂತ ಅಂದರು. ಕಾಸ್ಟ್ಯೂಮ್ ಸಮೇತ ಹೇಳ್ತಿದ್ರಲ್ಲ. ಸರಿ ಪ್ರಶಾಂತ್, ಇಲ್ಲೇ ಬೆಂಗಳೂರಲ್ಲೇ. ನಾನು ಹೋದೆ, ನಮ್ಮ ಮಮ್ಮಿ ಕರ್ಕೊಂಡು ಹೋದೆ. ಅಲ್ಲಿ ಹೋದರೆ ಇಬ್ಬರು ಬಂದಿದ್ರು ಅಷ್ಟೇ. ದಟ್ ವಾಸ್ ಲುಕ್ ಟೆಸ್ಟ್. ಬಟ್ ಏನಂತೆ, ಅಲ್ಲಿ ಯಾರಿದ್ರು ನಾಗಕನ್ನಿಕೆಯಲ್ಲಿ ಆ ಡೈರೆಕ್ಟರ್ ಆಲ್ರೆಡಿ ನನ್ನ ನೇಮ್ ಸಜೆಸ್ಟ್ ಮಾಡಿದ್ರಂತೆ, ಇವ್ರು ಇದು ಮಾಡ್ಬೋದು ಅಂತ ಹೇಳಿ. ಸೊ ಹಿಂಗಾಗಿ ನೀವು ಬನ್ನಿ, ನಾಳೆನೇ ಇರುತ್ತೆ ಶೂಟ್ ಅಂತ ಅವ್ರು ಹೇಳಿದ್ರು. ಬಟ್ ಆ ಥರ ಆಗಬಾರ್ದು, ಒಂದು ಟೈಮ್ ಕೊಟ್ಬಿಟ್ಟು ನಿಮ್ಗೆ ಸ್ಕ್ರಿಪ್ಟ್ ಅಥವಾ ಅಲ್ಲ ಅಂದ್ರೆ ಒಂದು ಇದು ಟೆಸ್ಟ್ ಆಗಬೇಕು, ಏನೋ ಲುಕ್ ಟೆಸ್ಟ್ ಆಗಬೇಕು, ಚಾನಲ್ಗೆ ಹೋಗ್ಬೇಕು, ಅಲ್ಲಿ ಓಕೆ ಆಗಬೇಕು, ಇದೆಲ್ಲ ಬರಬೇಕು. ಓಕೆ. ಆಯ್ತು. ಅಲ್ಲಿ ಬಿಕಾಸ್ ಆಫ್ ನಿಮ್ದು ಹಳೆ ಡೈರೆಕ್ಟರ್ ಸಜೆಷನ್ ರೆಫರೆನ್ಸ್ ಇಂದ ರೆಫರ್ ಮಾಡಿದ್ರು, ದೇ ವರ್ ಶೋರ್ ದಟ್ ನೀವು ರೈಟ್ ಫಿಟ್ ಅಂತ ಈ ರೋಲ್ಗೆ. ಬಟ್ ಅದು ಮಾಡಿದ್ರು, ಚಾನಲ್ಗೂ ಹೋಯ್ತು, ಚಾನಲ್ಗೂ ಓಕೆ ಅಂದ್ಬಿಟ್ಟು ಅವತ್ತು ಶೂಟ್ ಮಾಡೇ ಬಿಟ್ರು. ಒಂದೇ ದಿವಸದಲ್ಲಿ ಬೇಸಿಕಲಿ ನೀವು ಒಂದಿನ ಕಾಲ್ ಬರುತ್ತೆ, ನೆಕ್ಸ್ಟ್ ಡೇ ದಟ್ ವಾಸ್ ದಿ 400th ಎಪಿಸೋಡ್ ದಟ್ ಐ ಎಂಟರ್ಡ್ ಅಂತ ಅನ್ಸುತ್ತೆ. ಅದು ಆ ಟೈಮಲ್ಲಿ ಒಂದು 350-400 ಆಗುವಾಗ ಮುದ್ದುಲಕ್ಷ್ಮಿ ಅಂತ ಅದು ಸುವರ್ಣಲ್ಲಿ ಬರ್ತಾ ಇತ್ತು. ಮುದ್ದುಲಕ್ಷ್ಮಿ. ಓಕೆ. ಅಲ್ಲಿಗೆ ಎಂಟರ್ ಆಯಿತು. 1000th ಎಪಿಸೋಡ್ ವಾಸ್ ಮೈ ಲಾಸ್ಟ್ ಶೂಟ್ ಡೇ ಆ ಸೀರಿಯಲ್ನಲ್ಲಿ. ಓಕೆ. ಅದು ಒಂದು ಟ್ವಿಸ್ಟ್ ಕೊಡೋ ಅಂತ ಪಾತ್ರ ಇತ್ತು ಆ್ಯಕ್ಚುಲ್ ಆಗಿ. ಏನೋ ಹೀರೋಯಿನ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, 1000 ಎಪಿಸೋಡ್ ತನಕ ಅದು ಡ್ರ್ಯಾಗ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಐ ವುಡ್ ಬಿ ದ ಒನ್ ಟು ಏನೋ ಅವನು ಹೀರೋಗೆ ಕಣ್ ತೆರ್ಸೋ ಅಂತ ಪಾತ್ರ. ನೋಡು ದಡ್ಡ ಅಂತ ಒಂದು ಆ ಥರ, ನಿನ್ನ ಹೆಂಡತಿ ಒಳ್ಳೆಯವಳು ಅಂತ ಬೇಸಿಕ್ಲಿ ಅವಳನ್ನೆಲ್ಲ ನೋಡ್ಕೊಂಡು ಮಾಡೋ ಅಂತ ಪಾತ್ರ. ಅದಾಯಿತು. ಅದಾದ್ಮೇಲೆ ತುಂಬ ದೊಡ್ಡ ಗ್ಯಾಪ್. ಅಗೇನ್ ಐ ವಾಸ್ ಬ್ಯಾಕ್ ಟು ಥಿಯೇಟರ್. ಅಂದರೆ ಪ್ಯಾರಲಲ್ ಆಗಿ ನಡೀತಾನೆ ಇರುತ್ತೆ ಶೋಸ್ ಎಲ್ಲ, ಅದು ಇದು ನಡ್ಸ್ಕೊಂಡು ಹೋಗ್ತಾನೆ ಇರುತ್ತೆ. ತುಂಬ ಗ್ಯಾಪ್ ಆಯಿತು. ಅದಾದಮೇಲೆ ಯಾವುದೂ ಮಾಡಿರಲಿಲ್ಲ. ಮತ್ತೊಂದಿನ ಥಿಯೇಟರ್ದೆ ಸೇಮ್ ಮಾವಿನಗುಡಿ ಶೋ, 33rd ಶೋ. ಐ ಸಮ್ಹೌ ಬಿಲೀವ್ ಇನ್ 33, ನಂಬರ್ 33. ಎಸ್, ನಾನು ಅವತ್ತು ಏನೋ ಒಳ್ಳೇದಾಗುತ್ತೆ, 33 ಅಂದರೆ ಏನೋ ಒಂದು ಆಗುತ್ತೆ ಅನ್ನೋ ಥರ ಇತ್ತು. ಇಟ್ ಹ್ಯಾಪನ್ ಟು ಮೀ ಆ್ಯಕ್ಚುಲಿ. ಒಂದು ಕಾಲ್ ಬಂತು, ಈ ಥರ ಸೇತುರಾಮ್ ಸರ್ ಅವ್ರ ಸೀರಿಯಲ್ ಇದೆ, ನಾಳೆನೇ ಶೂಟು, ತಿರ್ಗಾ ನಾಳೆನೇ ಶೂಟ್ ಅಂತ ಈ ಥರ ಕಾಲ್ ಬರುತ್ತಾ ಅಂತ. ಆಮೇಲೆ ನಾನು ಅನ್ಕೋತೀನಿ, ವಿ ಆರ್ ಆಲ್ ಡೆಸ್ಟಿನ್ಡ್ ಆಲ್ರೆಡಿ. ನಾವು ಯಾರನ್ನಾದ್ರೂ ಮೀಟ್ ಮಾಡ್ತೀವಿ ಅಥವಾ ವಿ ಟೇಕ್ ಸಮ್ ಪಾತ್ ಸಮ್ ಡೇ ಅಂತಂದರೆ ಇಟ್ ಈಸ್ ಆಲ್ರೆಡಿ ಡೆಸ್ಟಿನ್ಡ್. ಅದಕ್ಕೋಸ್ಕರನೇ ಫಾರ್ ಏನೋ ಒಂದು ಸ್ಮಾಲ್ ಪೀರಿಯಡ್ ಆಫ್ ಟೈಮ್ಗೆ ಅಷ್ಟೇ ಈ ಗೇಟ್ ಕ್ಲೋಸ್ ಆಗಿರುತ್ತೆ. ಜಸ್ಟ್ ಬಿಕಾಸ್ ನಾವು ಇಲ್ಲಿ ಎಂಟರ್ ಆಗಬಾರ್ದು, ವಿ ಶುಡ್ ಟೇಕ್ ದಿಸ್ ರೂಟ್ ಅಂತ ಆಲ್ರೆಡಿ ಬರೆದ್ಬಿಟ್ಟಿರುತ್ತೆ ಅಂತ ನನಗೆ. ಬಟ್ ಇವತ್ತು ನಾನೇನೋ ಲೂಸ್ ಕಳ್ಕೊತಾ ಇದ್ದೀನಿ ಅಂತಂದರೆ ಸಂಬಡಿ ಎಲ್ಸ್ಗೆ, ಅದನ್ನ ಇನ್ಯಾರಿಗೋನೋ ಅದು ಒಳ್ಳೇದಾಗಕ್ಕೆ. ಸೊ ಅದರ ಬಗ್ಗೆ ನನಗೆ ಬೇಜಾರಿಲ್ಲ. ಬಟ್ ಇವತ್ತು ನನಗೆ ಇದು ಸಿಗ್ತಿದೆ ಅಂತಂದರೆ ಇನ್ಯಾರೋ ಕಳ್ಕೊಂಡಿರ್ತಾರೆ ಅದನ್ನು. ಸೊ ವಿ ಶುಡ್ ವ್ಯಾಲ್ಯೂ ವಾಟ್ ಎವರ್ ಯು ಗೆಟ್ ಅನ್ನೋದಕ್ಕೆ. ಯಾಕೆ ಅಂದರೆ ನನಗೆ ಅದರಲ್ಲಿ ತಾಯಿ ಪಾತ್ರ ಸಿಕ್ಕಿದ್ದು. ಇದರಲ್ಲಿ ನಾನು ಏನು ಮಾಡಿದ್ದೆ 2 ಸೀರಿಯಲಲ್ಲಿ ಡೈರೆಕ್ಟಾಗಿ ಇದರಲ್ಲಿ ತಾಯಿ ಪಾತ್ರ ಸಿಕ್ತು. ಅದು ಏನೋ ಗ್ರೇ ಹೇರ್ ಎಲ್ಲ ಮಾಡಿಕೊಂಡು ನಾನು ಯಾರಿಗೆ ಚಿಕ್ಕಮ್ಮ ಆಗ್ತೀನೋ ಆ ಸೀರಿಯಲಲ್ಲಿ ಅವರಿಗೆ ನನ್ನ ಏಜೇನೆ. ಓಕೆ. ಆ್ಯಂಡ್ ನನ್ನ ಮಕ್ಕಳೆಲ್ಲ ಆಲ್ಮೋಸ್ಟ್ ನನಗಿಂತ ಒಂದು 5 ವರ್ಷ ಚಿಕ್ಕವರು, ಆ ಥರ ಇದ್ದವರು. ಐ ಅಗ್ರೀಡ್, ಓಕೆ ನಾನು ಮಾಡ್ತೀನಿ. ಯಾವ ಸೀರಿಯಲ್ ಇದು? ಯುಗಾಂತರ. ದ ಫೇಮಸ್ ರೋಲ್, ಸೆಕೆಂಡ್ ವೈಫ್ ಅಂತ ನೀವು ಪ್ಲೇ ಮಾಡ್ತೀರಾ ಒಂದು ರೋಲ್. ಶ್ರೀಪತಿ ಸರ್ಗೆ ನಾನು ಸೆಕೆಂಡ್ ವೈಫು. ಯುಗಾಂತರ ಆ್ಯಕ್ಚುಲ್ ಆಗಿ ಎಷ್ಟು ದೊಡ್ಡ ಹಿಟ್ ಅಂತ ಅಂದರೆ ಇವತ್ತಿಗೂ ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಯುಗಾಂತರ ನೆನೆಸ್ಕೊಳ್ತಾರೆ. ನಾನು ಯಾವ್ದಾದ್ರು ರೆಸ್ಟೋರೆಂಟ್, ಅದಕ್ಕೆ ಇಂಟರ್ನ್ಯಾಷನಲ್ NRIs ಇದ್ದಾರಲ್ಲ ಫ್ಯಾನ್ಸು. ಸೊ ದೊಡ್ಡ ರೆಸ್ಟೋರೆಂಟ್ ಹೋದಾಗ ಅವ್ರು ಬಂದಿರೋರು, ಇವತ್ತು ನಾನು ಫ್ಲೈಟು ಮೇಡಮ್ ನಿಮ್ಮನ್ನು ನೋಡಿದ್ದೀನಿ ಯೂಟ್ಯೂಬಲ್ಲಿ, ನಾನು ಕಾದು ನಿಮ್ಮದು ಎಪಿಸೋಡ್ಸ್ ನೋಡಿದ್ದೀನಿ ನಾನು, ನನಗೆ ತುಂಬ ಖುಷಿ ಅಂತ ಹೇಳಿ ಅವ್ರು ಸೆಲ್ಫೀಸ್ ತೊಗೊಂಡು ಹೋಗೋದಾಗಿರಲಿ. ಆಮೇಲೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಈ ಥರ ಮಾತಾಡಿಸಿ ತೊಗೊಳ್ಳೋದು, ಫಂಕ್ಷನ್ಸ್ಗಳಲ್ಲಿ ಎಲ್ಲ ಜಾಸ್ತಿ ಆಯಿತು ಅವಾಗ. ಆ್ಯಕ್ಚುಲಿ ನಮ್ಮ ಕಮ್ಯುನಿಟಿನಲ್ಲೇ ಒಬ್ಬರು ಎವ್ರಿಡೇ ನನ್ನನ್ನು ಅಬ್ಸರ್ವ್ ಮಾಡಿದ್ದಾರೆ. ಒಬ್ರು ಸೀನಿಯರ್ ಸಿಟಿಸನ್ ಅಂಕಲ್ಲು, ಅವ್ರು ನನಗೆ ಅಬ್ಸರ್ವ್ ಮಾಡಿದ್ದಾರೆ. ಕೇಳೋದು ಹೇಗೆ ಅಂತ,
ಬೆಳಗ್ಗೆ ನಾನು ನೋಡಿದ್ರೆ ಹೀಗಿರ್ತೀನಿ, ಸಂಜೆ ಟಿವಿಲಿ ನೋಡಿದ್ರೆ ಹಾಗೆ ಬರ್ತೀನಿ ಅನ್ನೋ ಥರ ಅವರಿಗೆ. ಬಂದು ನನ್ನ ಹಸ್ಬೆಂಡ್ ಕೇಳಿದ್ದಾರೆ, ಇವರು ಏನಾದರೂ ಅವ್ರ ಸಿಸ್ಟರಾ ಅಂತ. ಅಲ್ಲ ಅಂಕಲ್, ಅವಳೇ ಇದು. ಸೊ ಹೀಗಾಯಿತು. ಯುಗಾಂತರ ವಾಸ್ ಆ್ಯಕ್ಚುಲಿ ಅ ಹಿಟ್. ಈ ಹೇಳಬೇಕು ಅಂತಂದರೆ ನಾಗಕನಿಕೆ ಅಲ್ಲ ಫಸ್ಟು, ದೆನ್ ಹ್ಯಾಪೆಂಡ್ ಮುದ್ದುಲಕ್ಷ್ಮಿ, ರೀಟೆಲಿಕಾಸ್ಟ್ ಆಗ್ತಾ ಇದೆ ಈಗ. ಹೌದಾ? ದೆನ್ ಯುಗಾಂತರನೂ ಇನ್ನೇನು ರೀಟೆಲಿಕಾಸ್ಟ್ ಆಗೋದ್ರಲ್ಲಿದೆ. ದೆನ್ ಆನ್ ಗೋಯಿಂಗ್ ಇದು ಪುಣ್ಯವತಿ ನೆಕ್ಸ್ಟ್ಗೆ ಪುಣ್ಯವತಿ ಆಯಿತು. ಯುಗಾಂತರ ಅದು ಅರ್ಧದಲ್ಲೇ ಇತ್ತು. ಸಡನ್ನಾಗಿ ಒಂದು ಕಾಲ್ ಬರುತ್ತೆ. ಅವತ್ತು ಮಿಸ್ಡ್ ಕಾಲ್ ಆಗಿತ್ತು. ಮತ್ತೆ ಫೋನ್ ಮಾಡ್ತೀನಿ, ಏನು ಮಾಡ್ತಿದ್ದೀರಾ? ಶೂಟಿಂಗ್ ಮಾಡ್ತಿದ್ದೀನಿ. ಥ್ಯಾಂಕ್ಫುಲಿ ಲಾಸ್ಟ್ ಟೈಮ್ ಎಲ್ಲ ಕ್ರಿಕೆಟ್ ಆಡ್ತಿದ್ದೆ, ಇವಾಗ ಓಕೆ ಶೂಟಿಂಗ್, ಬಿಕಾಸ್ ದೇ ನೋ ಮೀ ನಾವು. ಇವಾಗ ನಾನು ಇದರಲ್ಲಿ ಇರ್ತೀನಿ ಅಂತ. ಹೌದಾ, ಸೇತುರಾಮ್ ಸರ್ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಈಗ ನಮ್ಮ ಸೀರಿಯಲ್ ಒಂದು 3 ಮಕ್ಳಿಗೆ ತಾಯಿ. ಪ್ರಮೋಷನ್ ಮೇಲೆ ಪ್ರಮೋಷನ್. ಪ್ಲೀಸ್ ಮತ್ತೆ ಇಲ್ಲ ನೀವು ಮಾಡಿ, ಆಗುತ್ತೆ ನೀವು ಮಾಡಿ. ಅದು ನನಗೆ ಇಷ್ಟು ವರ್ಷ ಆದ್ಮೇಲೆ ಗೊತ್ತಾಯ್ತು. ಅವ್ರು ಅವತ್ತೇ ಅನ್ಕೊಂಡಿದ್ರಂತೆ, ಇಲ್ಲ ಇವ್ರ ಹತ್ರ ನಾನು ಈ ಪಾತ್ರ ಮಾಡಿಸ್ತೀನಿ ಅಂತ ಹೇಳಿದ್ರು ಅಂತ. ಇವತ್ತು ಗೊತ್ತು ನನಗೆ. ಅವರು ಬೇಸಿಕಲಿ ಡಿಸೈಡ್ ಮಾಡಿದ್ರು ಹೇಗಾದ್ರೂ ಮಾಡೇ ಮಾಡಿಸ್ತೀನಿ. ನನ್ನ ಮಾತ್ರ ಇಲ್ಲ ನೋಡಿ ಬನ್ನಿ ಒಂದು ಲುಕ್ ಟೆಸ್ಟಿಗೆ ಬನ್ನಿ ಅಂತ. ಸರಿ ಬರ್ತೀನಿ, ಬಿಕಾಸ್ ಐ ವಿಲ್ ನಾಟ್ ಸೇ ನೋ ಅಲ್ವಾ, ಅದಕ್ಕೆ ಸರಿ ಬರ್ತೀನಿ. ಹೋದೆ, ಆಯಿತು. ಆಮೇಲೆ ಅಲ್ಲಿರೋರನ್ನ ಕೇಳಿದೆ, ಇವರು ಅಮ್ಮಗೆ ಯಾರ್ಯಾರು ಬಂದಿದ್ದಾರೆ? ಯಾರಿಲ್ಲ ಮೇಡಮ್, ನೀವೇ. ಅಯ್ಯೋ ಹೌದಾ, ಸರಿ. ಆಮೇಲೆ ಇನ್ನೂ ಒಂದು ಆಗುತ್ತೆ ನನಗೆ. ಎವ್ರಿ ಪ್ರಾಜೆಕ್ಟ್ ಆಯ್ಕೋ ಎಲ್ಲ ಒಂದು ಕಡೆ ಏನೋ ಒಂದು ಗಾಯ ಆಗುತ್ತೆ, ಎಲ್ಲೋ ಕಟ್ಟಾಗುತ್ತೆ, ಏನೋ ಒಂದು ಆಗುತ್ತೆ. ಆ ಥರ ನನಗೆ ಹಿಂದೆ 3 ಪ್ರಾಜೆಕ್ಟಲ್ಲೂ ಆಗಿತ್ತು. ಬಳೆ ಹಾಕೊಳಕ್ಕೆ ಹೋಗ್ತೀನಿ, ಅದು ಗಾಜಿನ ಬಳೆ ಕಟ್ಟಾಯಿತು, ಇಲ್ಲಿ ರಕ್ತ. ಆದರೆ ಸ್ಟಾಪೇ ಆಗ್ತಿಲ್ಲ, ಅದು ನಿಲ್ತಾನೆ ಇಲ್ಲ, ಬರ್ತಾನೆ ಇದೆ. ಆಮೇಲೆ ಇರಲಿ ಪರವಾಗಿಲ್ಲ, ನಾನು ಮಾಡ್ತೀನಿ, ನನ್ನ ಜೋಶ್ ಅದು. ಆಮೇಲೆ ಅವ್ರು ಹತ್ತಿಯೆಲ್ಲ ಇಟ್ಟರು, ಅದು ಪಾಡಿಗೆ ರಕ್ತ ಹೋಗ್ತಾನೆ ಇದೆ, ನಾನೆಲ್ಲ ಮಾಡಿದೆ. ಆಮೇಲೆ ನೋಡಿದ್ರೆ ಅಲ್ಲೇ ಮಾತಾಡೇ ಬಿಟ್ರು, ನೀವು ಓಕೆ ನೀವೇ ಮಾಡಿ ಅಂತ ಎಲ್ಲ. ಸರಿ, ನಾನು ನೆಕ್ಸ್ಟು ಜಸ್ಟ್ 2-3 ಡೇಸಲ್ಲೇ ಅವತ್ತೇನೆ ಸ್ಯಾರೀಸ್ ಎಲ್ಲ ತೊಗೊಂಡು ಪ್ರಿಪೇರ್ ಆಗೇ ಬಿಟ್ಟೆ. ಇಲ್ಲಿ ಇಷ್ಟಾದರೂ ನನಗೆ ಇನ್ನೊಂದು ವಿಷಯ ಗೊತ್ತಿರಲಿಲ್ಲ. ಕರೆದ್ರು, ಶೂಟಿಂಗ್ ಹೋದೆ, ವಾಪಸ್ ಬಂದೆ. ಮತ್ತೆ ಬೇರೆದೊಂದು ನಾಟಕ ನಡೀತಾನೆ ಇತ್ತು, ರಿಹರ್ಸಲ್ ಇತ್ತು, ಒಂದಷ್ಟು ಮಿಸ್ ಕಾಲ್ ಬಂದಿತ್ತು. ವಾಪಸ್ ಮಾಡಿದ್ರೆ ಅದ್ರದ್ದು ಪ್ರೊಡ್ಯೂಸರ್, ಕಂಗ್ರ್ಯಾಚುಲೇಷನ್ಸ್, ನೀವು ಸೆಲೆಕ್ಟ್ ಆಯ್ತು. ನಾನು ಶೂಟಿಂಗೇ ಮಾಡಿದ್ದೀನಿ, ಈಗ ಹೇಳ್ತಿದ್ದಾರಲ್ಲ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಓಕೆ ಅಂತಂದರೆ. ಆಮೇಲೆ ಅವತ್ತೂ ನನಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಅಂದ್ರಲ್ಲ ಅಂತ. ನಾನು ನಾಟಕ ಮಾಡ್ತಾಯಿದ್ದೀನಿ, ರಿಹರ್ಸಲ್ ನಡೀತಾ ಇದ್ದೀನಿ, ನಾನು ನಾಟಕ ಇದ್ದಾಗ ಹೇಳ್ತೀನಿ, ನೀವು ಬನ್ನಿ ಅಂತೆಲ್ಲ ಹೇಳಿದೆ. ಹ್ಞೂ ಅಂತಂದ್ರು, ಇಟ್ಟರು. ಒಂದಷ್ಟು ದಿನ ಶೂಟಿಂಗ್ ನಡೀತು. ಅದಾದ್ಮೇಲೆ ಗೊತ್ತಾಗ್ತಾ ಇದೆ ಅವತ್ತು ನಡೆದಿದ್ದು ಮಾಕ್ ಶೂಟ್ ಅಂತೆ. ನಂಗೆ ಅದೊಂದು ಶೂಟ್ ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಲುಕ್ ಟೆಸ್ಟ್ ಕೇಳಿದ್ವಿ, ಅವಾಗ ಆಡಿಷನ್ ಕೇಳಿದ್ವಿ, ಮಾಕ್ ಟೆಸ್ಟ್. ಆಡಿಷನ್ ಆದ್ಮೇಲೆ ಆಕ್ಚುಲ್ ಆಗಿ ಮಾಕ್ ಪ್ರಿಪರೇಷನ್. ಯಾಕೆಂದ್ರೆ ಅಲ್ಲಿ ಹೋದ್ರೆ ನಾನು, ನನ್ನ ಗಂಡ, ನನಗೊಂದು ನಾದ್ನಿ, 3 ಮಕ್ಕಳು ಇರಬೇಕು. ನಾನಿದ್ದೀನಿ, ನಾದ್ನಿ ಇದ್ದಾಳೆ, ಗಂಡನೇ ಚೇಂಜು. ಆಕ್ಚುಲ್ ಶೂಟಿಂಗ್ ದಿನ ದೊಡ್ಡ ಮಗಳು ಹೀರೋಯಿನ್ ಚೇಂಜು, 2ನೇ ಮಗಳು ಚೇಂಜು, 3ನೇ ಮಗಳಾಗ್ಬಿಟ್ಟಿದ್ದಾಳೆ. ಇದೇನಿದು ಅಂತ ಅಂದ್ರೆ ಆವಾಗ ಗೊತ್ತಾಯ್ತು. ಅವತ್ತು ನಡೆದಿದ್ದು ಮಾಕ್ ಶೂಟು ಅದೇನು ಮತ್ತೆ ಚಾನೆಲ್ಗೆ ಹೋಗುತ್ತೆ. ಚಾನೆಲ್ ಮತ್ತು ಓಕೆ ಮಾಡಿದವರು ಇರ್ತಾರೆ. ಓಕೆ ಸರಿ. ನನಗೆ ಯಾವಾಗಲೂ ಒಂದೇನು ಅಂದರೆ, ನಾನು ಓದಿದ ಸ್ಕೂಲ್ನಲ್ಲಿ ಒಂದು 13 ಜನ ಅಷ್ಟೇ ನಾವಿದ್ದಿದ್ದು. ಒಂದು 15-16 ಜನ ಅಂತ ಅಷ್ಟೇ ಇರ್ತಿದ್ದಿದ್ದು ನಮ್ಮ ಸ್ಕೂಲಲ್ಲಿ. ಒಂದು ತುಂಬ ಚಿಕ್ಕ ಸ್ಕೂಲ್, ಹೈಸ್ಕೂಲೆಲ್ಲ ಓದುವಾಗ. ಅದರಲ್ಲಿ ನಂಗೆ ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು ಎಲ್ಲ ಬಂದರೆ 13 ಜನದಲ್ಲಿ ಒಂದು ವಾಟ್ ಇಫ್ ಐ ಗೋ ಟು ಅ ಬಿಗ್ಗರ್ ಕಮ್ಯುನಿಟಿ, ಹಿಂಗೆ ಹೋಗ್ತಾನೆ ಇದ್ರೆ ನಾನು ರೆಕಗ್ನೈಸ್ ಆಗಬಲ್ಲೆನಾ ಅನ್ನೋದೊಂದು ಕ್ವೆಶ್ಚನ್ ನನಗೇನೆ. ಅಯ್ಯೋ ಇಷ್ಟು ಜನದ ಮುಂದೆ ಏನೋ ಓಕೆ ಮುಂದಕ್ಕೆ ಹೋಗೋಕ್ಕಾಗತ್ತಾ ಅನ್ನೋದೊಂದೇ. ಸೊ ಹೋಗಿದ್ದ ಕಡೆ ಎಲ್ಲ ಓಕೆ, ಏನೋ ಒಂದು ಅಪ್ರಿಸಿಯೇಷನ್ ಬರ್ತಾ ಇದೆ, ಏನೋ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗ್ತಾ ಇದೆ ಅಂದಾಗ ನನಗೆ ಓಕೆ ನಾನು ಇನ್ನೂ ಏನೋ ಮಾಡ್ಬೋದು, ಓಕೆ ಇಷ್ಟು ಜನದ ಮಧ್ಯೆ ನಿಂತ್ರೂ ದೇ ಆರ್ ರೆಕಗ್ನೈಸಿಂಗ್ ಮೀ ಅಂತಂದರೆ ಸಮಥಿಂಗ್ ಈಸ್ ನೈಸ್ ಅಬೌಟ್ ಇಟ್ ಅಂತ ಒಂದು ಖುಷಿ. ಮೋರ್ ದೆನ್ ದಿ ರೆಮ್ಯುನರೇಷನ್ ದಟ್ ಮ್ಯಾಟರ್ಸ್. ನಿಜನಾ? ಆಫ್ ಕೋರ್ಸ್ ಐ ನೋ, ಬಿಕಾಸ್ ಬೇರೆಯವ್ರ ಹತ್ರನೂ ಮಾತಾಡಿದಾಗ ಅವ್ರು ಹೇಳಿದ್ದೇನು, ಫಸ್ಟು ನೀವು ಒಂದು ಪಾತ್ರ ಇರಲಿ, ವೆದರ್ ಇಟ್ ಇಸ್ ಇನ್ ಥಿಯೇಟರ್ ಆರ್ ಸೀರಿಯಲ್ ಇರಲಿ, ಮೂವಿ ಇರಲಿ, ದುಡ್ಡು ಎಷ್ಟೇ ಬಂದರೂ ನಿಮ್ಮ ಮಾಡಿದ ಪಾತ್ರಕ್ಕೆ ಯಾರು ಅಪ್ರಿಷಿಯೇಟ್ ಮಾಡಿಲ್ಲ ಅಂತಂದ್ರೆ ಅದರಷ್ಟು ಬೇಜಾರು ಫೀಲಿಂಗ್ ಯಾವುದೂ ಇಲ್ಲ. ನಿಜನಾ? ಹಿಂಗೆ ಅಂದಿದ ತಕ್ಷಣ ನಂಗೆ ನೆನಪಾಗಿದ್ದು, ನಾನು ಪೊಮ್ಮದಿರ ಪೊನ್ನಪ್ಪ ಅಂತ ಗಣೇಶ ನಾಯ್ ಸರ್ ಡೈರೆಕ್ಟ್ ಮಾಡಿದ್ರು.
ಅಂದರೆ ಅವರು ಅವರಿಗೆ ಅಷ್ಟು ವಿಷನ್, ಅವರೇ ಹೇಳೋರು, ನಾನು ಎದ್ದು ಬಂದು ಮಾಡಿ ತೋರಿಸೋ ಅಷ್ಟೆಲ್ಲ ನಾನು ಮಾಡಲ್ಲ, ನೀವು ಮಾಡಬೇಕು, ನಾನು ಹೇಳ್ತೀನಿ, ಐ ಆಮ್ ವೆರಿ ಬ್ಯಾಡ್ ಎಟ್ ಇಟ್ ಅಂತ. ಅವ್ರ ಕಾಮಿಡಿ, ಅವ್ರದ್ದು ಸೆನ್ಸ್ ಆಫ್ ಹ್ಯೂಮರ್ ಇಸ್ ನೈಸ್. ಅವ್ರು ಯಾವಾಗಲೂ ಆ ಥರ ಮಾಡ್ಕೊಂಡು ಮಾಡೋರು. ಅವ್ರು ನನ್ನ ಕೂತೆ ಹೇಳೋರು, ಹಿಂಗೆ ಮಾಡು ಅಂತ. ಐ ವಾಸ್ ಅ ವಿಚ್ ಆ್ಯಕ್ಚುಲಿ ಇನ್ ದಟ್. ಐ ಲವ್ ದಟ್ ಕ್ಯಾರೆಕ್ಟರ್. ಅಲ್ಲಿ ಹೋದರೆ 3 ಶೋ ಆಯಿತು, 3 ಹೌಸ್ಫುಲ್ ಶೋಸು. ಎಲ್ಲರೂ ಚಪ್ಪಾಳೆ ಹೊಡೆದು ತುಂಬ ವಿಷಲ್ ಹೊಡೆದು ಒಂದು 30 ಸೆಕೆಂಡ್ಸ್ ಮೇಲೆ ಎಲ್ಲ ಸಸ್ಟೈನ್ ಆಗಿತ್ತು ಅದು. ಅದಾದಮೇಲೆ ವಿನಯ್ ಎಷ್ಟು ಜನನ ಕರೆಸಿದ್ದೆ ಅಂತ ಸುಮ್ಮನೆ ತಮಾಷೆ ಕೇಳಿದ್ರು. ಅವತ್ತು ಆ್ಯಕ್ಚುಲಾಗಿ ತುಂಬ ಖುಷಿ ಆಯಿತು, ಯಾಕೆಂದರೆ ನನ್ನ ಕಡೆಯಿಂದ ಅಂತ ಯಾರೂ ಬಂದಿರಲಿಲ್ಲ. ಈವನ್ ದೆನ್ ನಿಮಗೆ ಅಷ್ಟೊಂದು ಜನ ಫ್ಯಾನ್ಸ್ ಆಗ್ಬಿಟ್ರು ಆ ಮೊಮೆಂಟ್ಗೆ. ಯಾಕೆಂದರೆ ಫಸ್ಟ್ ಶೋನು ಕುಶಲ್ ನೋಡ್ಕೊಂಡು ಆಗಲೇ ಹೊರಟಿದ್ರು, ನಮ್ಮ ಅಪ್ಪ ಅಮ್ಮ ಕುಶಲ್ ಎಲ್ಲ ನೋಡಿಬಿಟ್ಟಿದ್ರು. ಇದೆಲ್ಲ ಆಗಿದ್ದು ಸಂಜೆ ಶೋನಲ್ಲಿ. ಲೈಕ್ ತುಂಬ ಖುಷಿ ಆಯ್ತು ಅವತ್ತು. ಓಕೆ, ನೈಸ್, ಸಮಥಿಂಗ್ ನೈಸ್ ಇಸ್ ಹ್ಯಾಪ್ನಿಂಗ್, ಎಸ್ ಅಂತ. ಸೊ ಇದು ಇಲ್ಲಿ ನಮ್ಮ ಪುಣ್ಯವತಿಗೆ ಬಂದೆ, ಪುಣ್ಯವತಿನೂ ಆಯಿತು. ಆಮೇಲಿಂದ ಚೆನ್ನಾಗಿ ನಡೀತಾ ಹೋಯಿತು. ಬಟ್ ಇದು ಏನು ಗೊತ್ತಾ, ಶೂಟಿಂಗ್ ಎಲ್ಲ ನನಗೆ ಗೊತ್ತಿಲ್ಲ. ಯುಗಾಂತರ ಹೋಗುವಾಗ ನನಗೆ 7:30 7:45ಗೆ ಪಿಕಪ್ ಇದ್ದಿದ್ದು. ನಾಳೆಯಿಂದ ಶುರು ಆಗುತ್ತೆ ಪುಣ್ಯವತಿ, ಬಂದ್ಬಿಡಿ, 4:15 ಪಿಕಪ್. ತಿರ್ಗಾ ಒಂದು ಶಾಕು. 4:15ನಾ? ಹೌದು, ಇದಿರೋದು ಬಿಡದಿಲ್ ನಡೀತಾ ಇತ್ತು. ಇಟ್ ಈಸ್ ಲೈಕ್ ದಿಸ್. ಆಮೇಲೆ ನನಗೆ ಗೊತ್ತಾಗಿದ್ದು 9 ಗಂಟೆಗೆ, 8 ಗಂಟೆಗೆ ಶೂಟ್ ಶುರು ಆಗಬೇಕು ಅಂತಂದರೆ ನಾವು 8 ಗಂಟೆ ಅಥವಾ 7:45ಗೆ ರೆಡಿ ಇರಬೇಕು. ಫಸ್ಟ್ ಸೀನಲ್ಲಿ ಎಷ್ಟು ಜನ ಇರ್ತೀವೋ ಗೊತ್ತಿಲ್ಲ, ನಮಗೆಲ್ಲ ರೆಡಿ ಆಗಕ್ಕೆ ಅಟ್ಲೀಸ್ಟ್ 1 hour ಬೇಕು. ಶೂಟಿಂಗ್ ಟೈಮ್ ಪ್ರಕಾರ ಆಗುತ್ತಾ, ಸ್ಕೆಡ್ಯೂಲ್ ಸೆಟ್ ಆಗುತ್ತೆ ಅದ್ರ ಪ್ರಕಾರ ಆಗುತ್ತೆ. ಫಸ್ಟೇ ಅಂದರೆ ಒಂದೊಂದು ಶೂಟಲ್ಲಿ ಒಂದೊಂದು ಥರ. ಒಬ್ಬರು 8 ಗಂಟೆಗೆ ಶುರು ಮಾಡಿಬಿಡ್ತಾರೆ, 8:15ಗೆ ಬ್ರೇಕ್ ಕೊಡ್ತಾರೆ, ಅರ್ಧ ಗಂಟೆ ಆಗುತ್ತೆ, ಮತ್ತೆ ಅಲ್ಲಿಂದ ಶುರು ಮಾಡ್ತಾರೆ ಟಿಲ್ ನೆಕ್ಸ್ಟ್ ಬ್ರೇಕ್. ಆ ಥರ. ಒಬ್ಬೊಬ್ರು ತಿಂಡಿ ಎಲ್ಲ ಆಗೋದ್ಮೇಲೆ 9 o'clockಗೆ ಸ್ಟಾರ್ಟ್ ಮಾಡ್ತಾರೆ. 2 ಆಪ್ಷನ್ ಇರೋದು, ಅದು ಅಥವಾ ಇದು. ಇಲ್ಲಿ 8 ಗಂಟೆ ಅಷ್ಟೊತ್ತಿಗೆ, 8:15 ಅಷ್ಟೊತ್ತಿಗೆ ಶುರು ಮಾಡೋರು. ಪೂಜೆ ಮಾಡ್ತಾರೆ ಎವ್ರಿ ಡೇ, ಇದಕ್ಕೆ ಕ್ಯಾಮ್ರಾಗೆ ಶುರು ಮಾಡ್ತಾರೆ. ಸೊ ಅಲ್ಲಿರಬೇಕು ಅಂತ ಅಂದರೆ ನಾವು 1 hour ಮುಂಚೆ ರೆಡಿ ಆಗಬೇಕು. 1 hour ಮುಂಚೆ ರೆಡಿ ಆಗಬೇಕು ಅಂದರೆ ಏನು ಟ್ರಾವೆಲ್ ಟೈಮ್ ಇದೆ ನಮ್ಗೆ ಇಲ್ಲಿಂದ ಹೋಗೋಕೆ 1.5 ಗಂಟೆ. 1.5 ಗಂಟೆ ಹಿಂದೆ, 1.5 ಗಂಟೆ ಹಿಂದೆ ಬರಬೇಕು ಅಂದರೆ ನಾವು 1 hour ಮುಂಚೆ ಎದ್ದು ರೆಡಿ ಆಗಬೇಕು. ನಾವೇನಾದರೂ ನಮ್ಮ ಫುಡ್ ಪ್ಯಾಕ್ ಮಾಡ್ಕೋತೀವಾ, ಇನ್ನೊಂದು 1 hour ಮುಂಚೆ ಎದ್ದು ರೆಡಿ ಆಗಬೇಕು. ಸೊ ಅಟ್ಲೀಸ್ಟು ನಮಗೆ 5 ಗಂಟೆಗೆ ಪಿಕಪ್ ಅಂತ ಹೇಳಿದ್ರೆ ಒಂದು 3:15 ಅಟ್ಲೀಸ್ಟ್ ಎದ್ದರೆ ಎಲ್ಲ ಪ್ರಿಪೇರ್ ಆಗಿ ರೆಡಿ ಆಗಕ್ಕಾಗತ್ತೆ. 5 ಗಂಟೆಗೆ ಆರಾಮಾಗಿ ಕೂತ್ಕೊಂಡು ನಿದ್ದೆ ಮಾಡಿಕೊಂಡು ಬೈ 6:30 ಅಲ್ಲಿ ರೀಚ್ ಆದರೆ ಬೈ 7:30 7:45 ಎಲ್ಲ ರೆಡಿ ಇರ್ತೀವಿ. 8 o'clock ಶೂಟ್ ಸ್ಟಾರ್ಟು. ಹಾಗೆ ಚೆನ್ನಾಗಿ ನಡೆಯುತ್ತೆ. ಅಫ್ಕೋರ್ಸ್ ಎಲ್ಲ ಸೀನಲ್ಲೂ ದಿನ ಎಲ್ಲರೂ ಇರ್ತೀವಿ ಅನ್ನೋ ಥರ ಏನಿರಲ್ಲ. ಆಮೇಲೆ ಇಟ್ ಡಿಪೆಂಡ್ಸ್, ಮತ್ತೆ ಯಾವ ಟ್ರ್ಯಾಕಲ್ಲಿ ಇರ್ತೀವಿ, ಅವತ್ತು ನಮಗೆ ತಿಂಗಳಲ್ಲಿ ಎಷ್ಟು ದಿನ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ 4:15ಗೆ ಬನ್ನಿ ಅಂತ ಕಾಲ್ ಮಾಡ್ತಾರೆ. 4:15 ಆಮೇಲಿಂದ ಏನಾಗುತ್ತೆ ಅದಾದ್ಮೇಲೆ? ಎಸ್, ಅಲ್ಲಿಂದ ಶುರು ಆಯಿತು ಅಷ್ಟೇ. ಓಕೆ, ಒಪ್ಕೋತೀನಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ನನಗೆ ಈ ಪ್ಯಾನಿಕ್ ಅಟ್ಯಾಕ್ಸ್, ಆಂಗ್ಸೈಟಿ ಎಲ್ಲ ಜಾಸ್ತಿ ಆಗ್ಬಿಡ್ತು ಆ ಟೈಮಲ್ಲಿ. ಏನಕ್ಕೆ ಮಾಡೋಕ್ಕಾಗುತ್ತೋ ಇಲ್ಲ ಅಂತನಾ, ಅಥವಾ ಹೆಂಗಪ್ಪ ಮಾಡೋದು? ಇಲ್ಲ, 2 ಮಾಡ್ತಿದ್ದೆ. ಯುಗಾಂತರ ಮಾಡ್ತಿದ್ದೆ, ದೆನ್ ಜೊತೆಯಲ್ಲಿ. ಅಂದರೆ ಸೇತುರಾಮ್ ಸರ್ ಅವರು ತುಂಬ ಪರ್ಟಿಕ್ಯುಲರ್. ಹೀಗೆ ಬರಬೇಕು, ಅವರು ಬರ್ದಿದ್ದ ಥರನೇ ಹೇಳಬೇಕು. ಸೊ ಅವರಿಗೆ ಹ್ಯಾಡ್ ಸಮ್ ವಿಷನ್, ಅದೇ ಥರ ಡೆಲಿವರ್ ಆಗಬೇಕು. ಆ್ಯಂಡ್ ವಿಚ್ ಈಸ್ ವೆರಿ ರೈಟ್. ಯಾಕೆಂದರೆ ಒಬ್ಬ ಡೈರೆಕ್ಟರಿಗೆ ಗೊತ್ತಿರುತ್ತೆ, ಒಬ್ಬ ರೈಟರಿಗೆ ಗೊತ್ತಿರುತ್ತೆ ಅವ್ರ ಕತೆ ಹೇಗೆ ಮೂಡ್ ಬರಬೇಕು, ಇದನ್ನು ಯಾವ ರೀತಿ ಹೇಳಿದ್ರೆ ಜನಕ್ಕೆ ತಲುಪುತ್ತೆ, ಆ ಥರದ್ದೆಲ್ಲ. ಅವ್ರದ್ದು ಜಾನ್ರಾನೇ ಒಂದು ಬೇರೆ ಥರ. ಇನ್ನು ಬೇರೆ ಸೀರಿಯಲೆಲ್ಲ ಏನು ನೋಡ್ತೀವಿ, ಅದು ಸಣ್ಣದು ಒಂದು ಏನಿದೆ, ಇವ್ರದ್ದು ಲೈನು, ಇವ್ರು ಇಡೀ ದಿನ ಶೂಟ್ ಆಗುತ್ತೆ ಬೇಕಾದರೆ, ಅಷ್ಟು ದೊಡ್ಡ ಕಾಂಟೆಂಟ್ ಮಾಡ್ಬೋದು ನಾವು ಬೇರೆ ಯಾವ್ದು ಸೀರಿಯಲ್ ಮಾಡ್ತೀವಿ. ಬಟ್ ಅವ್ರದ್ದು ಒಂದು ಲೈನ್ ಇರುತ್ತೆ ಅಷ್ಟೇ. ಸೊ ಆ ಥರ ಒಂದು 3-4 ಪೇಜ್ ಡೈಲಾಗ್ಸ್ ಇರುತ್ತೆ ಒಂದೊಂದು ಸೀನಲ್ಲಿ. ಹಿಂದಿನ ದಿನ ನಂಗೆ PDF ಬಂದಿಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಆಲ್ಮೋಸ್ಟ್ ದಿಸ್ ಹ್ಯಾಪನ್ ಫಾರ್ ಲೈಕ್ 4 to 5 months. ನನಗೆ PDF ಬಂದಿಲ್ಲ, ಸರ್ ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕೆ ಭಯ ಆಗೋದು, ಇದೆಲ್ಲ ಫೇಸ್ ಮಾಡ್ಬೇಕಾಗಿ ಬರುತ್ತಾ. ಅಯ್ಯೋ, ನಾನು ಇಷ್ಟೆಲ್ಲ ತುಂಬ ಖುಷಿಯಿಂದ ಮಾಡಿದವಳು, ಇಲ್ಲಿ ನನಗೆ ಖುಷಿ ಇಲ್ಲ ಅಥವಾ ಇಷ್ಟ ಇಲ್ಲ ಅಂತಲ್ಲ, ಜೊತೆಗೆ ಇದಲ್ಲ,
ಪ್ಯಾನಿಕ್ ಅಟ್ಯಾಕ್ಸ್ ಮತ್ತು ನರ್ವಸ್ನೆಸ್ಸು, ಈ ಆಂಗ್ಸೈಟಿ. ನಾನು ಎಷ್ಟೋ ದಿನ ರಾತ್ರಿ ನಿದ್ದೆ ಮಾಡ್ತಿರ್ಲಿಲ್ಲ, ಅಳ್ತಾ ಇದ್ದೆ. ಕುಶಲ್ ವಾಸ್ ಲೈಕ್, ಅಯ್ಯೋ ಯಾಕೆ ಇಷ್ಟೊಂದು ಇದು ಮಾಡ್ತೀಯ, ದಟ್ಸ್ ಓಕೆ, ಬೆಳಗ್ಗೆದ್ದು ಹೋಗು ಮಾಡ್ತೀಯ, ನೀನು ಯಾಕೆ ಮಾಡಲ್ಲ, ನಿಂಗಾಗಲ್ವಾ, ಮಾಡು ಮಾಡು ಅಂತ. ಸೊ ಈ ಥರ ಎಲ್ಲ ಆಗಿದ್ದುಂಟು. ಆಮೇಲೆ ನಾನು ಅವ್ರ ಪಲ್ಸ್ ಹಿಡ್ದೆ, ಓಕೆ ವಾಟ್ ಹಿ ವಾಂಟ್ಸ್, ಹೇಗೆ ಅಂತ. ನಾನು ಮೊದಲೇ ಅವ್ರ ಹತ್ರ, ಸರ್ ಇದನ್ನು ನೀವು ಓದ್ಬಿಡಿ ಸರ್ ಒಂದ್ಸಲ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೋತಾ ಇದ್ದೆ. ಆಮೇಲೆ ಅದನ್ನು ನಾನು ಕಲ್ತ್ಕೋತಾ ಇದ್ದೆ. ಬೈ ದೆನ್ ನನಗೆ ಗೊತ್ತಿತ್ತು ಇದು ಯಾವ ಥರ ಡೆಲಿವರ್ ಮಾಡಿದ್ರೆ ಇವ್ರಿಗೆ ಇಷ್ಟ ಆಗುತ್ತೆ ಅಂತ. ಬಟ್ ಅವ್ರೇನಾದರೂ ಇದು ಅಂತ ಅಂದರೆ ಐ ಹ್ಯಾಡ್ ಅನ್ ಆಲ್ಟರ್ನೇಟ್ ಇಂಟೋನೇಷನ್ ಮಾಡ್ಕೊಂಡು ಹೋಗಿದ್ದೀನಿ ಮುಂಚೆನೆ. ಚೆಕ್ ಅಂತ ಬೇರೆ ಹೇಳ್ತಿದ್ದೆ, ಇದಲ್ವಾ ಅನ್ನೋರು, ಎಸ್ ಸರ್ ಅಂತ. ಅವ್ರಿಗೂ ತುಂಬಾ ಖುಷಿ ಆಗೋದು. ಆಮೇಲೆ ನನ್ನ ಜೊತೆ ಕೆಲಸ ಮಾಡೋದಕ್ಕೆ ನೀವು ಡೈರೆಕ್ಟರ್ನ ತುಂಬಾ ಅರ್ಥ ಮಾಡ್ಕೋಬೇಕು. ಎಸ್ ಯಾವ ರೀತಿ ಹೇಳ್ತಾರೆ ಏನು, ಅದು ಒಂದು ಸ್ವಲ್ಪ ದಿನ ಹಿಡಿಯುತ್ತೆ ಫಸ್ಟು. ಬಟ್ ಇಲ್ಲಿ ನನಗೆ ಸ್ವಲ್ಪ ಜಾಸ್ತಿನೇ ಹಿಡೀತು. ಬಟ್ ಈಗೆಲ್ಲ ಚೆಕ್ ಅಂತ 1-2 ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವರು ಅಂತ. ಹಾಗೆ ಪುಣ್ಯವತಿನೂ ಆಯಿತು. ಬಟ್ ದೇರ್ ಇಸ್ ಅ ಫೇಸ್ ಈ ಆ್ಯಕ್ಟರ್ಸ್ಗೆ. ಪುಣ್ಯವತಿ ಆದಮೇಲೆ ಫಾರ್ 6 to 8 months ನನಗೆ ಯಾವುದು ಬರಲಿಲ್ಲ. ಬಂತು ಇನ್ಫ್ಯಾಕ್ಟ್ ಯಾವುದು ಅಂದರೆ ಇದ್ರಲ್ಲಿ ನೋಡಿ ಈ ಥರನೂ ಆಗುತ್ತೆ. ನನಗೆ 3 ಸಲ ಕರೆದ್ರು ಒಂದೇ ಸೀರಿಯಲ್ಗೆ, 3 ಸಲ ಲುಕ್ ಟೆಸ್ಟಿಗೆ ಕರೆದ್ರು. ಲುಕ್ ಟೆಸ್ಟಿಗೆ ಕರೆದ್ರು ಅಂದರೆ 50% ಆಗಿರೋ ಹಾಗೆ. ಬಟ್ ಕರೆದು ಇನ್ನೊಂದ್ಸಲ ಕರಿತಾ ಇದ್ದಾರೆ ಅಂದರೆ ಆಗೇ ಬಿಡ್ತು ಅನ್ನೋ ಥರ. ನಾನು ಹೇಳ್ಬಿಡಿ, ನನಗೆ ಲಾಸ್ಟ್ ಮಿನಿಟಲ್ಲಿ ಹೇಳಿದ್ರೆ ಬೇಡ, ಮೊದಲೇ ಎಲ್ಲ ಪ್ರಿಪೇರ್ ಆಗಬೇಕು ಅನ್ನೋ ಥರ, ನನಗೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ಬೇಕು. ಆರ್ಗನೈಸ್ಡ್ ಆಗಿದ್ದರೆ ಹೋಗಕ್ಕೆ ಸರಿ, ಏನೂ ಮರಿಬಾರ್ದು ಅಂತ ಹೇಳಿ ಅಂತ ಇದ್ದೀನಿ. ಹೇಳ್ತೀವಿ ಮೇಡಮ್, ನಾಳೆ ಹೇಳ್ತೀವಿ, ನಾಳಿದ್ದು ಹೇಳ್ತೀವಿ ಅಂತಾನೆ ಇದ್ದಾರೆ. ಹೇಳ್ತಾನೆ ಇಲ್ಲ ಇವರು. ಅದೇನು 1 ವಾರ ಇದ್ರೆ ಸಾಕು ನಿಮಗೆ, ಈ ಊರಲ್ಲಿರಲ್ಲ ಬೇರೆ ಊರಲ್ಲಿರುತ್ತೆ. 3 ಸಲನೂ ಲುಕ್ ಟೆಸ್ಟ್ ಆಯಿತು, ನೋಡಿದ್ರೆ ಆಗಿಲ್ಲ ಅದು. ಬಟ್ ಐ ಥಿಂಕ್ ಫಾರ್ ಗುಡ್. ಐ ಬಿಲೀವ್ ದಟ್ ಏನಾದರೂ ಆಗಲಿಲ್ಲ ಅಂತಂದರೆ ದಟ್ ಈಸ್ ಫಾರ್ ಗುಡ್. ಏನಾದರೂ ಆಯಿತು ಅಂದರೆ ನಮಗೋಸ್ಕರನೇ ಅದು ಕಾಯ್ತಾ ಇತ್ತು. ಸೊ ಎಕ್ಸೆಪ್ಟ್ ಎವ್ರಿಥಿಂಗ್ ವಿತ್ ಪಾಸಿಟಿವಿಟಿ ಅನ್ನೋದು ನನಗೆ. ಅದಾಗಲಿಲ್ಲ. ಬಟ್ ಏನೂ ಮಾಡದೇ ಇರೋದು ಒಂದು ಫೇಸ್ ಇರುತ್ತಲ್ಲ ಆರ್ಟಿಸ್ಟ್ಗೆ, ಅದೂ ಸ್ವಲ್ಪ ಕಷ್ಟನೇ. ಯಾವ ಥರ ಕಷ್ಟವಾಗಿರುತ್ತೆ ಅದು? ಮೆಂಟಲಿ ಯು ಗೆಟ್ ಒಂಥರ ಡಿಸ್ಟರ್ಬ್. ಫಸ್ಟ್ ಆಫ್ ಆಲ್ ಕೆಲಸ ಸಿಗ್ತಿಲ್ವಲ್ಲ, ಕೆಲಸ ಏನೂ ಇಲ್ವಲ್ಲ ಅನ್ನೋದೊಂದು. ನನ್ನನ್ನು ಯಾರೆಲ್ಲ ಮರ್ತು ಬಿಡ್ತಾರೆ. ಬಿಕಾಸ್ ಈ ಇಂಡಸ್ಟ್ರಿಯಲ್ಲಿ ತುಂಬ ರೆಲೆವೆನ್ಸಲ್ಲಿ ಇರಬೇಕು. ಇದು ನೋಡ್ತಾ ಇದ್ರೆ ಇವ್ರನ್ನ ಇಲ್ಲಿಗೆ ಹಾಕೋಬೋದು, ಇವ್ರು ನೋಡ್ತಾ ಇದ್ರೆ ಇವ್ರನ್ನ ಇಲ್ಲಿ ಕರಿ, ಒಂದು ಕಾಲ್ಸ್ ಬರ್ತಾನೆ ಇರುತ್ತೆ, ಏನಾದರೂ ಒಂದಿರುತ್ತೆ. ಮರ್ತು ಬಿಡ್ತಾರೆ ಜನ. ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಹಾಕೋದು ಅವೆಲ್ಲ ಭಾಳ ಕಮ್ಮಿ. ಈಗ ಯಾರಾದರೂ ಕರೆದ್ರೆ ಸೀರಿಯಲ್ನಲ್ಲಿ ಆರ್ಟಿಸ್ಟ್ಗಳ ಜೊತೆ ಮಾಡ್ತೀನಿ. ನಾನು ಒಬ್ಬಳೇ ಆ ಥರ ನನ್ನದು ಪ್ರೊಫೈಲ್ ಬಿಲ್ಡ್ ಮಾಡ್ಕೊಳ್ಳೋದು. ಐ ಆಮ್ ವೆರಿ ಬ್ಯಾಡ್ ಎಟ್ ಇಟ್. ಸೊ ಹೀಗೆ ನೋ ಪರ್ಸನಲ್ PR ಬೇಸಿಕ್ಲಿ. ಸೊ ಹಾಗೆ ತುಂಬ ದಿನ ಆಯಿತು. ದೆನ್ ಅಣ್ಣಯ್ಯ ಹ್ಯಾಪನ್. ಅಂದರೆ ಅಲ್ಲಿ ಖಾಲಿ ಕೂತಿದ್ದೆ. ದಟ್ ಇವರು ಪ್ರಮೋದ್ ಶೆಟ್ಟಿ ಅವರು ಸುಪ್ರೀತಾ ಶೆಟ್ಟಿ ಅವರು ಆ್ಯಕ್ಚುಲಿ ನಮ್ಮ ರಂಗಸೌರಭ ಅವ್ರ ಟೀಮಲ್ಲೇ ನಾನು ಮಾವಿನಗುಡಿ ಕಾಲೋನಿ ಮಾಡಿದ್ದು. ಸೊ ಪ್ರಮೋದ್ ಅಣ್ಣ ಆ್ಯಂಡ್ ಸುಪ್ರೀತಾ ಅಕ್ಕ ನನಗೆ ಗೊತ್ತಿದ್ರು ಮುಂಚೆಯಿಂದನೇ ಗೊತ್ತಿದ್ರು. ಎಸ್ ಅವ್ರು ಇವಾಗ್ಲೂ ಥಿಯೇಟರಲ್ಲಿ ಇನ್ವಾಲ್ವ್ ಇದ್ದಾರೆ. ಅಫ್ಕೋರ್ಸ್ ನಾನು ಇದ್ದೀನಿ. ಟೈಮ್ ಆದಾಗ ಹೋಗಿ ಮಾಡೇ ಬರೋದು. ಹಾಗೆ ಅವರು ಕರೆದ್ರು ಅಂತ ಅಂದರೆ ನನ್ಗೆ ಆ ಟೀಮಿಂದ ಗೊತ್ತಾಯಿತು, ಓಕೆ ಈ ಥರ ಏನೋ ನಡೀತಾ ಇದೆ ಅಂತ. ನಾನು ಕ್ಯಾಮ್ರಾ ಮುಂದೆ ಇರ್ತೀನೋ ಹಿಂದೆ ಇರ್ತೀನೋ ಗೊತ್ತಿಲ್ಲ. ಐ ಜಸ್ಟ್ ವೆಂಟ್ ದೇರ್. ಕೆಲಸ ಮಾಡೋಣ ಅಂತ ಹೋದೆ. ಏನಮ್ಮ ಮಾಡ್ತೀಯಾ ಅಂತ ಅಂದರು. ಸುಪ್ರೀತಾಕ ನಾನು ಏನು ಬೇಕಾದರೂ ಮಾಡ್ತೀನಿ, ನೀವು ಏನು ಕೆಲಸ ಹೇಳ್ತೀರೋ ನಾನು ಮಾಡ್ತೀನಿ. ಸರಿ, ಐ ವಾಸ್ ದೇರ್ ಫಾರ್ 3 days. ನಾನು ಬರ್ತಿದ್ರು, ಅದೇ ಲುಕ್ ಟೆಸ್ಟಿಗೆ ಬರೋರು, ಆಡಿಷನಿಗೆ ಬರೋರ್ದು ಕ್ಲಿಪ್ಪಿಂಗ್ಸ್ ಬರ್ಕೊಳ್ತಾ ಇದ್ದೆ. ಲುಕ್ ಟೆಸ್ಟಿಗೆ ಬಂದರು. ಇವಾಗ ಯಾರಿದ್ದಾರೋ ಸ್ಕ್ರೀನ್ ಮೇಲೆ ಅದರಲ್ಲಿ ಒಂದಷ್ಟು ಜನದ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಬರ್ಕೋತಾ ಇದ್ದೆ ಅಲ್ಲಿ ಕೂತು. ಸೊ ಐ ನೋ ದ್ಯಾಟ್. ಅದಾದ್ಮೇಲೆ ಸಡನ್ನಾಗಿ ಗೊತ್ತಿಲ್ಲ, ಅದೇ ಸಮಥಿಂಗ್ ಹ್ಯಾಸ್ ಟು ಹ್ಯಾಪನ್. ನಾನು ಈ ಜಾಗ ಬಿಟ್ಟು ಅಲ್ಲಿಗೆ ಹೋಗೋಕ್ಕೆ ಅಂದರೆ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು. 3ನೇ ದಿನನೇ ಅಲ್ಲಿ ಹೋದವಳು. ವಾಪಸ್ ಬಂದರೆ ಐ ಡೋಂಟ್ ನೋ ಅದು ಎಂಥ ಫೀವರ್ ಅಂತ 1 ತಿಂಗಳು ನಾನು ಮಲ್ಕೊಂಡ್ಬಿಟ್ಟೆ. ಸೊ ನಾನು ಇಲ್ಲಿಗೂ ಹೋಗಲೇ ಇಲ್ಲ. ಈ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಅವಾಗ ಆಲ್ರೆಡಿ? ಇಲ್ಲ, ಇನ್ನು ಪ್ರೆಪ್ ವರ್ಕ್ ಅಲ್ಲಿ ಇತ್ತು. ಇನ್ನು ಅಷ್ಟರಲ್ಲೇ ಇತ್ತು. ನಾನು ಹೋಗಲೇ ಇಲ್ಲ. ಮತ್ತೆ ನಾನು ಮನೇಲೇ ಇದ್ದೀನಿ, ಹಿಂಗಾಗ್ತಾ ಇತ್ತು. ಸಡನ್ನಾಗಿ ಒಂದಿನ ಕಾಲ್ ಬರುತ್ತೆ, ಒಂದು ಲುಕ್ ಟೆಸ್ಟಿಗೆ ಬಂದುಬಿಡು. ಯಾವುದೋ ಆ್ಯಕ್ಟಿಂಗಿಗೆ ಕರಿತಾ ಇದ್ದಾರೆ. ಓಕೆ, ನೌ ಐ ವಿಲ್ ಗೋ ಗಿವ್ ಅ ಟ್ರೈ ಅಂತ. ಅಲ್ಲಿ ಹೋದೆ, ಲುಕ್ ಟೆಸ್ಟ್ ಕೊಟ್ಟಾಯಿತು. ದೆನ್ ಐ ಕಮ್ ಬ್ಯಾಕ್. ಅದರಿಂದ ಏನೂ ನನಗೆ ಪಾಸಿಟಿವ್ ಆಗಿ ಬರಲಿಲ್ಲ.
ಅಲ್ಲೆಲ್ಲ ಟೀಮಲ್ಲಿ ಇದ್ರಲ್ವಾ, ಅವ್ರು ಹೇಳಿದ್ರು ಇಲ್ಲ ನೀವು ತುಂಬ ಇದಕ್ಕೆ ಯಂಗ್ ಆಗಿಬಿಡ್ತೀರಾ ಅಂತ, ಆಗಿಲ್ಲ ಇದು, ನೆಕ್ಸ್ಟ್ ನೋಡೋಣ ಅಂತ. ನಾನು ಸುಮ್ಮನೆ ಅವ್ರಿಗೆ ರೇಗಿಸ್ತಾ ಇದ್ದೆ, ಕಲ್ತ್ಬಿಟ್ರಿ ಕಣ್ರೋ ನೀವು ಇಂಡಸ್ಟ್ರಿಗೆ ಬಂದು ಈ ಥರ ಇದೆಲ್ಲ ಹೇಳೋದು, ಮಾಡಿರೋದೇ ಅಮ್ಮ ಅಂತೆ, ಇವಾಗ ಹೆಂಗಾಗ್ಬಿಡ್ತೀನಿ ಅಂತ ಸುಮ್ಮನೆ ಅವ್ರಿಗೆ ರೇಗಿಸ್ತಾ ಇದ್ದೆ. ಬಟ್ ಆ್ಯಕ್ಚುಲಿ ಟ್ರೂ, ಯಾಕೆಂದರೆ ಅದು ಬೇರೆ ಯಾವುದೋ ಕ್ಯಾರೆಕ್ಟರಿಗೆ ತೊಗೊಂಡಿದ್ರು, ಅದರಲ್ಲಿ ಚಿಕ್ಕಮ್ಮ. ಸೊ ಅಲ್ಲಿಗೆ ಹಂಗಾಗ್ತಿತ್ತು ಅಂತ. ಸೊ ಅದಾಯಿತು, ನನಗನ್ನಿಸ್ತು ಓಕೆ ಅಣ್ಣಯ್ಯ ಅಲ್ಲಿ ನಾನು ಇರೋಕ್ಕಾಗಲ್ಲ, ದಟ್ಸ್ ಓಕೆ, ಮುಗೀತು ಇದು ಅಂತ. ಒಂದು 4 ತಿಂಗಳಾಗತ್ತೆ. ಆ ಟೈಮಲ್ಲಿ ಅವತ್ತು ನಾನು ಯಾವುದೋ ಒಂದು ಶಾರ್ಟ್ ಫಿಲ್ಮ್ಗೆ ತುಮಕೂರಿಗೆ ಹೋಗಬೇಕು. ಇದ್ರ ಹಿಂದೆ ಒಂದು ಮೂವಿ ಮಾಡಿರ್ತೀನಿ, ಆ ಮೂವಿನಲ್ಲಿ ಅವ್ರು ನನ್ನನ್ನು ನೋಡಿರ್ತಾರೆ. ದಟ್ಸ್ ವೈ ಅವರು ನನಗೆ ಶಾರ್ಟ್ ಮೂವಿ ಮಾಡ್ತಾಯಿದ್ದೀನಿ, ನೀವು ಅದ್ರಲ್ಲಿ ಮಾಡಿ ಅಂತ ಹೇಳಿರ್ತಾರೆ. ನಿಮ್ಮ ಮನೆಗೆ ನಾನೇ ಬಂದು ಪಿಕ್ ಮಾಡ್ಕೊಂಡು ಹೋಗ್ತೀನಿ, ತುಮಕೂರಿಗೆ ಹೋಗಬೇಕು, 1:15 ನಾನು ಇರ್ತೀನಿ ಅಂತ. ಸರಿ, ನಾನೇನು ಮಾಡಿದೆ, ಬೆಳಗ್ಗೆ ಎದ್ದೆ, 6 o'clockಗೆ ನಂದು ನಾಟಕದ ಒಂದು ರಿಹರ್ಸಲ್ ಇತ್ತು, ಅಲ್ಲಿ ಹೋಗ್ತೀನಿ. ಅಲ್ಲಿ ನಾನು 9:30 ಹೋಗಲೇಬೇಕು, ಈ ಥರ ಒಂದು ಲುಕ್ ಟೆಸ್ಟ್ ಕೇಳಿದ್ದಾರೆ. ಅಲ್ಲಿಂದ ವಾಪಸ್ ಬರ್ತೀನಿ, ಇದಕ್ಕೋಸ್ಕರ ರೆಡಿ ಆಗ್ತೀನಿ, ಲುಕ್ ಟೆಸ್ಟ್ಗೆ ಹೋಗ್ತೀನಿ. ಅಲ್ಲಿ ಹೇಳ್ತಾನೆ ಇದ್ದೀನಿ, ನನಗೆ 1:15 ಬಂದುಬಿಡ್ತಾರೆ ಕರ್ಕೊಂಡು ಹೋಗೋಕ್ಕೆ, ಪ್ಲೀಸ್ ನಂಗೆ ಲುಕ್ ಟೆಸ್ಟ್ ಆಗಬೇಕು ಅಂತ. ಟೈಮ್ ಆಯಿತು 11:30, 12 ಗಂಟೆ, 12:15 ಆಗೋಯ್ತು. ನನ್ನ ಇನ್ನೂ ಕರೆದಿಲ್ಲ. ಡೈರೆಕ್ಟರ್ ಆಲ್ರೆಡಿ ಕಾಲ್ ಮಾಡ್ತಿದ್ದಾರೆ, ನಾನು ಇನ್ನೇನು ಹೊರಟ್ಬಿಡ್ತೀನಿ, ನಿಮ್ಮ ಮನೆ ಹತ್ರ ಇರ್ತೀನಿ, ಬಂದ್ಬಿಡಿ ಅಂತ. ನಾನು ಅಯ್ಯೋ ಕರೀತಾ ಇದ್ದಾರೆ. ಅಷ್ಟೊತ್ತಾದಮೇಲೆ ನಾನು ಸ್ವಲ್ಪ ಐ ಟುಕ್ ದಿಸ್ ಲಿಬರ್ಟಿ ಟು ಸೆ ಸುಪ್ರೀತಕ್ಕ, 12:15 ಸುಪ್ರೀತಕ್ಕ ಬಂದು. ಅಲ್ಲಿವರೆಗೂ ಏನು ಹೇಳಿರಲಿಲ್ಲ, ಹೇಳ್ಬಾರ್ದಲ್ವಾ, ನಾವು ಏನಾಗಿ ಹೋಗಿರ್ತೀವೋ ಹೌದು ಅದಾಗಿರ್ಬೇಕು ಅಂತ. ಬಟ್ 12:15 ಆಗೋಯ್ತಲ್ಲ ಹಿಂಗೆ ಅಂತ, ಅಯ್ಯೋ ಬಾ ಸರಿ ಮಾಡು ಅಂತ ಅಂದರು. ಇಷ್ಟುದ್ದಾಗ ಕೊಟ್ಟಿದ್ರು. ನಾನೇನು ಮಾಡಿದೆ, ಅಷ್ಟೂ ಒಂದೇ ಸಲ ಕಲ್ತ್ಕೊಂಡು ಆ ಕಡೆಯಿಂದ ಅವ್ರು ಕ್ಯೂ ಕೊಡೋದಕ್ಕೆ ನಾನು ಇಲ್ಲಿ ಪಟ ಅಷ್ಟೂ ಹೇಳ್ಬಿಟ್ಟೆ. ಈ ಕಡೆ ಇವ್ನು ನಿಂತಿರ್ತಾನೆ, ಈ ಕಡೆ ಇವ್ನು ನಿಂತಿರ್ತಾನೆ ಅಂದರು. ಓಕೆ ಅಂತ. ಅವರು ನೀನು ತುಂಬ ಅರ್ಜೆಂಟಲ್ಲಿ ಇದೆಯಾ ಅನ್ಸುತ್ತೆ ಇವತ್ತು, ಹೋಗ್ಬಾ ನಡಿ ಅಂತ ಕಳ್ಸಿದ್ರು. ಅಲ್ಲಿಗೆ ಮುಗೀತು ಅಂತ ಹೋದೆ. ಅಲ್ಲಿಂದ ತುಮಕೂರ್ಗೆ ಹೋಗ್ಬೇಕಾ, ಐ ಫಿನಿಶ್. ಅಲ್ಲಿ 2 ದಿನ ಇದ್ದೆ, ಎಲ್ಲ ಮುಗಿಸ್ಕೊಂಡು ಬಂದೆ. 1 ವಾರ 10 ದಿನ ಆದಮೇಲೆ ನೀನು ಶಾರ್ಟ್ ಲಿಸ್ಟ್ ಆಗಿದ್ಯಾ ಅಂತ ಅಂದರು. ಆಮೇಲೆ ನೋಡಿದ್ರೆ ಮಾತಾಡ್ತಾ ಇದ್ದಾರೆ, ಅದು ಶಾರ್ಟ್ ಲಿಸ್ಟ್ ಅಲ್ಲ, ಸೆಲೆಕ್ಟೇ ಆಗಿದೆಯಾ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಸೊ ಬಾ ನೀನು, ನಿನಗಿದು ಹೇಳ್ತೀವಿ, ಏನೋ ಮೀಟ್ ಮಾಡು ಅಂತ ಕರೆದ್ರು. ಅಲ್ಲಿ ಹೋಗ್ತೀನಿ, ಕಾಸ್ಟ್ಯೂಮು ಎಲ್ಲ ಹೇಳ್ತಾರೆ. ಹೀಗೆ ಓಕೆ ಅಗ್ರಿಮೆಂಟ್ ಸೈನ್ ಮಾಡೋಕ್ಕೆ ಕರಿತೀವಿ, ಹೋಗು ಅಂತಂದರು. ಆ ಟೈಮ್ಗೆ ನಾನು ಯಾವುದೋ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಬುಕ್ ಮಾಡಿಬಿಟ್ಟಿದ್ವಿ. ಸುಪ್ರೀತಕ್ಕ ನಾನು ಇರೋದೇ ಇಲ್ಲ ಊರಲ್ಲಿ, ಅದು ಹೆಂಗೆ ಶುರು ಆಗೋಗುತ್ತೆ ನೀನು ಇರೋದೇ ಇಲ್ಲ ಅಂತ ಅಂದರೆ. ಸೊ ಅಲ್ಲೂ ತಿರ್ಗಾ ನನಗೆ ಬ್ರೇಕ್ ಆಯಿತು, ಹೋಯ್ತು ಈಗ ಹೋದೆ ಬಂದೆ. ಬಂದರೆ ಒಂದು 2 days ಆದಮೇಲೆ ಏನಮ್ಮ ಬಂದ್ಯಾ ವಾಪಸ್ಸು, ಬಾ ಆಫೀಸ್ಗೆ, ಇಟ್ ಈಸ್ ಸ್ಟಿಲ್ ದೇರ್ ಫಾರ್ ಮೀ ಅಂತ. ಆಮೇಲೆ ಅಲ್ಲಿ ಹೋದೆ, ಎಲ್ಲ ಸೈನ್ ಆಯಿತು, ಆಯಿತು. ಕರೀತಾ ಇಲ್ಲ 2 ತಿಂಗಳಾಯಿತು, ಕರೀತಾ ಇಲ್ಲ. ಶೂಟಿಂಗ್ ಸ್ಟಾರ್ಟೇ ಆಗಿಬಿಟ್ಟಿದ್ದೆ, ಕರೀತಾ ಇಲ್ಲ. ಅದರಲ್ಲಿ ನನ್ನ ಫ್ರೆಂಡ್ ಬೇರೆ ಹೇಳ್ತಾ ಇದ್ದಾಳೆ, ನನ್ನ ಫ್ರೆಂಡ್ಗೂ ಅದ್ರಲ್ಲಿ ಆಗಿತ್ತಂತೆ, ಅಗ್ರಿಮೆಂಟು ಸೈನ್ ಮಾಡಿಸ್ಕೊಂಡ್ರಂತೆ, ಇವಾಗ ಅವಳು ಇಲ್ವಂತೆ ಅದರಲ್ಲಿ ಆಗಿದ್ಯಂತೆ. ಸೊ ನಾನು ಅದೇ ಬೋಟಲ್ಲಿ ಇದ್ದೀನಾ ಅಂತ ನನಗೆ. ಆಮೇಲೆ ಕರೆದ್ರು ಒಂದಿನ, ಒಂದು ಫೋಟೋಶೂಟಿಗೆ. ನಾನು ಇನ್ನೂ ಫೋಟೋಶೂಟಲ್ಲೇ ಇದ್ದೀನಲ್ಲಪ್ಪ, ಹಂಗಾರೆ ಯಾವಾಗ ಹೋಗೋದು ಶೂಟಿಂಗಿಗೆ, ಇನ್ನೂ ಡೌಟಲ್ಲೇ ಇದೆಯಲ್ಲ. ಸರಿ ಫೋಟೋಶೂಟ್ಗೆ ಹೋದರೆ ಅದು ಚಾನಲ್ ಅವರೇ ಬಂದರು. ಯಾಕೆಂದರೆ ಅವ್ರದ್ದು ಏನೇನೋ ಒಂದಷ್ಟು ಇರುತ್ತೆ, ಯಾಕೆಂದರೆ ಪಾಪ ಆ ಟೈಮಲ್ಲಿ ಒಂದಷ್ಟು ರೀಶೂಟ್ಸ್ ಎಲ್ಲ ಆಗಿತ್ತು ಅವ್ರದ್ದು. ಯಾಕೆಂದರೆ ಲುಕ್ದು ಫೈನಲ್ ಆಗಬೇಕು, ಇನ್ನೊಂದು ಏನೇನೋ ಒಂದಷ್ಟು ಇರುತ್ತೆ. ಸೀರಿಯಲ್ಸಲ್ಲಿ ನಾವು ಎಷ್ಟು ಅರ್ಧ ಗಂಟೆ ನೋಡ್ತೀವಿ, ಅದ್ರ ಹಿಂದೆ ಎಷ್ಟು ಕೆಲಸ ನಡೆದಿರುತ್ತೆ. ಗೊತ್ತಾಗಲ್ಲ ನಮಗೆ ಬಟ್ ನೋಡೋರಿಗೆ ಅರ್ಧ ಗಂಟೆಯಲ್ಲಿ 10 ನಿಮಿಷಕ್ಕೆ ಒಂದೊಂದು ಸೀನು, ಆಮೇಲೆ ಒಂದು ಗ್ಯಾಪ್ ಬ್ರೇಕ್, 21 minutes. ಅಯ್ಯೋ ಇಷ್ಟೇನಾ. ನಮ್ಮಮ್ಮ ಹೇಳೋರು, ಅದೇನು ಈ ನಾಟಕಕ್ಕೆ ಅಷ್ಟು ದಿನ ರಿಹರ್ಸಲ್ ಮಾಡ್ತೀಯ, ಈ ಲೈನ್ ಹೇಳಕ್ ಬರಲ್ವಾ ನಿಂಗೆ ಅಂತ. ಮಮ್ಮಿ ಅದನ್ನ ನೀವು ಹೇಳ್ಕೊಳೋ ಅಷ್ಟು ಸಿಂಪಲ್ ಅಲ್ಲ, ಸುಮ್ಮನೆ ಇರಿ, ನಿಮಗೆ ಗೊತ್ತಾಗಲ್ಲ ಅಂತ ನಾನು. ಸೊ ಈ ಥರ ಆಮೇಲೆ ಆಯಿತು. ಕೊನೆಗೆ ಡೇಟ್ ಬಂತು, ಕನ್ಫರ್ಮ್ ಆಯಿತು, ಓಕೆ ಸ್ಟಾರ್ಟ್ ಆಗ್ತಿದೆ ಇವಾಗ ಅಂತ. ಸೊ ಅಣ್ಣಯ್ಯ ಸೀರಿಯಲ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆ ಇನ್ನೊಂದು ಸೀರಿಯಲ್ ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ? ಅಣ್ಣಯ್ಯ ಓಕೆ ಆಯಿತು ಅಂತ ಗೊತ್ತಾಗಿದ ತಕ್ಷಣ ನಾನು ಅಗ್ರಿಮೆಂಟ್ ಸೈನ್ ಮಾಡಬೇಕು. ಅವತ್ತೇ ಇನ್ನೊಂದು ಕಾಲ್ ಬರುತ್ತೆ, ಮತ್ತೆ ಲುಕ್ ಟೆಸ್ಟಿಗೆ ಬನ್ನಿ ಅಂತ. ಓಕೆ, ಏನೂ ಇಲ್ಲ ಅಂದರೆ ಏನೂ ಇರಲ್ಲ, ಬಂದರೆ ಒಟ್ಟೊಟ್ಟಿಗೆ ಬರುತ್ತೆ. ಓಕೆ ಸರಿ, ಈ ಥರ ಆಲ್ರೆಡಿ ಇದ್ದೀನಿ, ಹಿಂಗೆ
ಪರವಾಗಿಲ್ಲ ಬನ್ನಿ ಮಾಡ್ಬೋದು ಅಂತ. ಬಿಕಾಸ್ ಐವ್ ಸೀನ್ ಪೀಪಲ್ ಎರಡೆರಡು ಸೀರಿಯಲ್ ಮಾಡ್ತಾರೆ, ಮೂವೀಸ್ ಮಾಡ್ತಾರೆ, ಆಮೇಲೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಮಾಡ್ತಾರೆ, ಇಷ್ಟೆಲ್ಲ ಮಾಡ್ತಾರಲ್ಲ, ದಟ್ಸ್ ಓಕೆ. ನಾನು ಆಲ್ರೆಡಿ 2 ಮಾಡ್ತಿದ್ದೆ, ಯುಗಾಂತರ ಆ್ಯಂಡ್ ಇದು. ಸೊ ಏನು ಮಾಡ್ಬೋದು ಅಂತ ಓಕೆ ಅಂತ ಹೇಳಿದೆ. ಅದೂ ಆಗೋಯ್ತು. ನೋಡಿದ್ರೆ ಎಸ್ ಯು ಆರ್ ಇನ್ ಅಂತ ಜೊತೆ ಆಗೋಯ್ತು ಎರಡು. ನನ್ಗೆ ಏನಂತ ಇತ್ತು ಅಂದ್ರೆ ಒಂದು ಸ್ವಲ್ಪ ಅಟ್ಲೀಸ್ಟ್ ನೆಗೆಟಿವ್ ಕ್ಯಾರೆಕ್ಟರ್ ಏನಾದರೂ ಮಾಡ್ಬೋದಲ್ವಾ, ಆಗ್ಲಿ ಚಿಕ್ಕಮ್ಮನೇ ಆಗ್ಲಿ ಇನ್ನೊಂದೇ ಆಗ್ಲಿ ಸ್ವಲ್ಪ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ಬೋದಲ್ವಾ ಅಂತ. ಅವ್ರು ನಂಗೆ ಹೇಳ್ತಾರೆ, ಅಲ್ಲ ಮೇಡಮ್ ನೀವು ಇಷ್ಟು ಸಾಫ್ಟ್ ಕಾಣ್ತೀರಾ, ನಿಮಗೆ ಹೇಗೆ? ಯಾಕೆಂದ್ರೆ ನಮಗೆ ನಮ್ಮ ಮಾಲಾ ಮಿಸ್ಸು, ಡ್ಯಾನ್ಸ್ ಮಿಸ್ಸು, ಮಾಲಾ ಮಿಸ್ಸು ಹಂಗನ್ನೋರು, ರಾಕ್ಷಸರು ದೇವತೆಗಳು ಅಂತ ಬಂದಾಗ ನಿನ್ನೇನು ರಾಕ್ಷಸ ಮಾಡೋದು, ನಿನ್ನನ್ನು ಹೋಗು ದೇವತೆಗಳ ಕಡೆಗೆ ನಿಂತ್ಕೊ ಅನ್ನೋರು. ಮಿಸ್ ಅಂತ ಆ ಥರ. ಸೊ ಶಿವ ಪಾರ್ವತಿ ಅಂತ ಬಂದಾಗ ಮತ್ತೆ ನೀನು ಪಾರ್ವತಿ ಆಗು ಆ ಥರ. ಎಷ್ಟೋ ಆಕ್ಟರ್ಸ್ ಹೇಳೋದ್ ಕೇಳಿದೀನಿ, ನೆಗೆಟಿವ್ ಪಾತ್ರ ಮಾಡೋದ್ರಲ್ಲಿ ಒಂಥರ ಇಮೋಷನ್, ಒಂಥರ ಖುಷಿ. ಹೌದು. ಏನಕ್ಕೆ ಆ ಥರ ಏನಾದ್ರು ಸ್ಪೆಸಿಫಿಕ್ ಆಗಿ ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಾ ಮಾಡೋವಾಗ? ಹಾಗಂತನೂ ಅಲ್ಲ, ಒಂದು ಅಫ್ಕೋರ್ಸ್ ಆ್ಯಕ್ಟಿಂಗ್ ಎಲ್ಲದ್ರಲ್ಲೂ ನನಗೆ ತುಂಬ ಅಳೋ ಅಂಥದ್ದು ಕ್ಯಾರೆಕ್ಟರ್ ಸಿಗುತ್ತೆ. ಪೀಪಲ್ ಫೈಂಡ್ ನೀವು ತುಂಬ ಚೆನ್ನಾಗಿ ಅಳ್ತೀರಾ ಮೇಡಮ್ ಅಂತ ತುಂಬ ಜನ ಹೇಳಿದ್ದಾರೆ. ಸರಿ ಅದಕ್ಕೆ ಅಳಿಸ್ತೀರಾ, ಓಕೆ. ಕಟ್ಟೆ ಹೇಳಲ್ಲ ನಾನು, ಕಟ್ಟೆ ಹೇಳ್ತಿರೋಲ್ರಿ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ, ಬೇರೆ ಬೇರೆ ಆ್ಯಂಗಲಲ್ಲಿ ತೋರಿಸ್ಬೋದು, ಸುಮ್ಮನೆ ಮೇಡಮ್ ಅಂತಾರೆ. ಹಾಗೆ ಆಮೇಲೆ ಬಟ್ ಈಗ ಅಣ್ಣಯ್ಯಲ್ಲಿ ಮಾಡ್ತಿರೋದು ನನಗೆ ತುಂಬ ಖುಷಿ ಕೊಡುತ್ತೆ. ಕಾಮಿಡಿ, ಮಗ ನೀವು ಗಂಡನ್ಗೆ ಆಪೋಸಿಟ್, ಮಗನಿಗೆ ತುಂಬಾ ಕ್ಲೋಸ್ ಆ ಥರ ಇರೋವಂಥದ್ದು. ಒಂದು ವಿಟ್ಟಿನೆಸ್ ಎಲ್ಲ ತೋರಿಸ್ಬೋದು ಅದ್ರಲ್ಲಿ. ನಾನು ಪುಣ್ಯಾವತಿಲೇನೆ ತುಂಬ ಸಾಫ್ಟ್ ಕ್ಯಾರೆಕ್ಟರು ಇದು ಮಾಡುವಾಗ ಅಲ್ಲಿ ಕಟ್ ಆದ ತಕ್ಷಣ ಜನ ನಗೋರು. ಯಾಕೆಂದರೆ ಅಲ್ಲಿ ಯಾವಾಗ ಬಂದ್ರೂ ಎಲ್ಲಿಲ್ಲ ಅಂತ ನಾನು ಒಳಗಡೆಯಿಂದ ನೀರು ಕಾಫಿನೋ ಏನೋ ಒಂದು ತೊಗೊಂಬರೋದು, ಹಿಂಗೆ ಕೊಡೋದು ಆಯಿತಾ. ಅವರು ಗ್ಲಾಸ್ನ ಕೆಳಗೆ ಇಟ್ಕೊಡ್ದು ಚಕ್ಕಂತ ಕ್ಯಾಚ್ ಹಾಕ್ಬೇಕು ನಾನು. ಆ ಥರ ನಾನು ಏನು ನಂದೇ ಒಂದು ಮಾಡ್ತಾ ಇರ್ತಿದ್ದೆ. ಅವರು ಪಕ್ಕದಲ್ಲಿರೋ ಆರ್ಟಿಸ್ಟ್, ಮೇಡಮ್ ಏನು ಕ್ಯಾಚ್ ಹಾಕೋತೀರಾ ಮೇಡಮ್ ನೀವು, ಅವ್ರ ಕಾಲ ಹತ್ರ ಕೈ ಹೋಗಕ್ಕೆ ಬಿಡಲ್ಲ. ಹಂಗೆ ಏನಾದರೂ ಒಂದು ಕಟ್ಟನಿದ ತಕ್ಷಣ ನಂದು ಈ ಥರ ಅಲ್ಲಿ ರೇಗಿಸ್ಕೊಂಡು ಮಾಡೋ ಅಂಥದ್ದು. ಸೊ ಈ ಥರದ್ದು ನನ್ಗೆ ಇಷ್ಟ ಇರ್ತಿತ್ತು. ಸೊ ಅದನ್ನ ಇವಾಗ ಆನ್ ಸ್ಕ್ರೀನ್ ಪ್ಲೇ ಮಾಡಕ್ಕೆ ಸಿಕ್ಕಿದೆಯಲ್ಲ, ಸೊ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಈಗ ಸ್ವಲ್ಪ ಸೀರಿಯಸ್ ಟಾಪಿಕ್ ಬಗ್ಗೆ ಮಾತಾಡೋಣ. ನಾವು ನೋಡ್ತೀವಿ, ನಮ್ಮ ಕನ್ನಡ ಇಂಡಸ್ಟ್ರಿ ಇರ್ಬೋದು, ಕನ್ನಡ ಸೀರಿಯಲ್ಸ್ ಇರ್ಬೋದು, ಅಥವಾ ರೀಜ್ನಲ್ ಸೀರಿಯಲ್ಸ್ ಲೈಕ್ ತಮಿಳ್ ಇಂಡಸ್ಟ್ರಿ, ಮಲಯಾಳಂ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ ಇರ್ಬೋದು, ಇವ್ರಿಗೆಲ್ಲ ಆಡಿಯನ್ಸ್ ವೈಸ್ ಕಂಪೇರ್ ಟು ಹಿಂದಿ ಇಂಡಸ್ಟ್ರಿ ತುಂಬ ಲಿಮಿಟೆಡ್. ಬಿಕಾಸ್ ಇದು ಎಲ್ಲ ಸ್ಪೆಸಿಫಿಕ್ ರೀಜನ್ಗೆ. ಅಫ್ಕೋರ್ಸ್ ಬೇರೆ ಕಡೆ ಯಾರಿಗೆ ಭಾಷೆ ಬರುತ್ತೆ ಅವ್ರು ಖಂಡಿತ ನೋಡ್ತಾರೆ, ಬಟ್ ಪ್ರಾಬ್ಲಿ ಸೀರಿಯಲ್ಸ್ಗೆ ಮೂವೀಸ್ ಥರ ದೊಡ್ಡ ರೀಚ್ ಇರಲ್ಲ ಈ ಪಾಯಿಂಟಲ್ಲಿ. ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡಿದಾಗ ನಮ್ಮ ಸೀರಿಯಲ್ಗಳಲ್ಲಿ ಕಲ್ಚರ್ನ ತುಂಬ ಫೋಕಸ್ ಮಾಡ್ತಾರೆ. ರೀಜ್ನಲ್ ಕಲ್ಚರ್ ಇರ್ಬೋದು. ಅದೇ ನಾವು ಹಿಂದಿ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ, ನಾನು ಒಂದು ಕಾಲದಲ್ಲಿ ಸೀರಿಯಲ್ ನೋಡ್ತಿದ್ದೆ, ಈ ಕೆ ಸೀರೀಸಿಂದ ಸೀರಿಯಲ್ ಬರ್ತಿತ್ತಲ್ಲ, ತುಂಬ ನೋಡ್ತಿದ್ದೆ ಆ ಕಾಲದಲ್ಲಿ. ಅದರಲ್ಲಿ ಅದೇ ಸೇಮ್ ಸ್ಟೋರಿ, ಅತ್ತೆ ಮತ್ತು ಸೊಸೆದು ಕಿತ್ತಾಟ, ಬೇರೆ ಬೇರೆ ಥರ ಕಿತ್ತಾಟ, ಒಬ್ಬಳು ವ್ಯಾಂಪು, ಪ್ಲಾಸ್ಟಿಕ್ ಸರ್ಜರಿ ಇದೆ ನಡೀತಿತ್ತು. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟೊಂದು ಇರಲಿಲ್ಲ ಕಂಪ್ಯಾರಿಟಿವ್ಲಿ. ಸೊ ನೀವು ನೋಡಿರ್ತೀರ ಲಾಸ್ಟ್ 20-25 ಇಯರ್ಸಲ್ಲಿ ಹೇಗೆ ನಮ್ಮ ಇಂಡಸ್ಟ್ರಿ ಇವಾಲ್ವ್ ಆಗಿದೆ. ನೀವು ಹೇಳಿದ ನಿಜ. ಬಟ್ ನಂಗೆ ಅನ್ಸುತ್ತೆ ಹಿಂದಿಲಿ ಈಗಲೂ ಆ ಥರದ್ದೆಲ್ಲ ನಡೀತಾ ಇದೆ ಅಂತ. ಮೇಲೆಲ್ಲೋ ಗಾಳಿಪಟ ಇರುತ್ತೆ, ಅದನ್ನೇ ಹಾರಿಸ್ಕೊಂಡು ಬರ್ತಾ ಇರ್ತಾರೆ, ಮೂನಿಗೆ ಸ್ಕೂಟರಲ್ಲಿ ಹೋಗ್ತಾರೆ, ಸಮಥಿಂಗ್ ಲೈಕ್ ದಿಸ್. ಕನ್ನಡದಲ್ಲಿ ಅಷ್ಟೊಂದೆಲ್ಲ ಏನು ಮಾಡ್ತಾ ಇಲ್ಲ, ಸ್ವಲ್ಪ ರಿಯಲಿಸ್ಟಿಕ್ ಆಗೇ ಇರುತ್ತೆ ಏನು ನಡೀತಾ ಇದೆಯೋ ಅದಕ್ಕೆ. ಅಂದರೆ ಇವಾಗ ಎಲ್ಲ ಟಾಪಿಕ್ಸ್ನೂ ಟಚ್ ಮಾಡ್ತಾರೆ. ಅಂದರೆ ಯಾರ್ದೂ ಇವಾಗ ಏನು ಅನ್ಕೋಬೋದು, ಇದರಿಂದ ಏನಾಗ್ಬೋದು ಆ ಥರದ ಹಿಂಜರಿಕೆ ಏನಿಲ್ಲ. ಎಲ್ಲ ಟಾಪಿಕ್ಸನ್ನು ಟಚ್ ಮಾಡಿ ಬೇರೆ ಬೇರೆ ಥರದ್ದು ಏನು ಆಯಾಮಗಳಿಂದ ಒಂದು ಸೀರಿಯಲ್ನ ತೋರಿಸುವಂಥ ಪ್ರಯತ್ನ ಮಾಡ್ತಾರೆ. ಇವಾಗ ಅದೇ ನೀವು ಹೇಳ್ದಾಗ ಬರೀ ಅತ್ತೆ ಸೊಸೆದೆ ಜಗಳ ಅಂತಲ್ಲ, ಆಮೇಲೆ ಒಬ್ರು ಗಂಡಂಗೆ ಇಬ್ರು ಹೆಂಡ್ತಿರಿರ್ತಾರೆ, ಆ ಥರದ್ದು ಅಲ್ಲ, ಬೇರೆ ಬೇರೆ ಥರದ್ದು. ಈಗ ವಯಸ್ಸಾದವರು ಮದುವೆ ಆಗ್ಬೋದು ಅನ್ನೋ ಥರ ಒಬ್ಬ ಆ ಥರ. ಆಮೇಲೆ ಅಂದರೆ ವಿಧವೆ ಆಗಿ ಮಕ್ಳಿಗೆ ಮೊಮ್ಮಕ್ಕಳಾಗೋ ಟೈಮಲ್ಲೂ ಪ್ರೀತಿ ಆಗ್ಬೋದು ನಿಮಗೆ, ಲವ್ಗೆ ಏನು ಏಜ್ ಬಾರಿಲ್ಲ, ಆ ಥರದ್ದು ಒಂದು. ನಮ್ಮ ಸುಧಾರಾಣಿ ಅವ್ರ ಸೀರಿಯಲ್ ಇದೆ, ಶ್ರೀವಸ್ತು ಶುಭಮಸ್ತು, ಅಮೃತಧಾರ ಇದೆ, ರಾಜೇಶ್ ಸರ್ದು, ಛಾಯಾ ಸಿಂಗ್ ಮೇಡಮ್ದು ಅಮೇಜಿಂಗ್ ಸ್ಕ್ರೀನ್ ಪ್ಲೇ ನೋಡಿದಾಗಲೇ ಖುಷಿ ಆಗುತ್ತೆ. ಬಟ್ ಐ ಗೆಟ್ ದ ಪಾಯಿಂಟ್. ಆಮೇಲೆ ಇದರಲ್ಲಿ ಯಾವತ್ತೂ ನೋಡುವಾಗ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಈ ಸೀರಿಯಲ್. ಹೌದು.
ಅಲ್ವಾ? Major ಮೂವೀಸ್ difference, major ಅಂದ್ರೆ difference. ಯಾವಾಗ್ಲೂ ಇಟ್ ಈಸ್ ಹೀರೋ ಓರಿಯೆಂಟೆಡ್, ಇದ್ರಲ್ಲಿ ಯಾವಾಗ್ಲೂ ಹೆಣ್ಮಕ್ಳು. ಸೊ ಹೀರೋ ಅನ್ನೋನು ಎಸ್ ಹಿ ಪ್ಲೇಸ್ ಏನೋ ಹೆಂಗಂದ್ರೆ 60-40 ಸಮಥಿಂಗ್ ಲೈಕ್ ದಟ್ ಅಲ್ವಾ, ಇಲ್ಲ 55-45 ಹಂಗೆ ಆ ಥರದ್ದೇ ಇರುತ್ತೆ. ಬಟ್ ಇದ್ರಲ್ಲಿ ನಮ್ಗೆ ಅಣ್ಣಯ್ಯ ಇದ್ದಾನೆ. ಅಫ್ಕೋರ್ಸ್ ಪಾರು ಬರ್ತಾಳೆ, ಅವಳಿಗೂ ಅದೇ ಅಷ್ಟಿದೆ. ಬಟ್ ಅಗೇನ್ ಅದೇ ಬೇರೆ ಬೇರೆ ಥರದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವನ್ ನೀವು ಹೇಳ್ದಂಗೆ ಅಣ್ಣಯ್ಯದಲ್ಲೂ ಮೇನ್ ಕ್ಯಾರೆಕ್ಟರ್, ಲೀಡ್ ಕ್ಯಾರೆಕ್ಟರ್ ಅಣ್ಣಯ್ಯ ಅವ್ರದೇ ಇದ್ರು, ಅವ್ರ 4 ತಂಗಿ ಬಗ್ಗೆ ಇರ್ಬೋದು, ಫೀಮೇಲ್ ಲೀಡ್ ಬಗ್ಗೆ ಇರ್ಬೋದು, ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ಇವ್ರ ನಡುವೆನೆ ಆಕ್ಚುಲಿ. ಆಮೇಲೆ ನೆಗೆಟಿವ್ ಯಾರಾದ್ರೂ ಇದ್ರೆ ಅದಕ್ಕೊಂದು ಫೀಮೇಲೇ ಆಗಿರ್ಬೇಕು. ಸೊ ಆ ಥರ. ಬಟ್ ಅಣ್ಣಯ್ಯದಲ್ಲಿ ಒಂಚೂರು ಏನೋ ಬ್ರೇಕ್ ಮಾಡಿದ್ದಾರೆ, ಇದ್ರಲ್ಲಿ ಮೇಲಿದೆ. ಹೌದು, ಮಾವನೇ ಮಾವ ಇದ್ದಾನೆ. ಹೀಗೆ ಆಮೇಲೆ ಯಾರ್ದಾದ್ರೂ ಮೇಲ್ ಕ್ಯಾರೆಕ್ಟರ್ಸ್ ಯಾರಿರ್ತಾರೆ ಫ್ಯಾಮಿಲಿಲಿ, ದೇರ್ ಆರ್ ಆಲ್ ದಿ ಸೈಲೆಂಟ್ ಕ್ಯಾರೆಕ್ಟರ್ಸ್. ಆ್ಯಕ್ಚುಲ್ ಆಗಿ ಏನಂತಾರೆ ಗೊತ್ತಾ, ಸುಮ್ಮನೆ ಇದರಲ್ಲಿ ಸೆಟ್ ಪ್ರಾಪರ್ಟಿ ಅಂತ ಮಾತಾಡ್ಬಿಡ್ತೀವಿ ಸುಮ್ಮನೆ. ಸೊ ನಮ್ಮ ಕಾಲ ನಾವು ಹೇಳ್ಕೊಳ್ಳೋದಕ್ಕೆ ಅವತ್ತೇನು ನಮಗೆ ಮಾತಿಲ್ಲ ಅಥವಾ ಕಮ್ಮಿ ಇತ್ತು ರಿಯಾಕ್ಷನ್ನು ಅಂತಂದ್ರೆ, ಇವತ್ತು ಸೆಟ್ ಪ್ರಾಪರ್ಟಿ ಸುಮ್ಮನೆ ನಿಲ್ಸಿರ್ತಾರೆ ಗೊಂಬೆ ಥರ ಅಂತಾನೆ ಲೈಟರ್ ನೋಟ್. ಯಾಕೆಂದ್ರೆ ಅಫ್ಕೋರ್ಸ್ ನಿಜವಾಗ್ಲೂ ಒಂದು ಜಾಗದಲ್ಲಿ ಯಾರಾದರೂ ಅದನ್ನ ಪಡ್ಕೋಬೇಕು ಅಂತಂದ್ರೆ ಒಬ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂಡ್ ಅವ್ರಿಗೆ ಗೊತ್ತು ಅದನ್ನ ನನಗೆ ಸಿಗ್ಬೇಕಂದ್ರೆ ಹೇಗೆ ಅಂತ. ಆಮೇಲೆ ಅವ್ರಿಗೂ ಗೊತ್ತು ಕತೆ ಎಲ್ಲಿ ನಡೀತಾ ಇದೆ, ಮತ್ತೆ ಒಂದು ಲೈನ್ ಬರಬೇಕು, ಆ ಒಂದು ಲೈನ್ನ ಇವರು ಡೈಲಾಗ್ಸ್ ಆಗೋದು ಕನ್ವರ್ಟ್ ಆಗಬೇಕು, ಸೀನ್ಸ್ ಆಗಬೇಕು. ಇಷ್ಟೆಲ್ಲ ಆಗುವಾಗ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ, ಮತ್ತು ಅವ್ರ ಕಾನ್ವರ್ಸೇಷನ್ ಆಗಬೇಕು. ಮನೇಲಿ 10 ಜನ ಇದ್ದೀವಿ ಅಂದರೆ 10 ಜನನೂ ಮಾತಾಡ್ಸು ಅಂತ ನಿಲ್ಸೋಕ್ಕಾಗಲ್ಲ. ಹೌದು. ಸೊ ಇದೆಲ್ಲ ಗೊತ್ತಿರುತ್ತೆ ಆರ್ಟಿಸ್ಟ್ಗೂ. ಬಟ್ ಸ್ಟಿಲ್ ನಾವು ಅಲ್ಲಿ ನಮ್ಮನ್ನು ಎನರ್ಜೆಟಿಕ್ ಆಗಿ ಇಟ್ಕೋಬೇಕು ಅಂತಂದರೆ ನಮ್ಮ ಕಾಲ್ಗಳು ನಾವೇ ಹೇಳ್ಕೊಂಡು ಈ ಥರ ಎಲ್ಲ ಮಾಡಿಕೊಂಡು ಇಡೀ ದಿನ ಅಂದರೆ ವಿ ವರ್ಕ್ ಫಾರ್ ಲೈಕ್ ಒಂದು 20 hours ಅಂತ ಅನ್ಸುತ್ತೆ ಒಂದು ಸ್ಕೆಡ್ಯೂಲ್ ಅಲ್ಲಿ. ಯಾಕೆಂದ್ರೆ 5 ಗಂಟೆಗೆ ಪಿಕಪ್ ಅಂತಂದ್ರೆ ನಾವು ಮತ್ತೆ ವಾಪಸ್ ಬರೋ ಹೊತ್ತಿಗೆ ಒಂದು 12 ಗಂಟೆ ಅದು 1 ಗಂಟೆ ಆಗುತ್ತೆ ಅಂತ ಅಂದ್ರೆ ನಾನು ಎಷ್ಟು ಸರ್ತಿ ನಿಮಗೆ ರಾತ್ರಿ 2 ಗಂಟೆಗೆ ವಾಪಸ್ ಮನೆಗೆ ಹೋಗ್ತಿರೋದು. ಸೊ ಈ ಥರ ಎಲ್ಲ ಆಗುತ್ತೆ. ಆಮೇಲೆ ನೈಟ್ ಶೂಟ್ ಎಲ್ಲ ಆಗುತ್ತೆ, ಬೆಳಗ್ಗೆ ಮಲ್ಕೊ ಅಂತಾರೆ, ಅದು ನಮ್ಗೆ ಏನೋ ಬೇರೆ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ, ಮಲ್ಗೋಕ್ಕಾಗಲ್ಲ. ಸೊ ಆ್ಯಕ್ಚುಲ್ ಆಗಿ ಹೇಳ್ಬೇಕಂತಂದ್ರೆ ನಂದು ಲೇಟೆಸ್ಟ್, ನಾನು ಬೇರೆ ರೆಕಾರ್ಡ್ಸ್ನ ಅದಾದ್ಮೇಲೆ ಕೇಳಿದ್ದೀನಿ, 72 hours ಎಲ್ಲ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದಾರಂತೆ. ಮೈ ಲೇಟೆಸ್ಟ್ ರೆಕಾರ್ಡ್ ಇಸ್ 44 hours ಕಂಟಿನ್ಯೂಸ್. ಅಂದ್ರೆ ಇಲ್ಲಿ ಬೆಳಗ್ಗೆ ಹೋದೆ, ಇನ್ನೊಂದು ಸೆಟ್ಟಿಗೆ ರಾತ್ರಿ ಹೋದೆ, ತಿರ್ಗಾ ಅಲ್ಲಿ ಪ್ಯಾಕಪ್ ಆಯ್ತು, ಮನೆಗೆ ಬಂದು ಫ್ರೆಶ್ ಅಪ್ ಆದ ಚೆಕ್ ಅಂತ ತಿರ್ಗಾ ಅಲ್ಲಿಗೆ ಹೋದೆ. ಚನ್ನಪಟ್ಟಣಲ್ಲೇ ಇದು ನಡೀತಾ ಇರೋದು ಅಣ್ಣಯ್ಯ. ಸೊ ಆ ಥರ ಎಲ್ಲ ಮಾಡಿದ್ದು ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಅಯ್ಯೋ ಏನು ಜ್ವರ ಇದೆ ಅಂತಂದ್ರೂ ಇವ್ರು ಬಿಡ್ತಾ ಇಲ್ಲ, ಫಿಸಿಕಲಿ ನಮ್ಗೆ ಆಗ್ತಾ ಇಲ್ಲ ಅಂತಂದ್ರೂ, ಏನೋ ಪೆಟ್ಟಾಗಿರುತ್ತೆ. ನನಗೆ ಫ್ರ್ಯಾಕ್ಚರ್ ಆಗಿತ್ತು. ಫ್ರ್ಯಾಕ್ಚರ್ ಆಯ್ತು ಆ ನಿಮಿಷದಲ್ಲಿ, ಬಟ್ ಆ ಸೀನಲ್ಲಿ ಮುಗಿಸ್ಲೇಬೇಕಿತ್ತು. ಐ ನ್ಯೂ ಇಟ್ ವಾಸ್ ಅ ಫ್ರ್ಯಾಕ್ಚರ್. ಮಾಡೋವಾಗ ಆಕ್ಷನ್ ಅಂತ ಹೇಳಿದ್ರು, ನಾನು ಎಷ್ಟು ಅಂದ್ರೆ ನನ್ನ ಡೈರೆಕ್ಟರ್ ರೇಗಿಸ್ತಾ ಇರ್ತಾರೆ, ಅಯ್ಯೋ ಲೀಲಮ್ಮ ಫುಲ್ಲು ಎನರ್ಜಿ, ನೀವಂತೂ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ. ಅಂದ್ರೆ ಲೇಟ್ ಆಗ್ತಾ 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 ಸಂಜೆ ಹೊತ್ತಿಗೆ ಡಲ್ ಆಗ್ಬಿಡ್ಬಾರ್ದಲ್ವಾ. ಸೊ ನಾವ್ ಎಷ್ಟು ಎನರ್ಜೆಟಿಕ್ ಆಗ್ತೀವೋ ಮತ್ತೆ ಸೀನಲ್ಲಿ ಅಷ್ಟು ಕೊಡ್ಬೋದು ಅಂತ ಹೇಳಿ. ನನ್ಗೇನು ಅಂತಂದ್ರೆ ವೈಡ್ ಅಲ್ಲಿ ಒಂದು ಆಲ್ರೆಡಿ ಏನೋ ಆಗಿತ್ತು. ಸೊ ಅದರದ ಸ್ಪೀಡ್ ಮ್ಯಾಚ್ ಮಾಡ್ಬೇಕಲ್ವಾ, ಇವರೆಲ್ಲ ಅವನಿಗೆ ಕ್ಲೋಸ್ ಅಪ್ ಹೋಗಿದ್ರು, ನಾನು ಸ್ಪೀಡ್ ಮ್ಯಾಚ್ ಮಾಡ್ಬೇಕಲ್ಲ ಅಂದ ತಕ್ಷಣ ಇಲ್ಲಿಂದ ಓಡ್ದೆ. ನೋಡಿದ್ರೆ ಗ್ಯಾಪ್ ಕಮ್ಮಿ ಇತ್ತು ಸೋಫಾಗೂ ಆ್ಯಂಡ್ ಟಿಪಾಯ್ಗೂ. ಆ ಕಾಲು ಪಟ್ ಅಂತ ಹೊಡಿತು, ನಂಗೆ ಸೌಂಡ್ ಕೇಳಿಸ್ತು. ಹಿಂಗೆ ಕೈಯಲ್ಲಿ ಇಟ್ಕೊಂಡ್ರೆ ಲಾಸ್ಟ್ ಟೋ ಕಟಕ್ ಅಂತ ಇದೆ, ಕಣ್ಣಲ್ಲಿ ಗಳಗಳಗಳ ನೀರು ಹರಿತಾ ಇದೆ. ಬಟ್ ಸ್ಟಿಲ್ ಐ ಆಮ್ ಏನು ಸ್ಮೈಲಿಂಗ್ ವೈಡ್ ಓಪನ್ ಅಂತ ನಗ್ತಾ ಇದ್ದೀನಿ. ಕಣ್ಣಲ್ಲಿ ಸರ್ ನೀವು ಬಂದರೂ ಆ ನೋವು ಹೋಗಲ್ಲ ಸರ್, ನಾವು ಬನ್ನಿ ಶೂಟಿಂಗ್ ಮಾಡೋಣ, ಮುರಿದಿದೆ ಗ್ಯಾರಂಟಿ ಅಂತ. ನಾನು ಏನು ಮೇಡಮ್ ನೀವು ಹಿಂಗಂತ ಇದ್ದೀರಾ, ಅದೇನೂ ಆಗಿಲ್ಲ ಸುಮ್ಮನಿರಿ ಅಂತ. ಹಾಗೆ ಆಗಿ ಸೊ ಮುಗೀತು. ಬಟ್ ಸ್ಟಿಲ್ ನನಗೆ ಇಟ್ಸ್ ನಾಟ್ ದಟ್ ಎಲ್ಲರೂ ಯಾವಾಗಲೂ ಕೋಪ್ರೇಟ್ ಮಾಡ್ತಾರೆ ಅಂತಲ್ಲ. ನನಗೇನೆ ಅಲ್ಲಿ ಒಂದ್ಸಲ ಏನಾಯಿತು ಅಂತಂದರೆ, ನೆಕ್ಸ್ಟು ನನ್ನ ಕಾಲು ಅಷ್ಟು ನೋವ್ತಾ ಇದೆ, ಊದಿತ್ತು, ಎಲ್ಲ ಆಯಿತು. ಬೆಳಗ್ಗೆನೆ ಕರೆಸಿದ್ರು, ಅಂದರೆ ಒಂದು ಗಂಟೆಗೆ ಪಿಕಪ್ ಮಾಡಿಸಿದ್ರು. ಬಟ್ ನನಗೆ ಶಾರ್ಟ್ ಬಂದಿದ್ದು ಒಂದು 11 ಗಂಟೆಗೆ, ಸಮಥಿಂಗ್ ಲೈಕ್ ದಿಸ್. ಈ ಥರದ್ದೆಲ್ಲ ಒಂದಷ್ಟು ಸೀರಿಯಲ್ಗಳಲ್ಲಿ ಆಗುತ್ತೆ. ಅದು ಒಬ್ಬರು ತಪ್ಪು ಅಂತಲ್ಲ, ಅಥವಾ ಅದು ತಪ್ಪು ಅಂತಾನೂ ಅಲ್ಲ. ಈಗ ಆ ಟೈಮಲ್ಲಿ ನಾನು ಅಲ್ಲಿದ್ದೆ, ನನಗೆ ಅನ್ನಿಸ್ತಾ ಇರುತ್ತೆ, ಅಯ್ಯೋ ನನಗೆ ನೋವು ಇಷ್ಟೊತ್ತಾಯಿತು, 12 hours ಆಗ್ತಾ ಇದೆ, ನನಗೆ ಶಾರ್ಟ್ ಇಟ್ಟಿಲ್ವಲ್ಲ ಅಂತ. ಬಟ್ ಅವ್ರಿಗಿರುತ್ತೆ ಇಷ್ಟು ಮುಗಿಸ್ಬೇಕು, ಇಲ್ಲ ಆಗಬೇಕು, ಅವ್ರದ್ದೇ ಆದಂಥ ರೀಸನ್ಸ್ ಇರುತ್ತೆ. ಆಮೇಲೆ ಇವತ್ತು ಇವ್ರನ್ನ ಅವಾಯ್ಡ್ ಮಾಡ್ಬೋದಾ, ಇಲ್ಲ ಆಗಲ್ಲ ಅಲ್ವಾ. ಅವರಿಗೆ ಟೆಲಿಕಾಸ್ಟ್ ಆಗಬೇಕಾಗಿರುತ್ತೆ, ಅವ್ರಿಗೆ ಬೇಕೇ ಬೇಕು ಆ ಸೀನು.
ಎಷ್ಟೋ ಸಲ ನಾವು ಸೀರಿಯಲ್ಗಳಲ್ಲಿ ನೋಡಿರ್ತೀವಿ, ಅವ್ರಿಗೆ ಕೈ ಫ್ರ್ಯಾಕ್ಚರ್ ಆಗಿತ್ತೋ ಇನ್ನೇನಾಗಿತ್ತೋ, ಅವ್ರನ್ನ ಹಾಗೆ ತೋರಿಸ್ತಾರೆ. ಆ ಸೀರಿಯಲ್ನಲ್ಲೇ ಆ ಥರ ಆಗಿದೆ ಇವ್ರಿಗೆ ಅಂತ ತೋರಿಸ್ತಾರೆ. ಯಾಕೆಂದರೆ ಆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಇರುತ್ತೆ, ಅಲ್ಲಿಂದ ಸ್ಟೋರಿ ಹೋಗಬೇಕಾಗಿರುತ್ತೆ. ಸೊ ಅವ್ರ ಚಾಲೆಂಜಸ್ಸು ಒಂದಷ್ಟು ಇರುತ್ತೆ. ಸೊ ಒಬ್ರಿಗೊಬ್ರಿಗೆ ನಾವು ಎಷ್ಟು ಕೋಆಪ್ರೇಟ್ ಮಾಡಿಕೊಂಡು ಮಾಡ್ತಾ ಹೋಗ್ತೀವೋ ನಮಗೆ ನಾವು ವಿ ಆರ್ ಬೆನಿಫಿಟಿಂಗ್ ಅವರ್ ಸೆಲ್ಸ್ ಅಷ್ಟೇ. ಸೊ ಇನ್ನೊಂದು ಪ್ರಾಬಬ್ಲಿ ಕಾಂಟ್ರವರ್ಷಿಯಲ್ ಕ್ವಶನ್ ಕೇಳ್ತೀನಿ ನಿಮಗೆ. ಸೊ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ NSD ಬಗ್ಗೆ ಏನೋ ಒಂದು ಸ್ವಲ್ಪ ಓದ್ತಾ ಇದ್ದೆ, ರೈಟ್. NSD ಅಂತ ಅಂದಾಗ ಈಗ ಪ್ರೆಸೆಂಟಲ್ಲಿ ಇರೋದು ನಮಗೆ ಟಾಪ್ ಪಂಕಜ್ ತ್ರಿಪಾಠಿ ಇರ್ಬೋದು, ನಸೀರುದ್ದೀನ್ ಶಾ ಇವರೆಲ್ಲ ಇರ್ಬೋದು, ಇವರೆಲ್ಲ ಜ್ಞಾಪಕ ಬರ್ತಾರೆ. ಯಾರೋ ಇನ್ನೊಬ್ಬರು NSD ಅಲ್ಯುಮಿನೈನೇ ಇದ್ದ, ಅವನು ಹೇಳ್ತಾನೆ 100 ಜನ ಬರ್ತಾರೆ, ಅದರಲ್ಲಿ ಒಬ್ಬನ ಹೆಸರು ಗೊತ್ತಿರುತ್ತೆ ನಿಮಗೆ. ಇನ್ನೊಂದು 99 ಜನರಲ್ಲಿ ಇನ್ನೂ 10-15 ಜನ ಹುಚ್ಚರಾಗಿ ಹೋಗಿರ್ಬೋದು, ಅವರು ಏನೋ ಬೇರೆ ಚಿಕ್ಕ ಕೆಲಸ ಮಾಡ್ಕೊಂಡಿರ್ಬೋದು, ಅವ್ರ ಹೆಸರೇ ಗೊತ್ತಿಲ್ಲ, ಜೀವನನೇ ಹಾಳು ಮಾಡ್ಕೊಂಡಿರ್ಬೋದು. ನಿಮ್ಮ ಫೀಲ್ಡ್ ಅನ್ಫಾರ್ಚುನೇಟ್ಲಿ ಯಾವ ಥರ ಅಂದರೆ, ಒಂದು ಪಾತ್ರ ಬಂದರೆ ಅದಕ್ಕೆ 1000 ಜನನೂ ಅಪ್ಲೈ ಮಾಡೋ ಜನನಿದ್ದಾರೆ, 1000 ಜನ ಅಪ್ಲೈ ಮಾಡೇ ಮಾಡ್ತಾರೆ. ಎಷ್ಟೋ ಜನರಿಗೆ ಬೇಜಾರಾಗುತ್ತೆ. ನಿಮಗೂ ಕೂಡ ಆಗಿರ್ಬೋದು, ನೀವು ಒಂದು ಸ್ಟೋರಿ ಹೇಳಿದ್ರಿ ಅವಾಗ 7-8 ತಿಂಗಳು ಆ ಗ್ಯಾಪಲ್ಲಿ. ಆ ಮೆಂಟಲ್ ಸ್ಟ್ರೆಂತ್ ಎಷ್ಟು ಇಂಪಾರ್ಟೆಂಟು, ಹೇಗೆ ಅದನ್ನು ಮೇಂಟೈನ್ ಮಾಡ್ಕೊತೀರಾ ನೀವು, ಅಥವಾ ಯಾರಾದರೂ ಈ ಫೀಲ್ಡ್ಗೆ ಬರ್ತಿದ್ದವ್ರಿಗೆ ನೀವು ಏನು ಅಡ್ವೈಸ್ ಕೊಡ್ತೀರಾ? ಅಡ್ವೈಸ್ ಅನ್ನೋದಕ್ಕಿಂತ ಇದು ನಮಗೆ ಲೆಸನ್ನ ಪಾಠನ ಕಲಿಸ್ತಾ ಹೋಗುತ್ತೆ. ಹೇಗೆ ಸುಮ್ಮನೆ ಹೇಳ್ತಾರಲ್ಲ, ಏಜ್ ಅಂದರೆ ಸುಮ್ಮನೆ ಆಗಲ್ಲ, ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದು ಒಂದು ಗೊತ್ತಾಗತ್ತೆ ಅಂತ. ಹಾಗೆ ಇದ್ರೊಳಗಡೆ ಇಳಿದ್ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಈ ಥಿಯೇಟರ್ ಅನ್ನೋದೇನೆ ಒಂದಷ್ಟು ನನಗೆ ಕಲಿಸಿದೆ ಅಂತ ಹೇಳ್ಬೋದು. ಅಕ್ಸೆಪ್ಟ್ ಇಟ್ ಅನ್ನೋ ಥರದ್ದು. ಸೊ ನಾನು ಅಲ್ಲಿಗೆ ಹೋದ್ಮೇಲೆ ಇನ್ಫ್ಯಾಕ್ಟ್ ನನ್ನ ಥಿಂಕಿಂಗ್ನೆಲ್ಲ ನಾನು ಬದಲಾಯಿಸ್ಕೊಂಡಿದ್ದು. ನನಗೆ ಏನು ಅನಿಸುತ್ತೋ ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಡೋದು. ಆಮೇಲೆ ಯಾರಿಗಾದ್ರೂ ಏನಾದರೂ ಅನಿಸಿದ್ರೆ ಅದನ್ನು ಪಾಸಿಟಿವ್ ಆಗಿ ತೊಗೊಳೋದಕ್ಕೆ ನಾನು ರೆಡಿ ಇದ್ದೀನಿ ಇವತ್ತು. ಸೊ ಆ ಥರ ಇರುವಾಗ ನನಗೆ ಬೇಜಾರಾಗೋದು ತುಂಬ ಕಮ್ಮಿ. ಬಿಕಾಸ್ ನಾನು ಎಲ್ಲದಕ್ಕೂ ರೀಸನ್ ಹುಡುಕ್ತಾ ಹೋಗ್ತೀನಿ. ಈ ಥರ ಆಯ್ತಾ, ಏನಕ್ಕಾಗಿರ್ಬೋದು. ಈಗ ಇಬ್ಬರು ಮಾತಾಡ್ತಿದ್ರು ಅಷ್ಟೇ, ಯಾಕೆ ಅವ್ರು ಆ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಅವರಿಂದ ಏನು ಯೋಚನೆ ಇರ್ಬೋದು, ಅವ್ರು ಬೆಳೆದು ಬಂದಿರೋ ರೀತಿ ಇರ್ಬೋದು, ಅವರು ಯಾರನ್ನು ನೋಡಿ ಕಲ್ತಿದ್ದಾರೋ, ಏನನ್ನು ನೋಡಿ ಕಲ್ತಿದ್ದಾರೋ, ಏನು ಇನ್ಫ್ಲೂಯೆನ್ಸ್ ಆಗಿದೆಯೋ ಅವರಿಗೆ ಅಲ್ವಾ. ಅದಕ್ಕೆ ನನ್ನ ಕೈಲಾದರೆ ಅವ್ರನ್ನ ನಾನು ಇದಲ್ಲ ಅದು ಅಂತ ಹೇಳ್ಬೋದು. ಹಾಗೆ ಸೊ ಫಾರ್ ಮೀ ಐ ಥಿಂಕ್ ರಿಜೆಕ್ಷನ್ ಈಸ್ ನಾಟ್ ಅ ಬಿಗ್ ಡೀಲ್. ಬಿಕಾಸ್ ಐ ಬಿಲೀವ್ ಇವತ್ತಿಲ್ಲಿ ರಿಜೆಕ್ಟ್ ಆಗಿದೆ ಅಂತಂದರೆ ಎಲ್ಲೋ ಏನೋ ಕಾಯ್ತಾ ಇದೆ. ದಟ್ ಈಸ್ ಫಾರ್ ಸಂಬಡಿ ಎಲ್ಸ್, ನಾಟ್ ಮೀ. ನನಗೆ ಇನ್ನೇನೋ ಒಂದಿದೆ, ಇಲ್ಲಿ ಹೋದರೆ ಮೋಸ್ಟ್ಲಿ ನಾನು ಈ ಕಡೆ ಹೊಟ್ಟೋಗ್ಬಿಡ್ತೀನಿ ಅಂತ ಅನಿಸುತ್ತೆ. ಬಟ್ ಮೈ ಜರ್ನಿ ಈಸ್ ಡೆಸ್ಟಿನ್ಡ್ ಟುವರ್ಡ್ಸ್ ದಿಸ್ ಸೈಡ್, ದಟ್ಸ್ ವೈ ಐ ಆಮ್ ಗೆಟಿಂಗ್ ರಿಜೆಕ್ಟೆಡ್ ಹಿಯರ್ ಅನ್ನೋದು ನನಗೆ ಗೊತ್ತು. ಇವತ್ತು ನಾನು ಇಲ್ಲಿ ಫ್ರೀಯಾಗಿ ಕೆಲಸ ಮಾಡಿದ್ದೀನಿ ಅಂತ ಅಂದರೆ ಇದು ನಾನು ಇನ್ನೆಲ್ಗೋ ಒಂದು ಒಳ್ಳೆ ಪೇ ಕೊಟ್ಟು ನನ್ನನ್ನು ಪ್ಲೇಸ್ ಮಾಡೋ ಅಂಥ ಜಾಗ ಕರ್ಕೊಂಡು ಹೋಗ್ಬೋದು. ನೀವೊಂದು ಗುಡ್ ವಿಲ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀರಾ. ಎಸ್, ಅಡಾಪ್ಟಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಒಂದು. ಸೊ ಯಾರೇ ಈ ಫೀಲ್ಡ್ಗೆ ಬರ್ತಿದ್ದಾರೆ, ಅವ್ರು ಯಾರಾದರೂ ಆ್ಯಕ್ಟಿಂಗ್, ವೆದರ್ ಇಟ್ ಇಸ್ ಸೀರಿಯಲ್ಸ್ ಇರ್ಬೋದು ಅಥವಾ ಮೂವೀಸು ಅವ್ರ ಥಿಯೇಟರ್ಗೆ ಬರ್ಬೇಕಂತಂದ್ರು, ಒಂದು ನೀವು ರೆಡಿ ಇರಬೇಕು. ದೆರ್ ವಿಲ್ ಬಿ ರಿಜೆಕ್ಷನ್ಸ್, ದೆರ್ ವಿಲ್ ಬಿ ಮೆನಿ ರಿಜೆಕ್ಷನ್ಸ್, ಆ್ಯಂಡ್ ಯು ಹ್ಯಾವ್ ಟು ಬಿ ವೆರಿ ಪೇಷಂಟ್ ಆ್ಯಂಡ್ ಅಡಾಪ್ಟಬಲ್ ಟು ಥಿಂಗ್ಸ್. ಇದು ನಾನು ಅರ್ಥ ಮಾಡ್ಕೊತಿರೋದು. ಮೂವಿಂಗ್ ಆನ್. ಸೊ ಈಗ ನೀವು ಅವಾಗ ಹೇಳಿದ್ರಿ ನಿಮಗೆ ಸಿಕ್ಕಿರೋ ಪಾತ್ರ ಎಲ್ಲ ಒಂಥರ ನಿಮ್ಮ ಏಜ್ ಬಿಟ್ಟಿರೋ ಪಾತ್ರಗಳು, ರೈಟ್? ನೀವು ಒಂದು ಇನ್ಸ್ಟೆನ್ಸ್ ಹೇಳಿದ್ರಿ, ಮತ್ತೆ ಇದೇ ಪಾತ್ರ ಬರ್ತಾ ಇದೆಯಲ್ಲ ಅಂತ. ಸೊ ಫಸ್ಟ್ ಪಾತ್ರ ನಿಮಗೆ ಬಂದಾಗ ಓಕೆ ಏನೋ ಬರ್ತಾ ಇದೆ ಅಂತ ಎಕ್ಸೆಪ್ಟ್ ಮಾಡಿರ್ತೀರ, ಮತ್ತೆ ಬಂದಾಗ ನಿಮ್ಮ ಥಿಂಕಿಂಗ್ ಬೇರೆ ಥರ ಇರುತ್ತೆ. ಇವಾಗ ನಿಮ್ಮ ಪಾತ್ರ ಸದ್ಯಕ್ಕಿರೋದು, ನೀವು ಒಬ್ಬರು ಪ್ರಾಬ್ಲಿ ನಿಮ್ಮ ರಿಯಲ್ ವಯಸ್ಸು ಎಷ್ಟಿದೆ ಅಷ್ಟು ದೊಡ್ಡ ಹುಡುಗನಿಗೆ ನೀವು ಒಂದು ತಾಯಿ ಪಾತ್ರ ಮಾಡ್ತಾ ಇದ್ದೀರ. ಹೇಗೆ ನೀವು ಆ ರೋಲ್ಗೆ ಹೋಗ್ತೀರಾ? ಫಸ್ಟ್ ಆಫ್ ಆಲ್ ಬೀಯಿಂಗ್ ನೀವು ನಿಮ್ಮ ಏಜೇ ಅಲ್ಲ ಅದು ಒಂದು. ಎರಡನೇದು, ಆ ರೋಲ್ ಮುಗಿದು ಬಂದಮೇಲೆ ಹೊರಗಡೆ ಬೇರೆಯವ್ರು ನೋಡ್ತೀರಾ ನೀವು, ನಿಮ್ಗೆ ಆ ಕಾಂಪ್ಲೆಕ್ಸ್ ಫ್ಯಾಕ್ಟರ್ ಅಂತ ಬರುತ್ತಾ, ಅಥವಾ ಒಂದು ಬೇಜಾರು ಥರ ಆಗುತ್ತಾ, ಯಾಕಪ್ಪ ನನಗೆ ಮಾತ್ರ ಈ ಥರ ಆಗೋದು, ನನಗೇನು ಕಮ್ಮಿ ಇದೆ, ಈ ಥರ ಏನಾದ್ರು ಥಾಟ್ಸ್ ಬರುತ್ತಾ ನಿಮ್ಗೆ ಯಾವತ್ತಾದರೂ? ಹಾಂ, ಇದು ಆ್ಯಕ್ಚುಲ್ ಆಗಿ ನನಗೆ ಥಾಟ್ ಬರೋದಕ್ಕೆ ಮೋಸ್ಟ್ಲಿ ನಮ್ಮ ಅಮ್ಮ ಕಾರಣ ಅಂತ ಅನಿಸುತ್ತೆ. ನನಗೆ ಬಂದೇ ಇರಲಿಲ್ಲ, ಯಾಕೆಂದರೆ ನಾನು ಥಿಯೇಟರಲ್ಲಿ ಮಾಡ್ತಿದ್ನಲ್ಲ. ಸೊ ದಟ್ ಮಾದಮ್ಮ ಕ್ಯಾರೆಕ್ಟರ್ ಏನಿದೆ ಅದು ಒಂದು 50-60 ವರ್ಷದ್ದು, ಆ ಏಜಿನ ಕ್ಯಾರೆಕ್ಟರು. ಅದು ಮಾಡಾದ್ಮೇಲೆ ನಂಗೆ ಸಿಕ್ಕಿದಂಥ ಅಪ್ರಿಸಿಯೇಷನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಂದರೆ ಆಫರ್ಸ್ ಆಗಿರ್ಬೋದು, ಎಲ್ಲ ನನಗೆ ಖುಷಿ ತಂದು ಕೊಟ್ಟಿದ್ದೇನೆ. ಬೇಜಾರು ಪಟ್ಕೊಳ್ಳೋದಂಥದ್ದು ಏನಿದೆ. ಬಟ್ ಇವರಿಗೆ ನಾನಲ್ಲಿ ಕೆಲಸದೊಳಾಗೋದಾಗಲಿ ಅಥವಾ ಇನ್ಯಾರಿಗೋ ಅಮ್ಮ ಆಗಿ ಇನ್ಯಾರಿಗೋ ಎಣ್ಣೆ ಹಚ್ತಾ ಇರೋದಾಗಲಿ, ಇದನ್ನೆಲ್ಲ ನೋಡೋದಕ್ಕೆ ಇವ್ರಿಗೆ ಕಷ್ಟ ಅಂತೆ. ಬಟ್ ನನಗೆ, ನಾನು ಅವರಿಗೆ ಹೇಳಿದೆ ವಾಪಸ್ಸು, ಇಟ್ ಈಸ್ ನಾಟ್ ದ್ಯಾಟ್ ನಿನಗಿದು ಮಾಡೋಕ್ಕೆ ಆಗ್ತಿದೆ,
ಅದನ್ನ ಬೇರೆಯವರು ಗುರ್ತಿಸ್ತಾ ಇದ್ದಾರೆ ನಿನ್ನಲ್ಲಿ. ಸುಮ್ಮನೆ ನಿಂತು 2 ಕ್ಯಾರೆಕ್ಟರ್ ನಾನು ಅವ್ರಿಗೆ ಹೇಳ್ತೀನಿ. ಇದರಲ್ಲಿ ಯಂಗ್ದೊಂದಿದೆ, ಇದರಲ್ಲಿ ಏಜ್ದೊಂದಿದೆ. ಇದರಲ್ಲಿ ಅವಳು ಬರ್ತಾಳೆ, ಒಂದು ಒಳ್ಳೆ ಫ್ರಾಕೋ ಏನೋ ಹಾಕೊಂಡಿದ್ದಾಳೆ ಅಥವಾ ಸೆಲ್ವಾರ್ ಏನೋ ಹಾಕೊಂಡಿದ್ದಾಳೆ, ಮಾತಾಡ್ತಾಳೆ, ಹಿಂಗೆ ನಗ್ತಾ ಇದ್ದಾಳೆ, ಈ ಥರ ಒಂದು ಡ್ಯಾನ್ಸ್ ಮಾಡ್ತಿದ್ದಾಳೆ, ವಾಪಸ್ ಹೋಗ್ತಿದ್ದಾಳೆ. ಇದರಲ್ಲಿ ಈ ಹೆಂಗಸು ಅವಳನ್ನ ಕಷ್ಟನೆಲ್ಲ ತೋರಿಸ್ತಾಳೆ. ಶಿ ಈಸ್ ಏಬಲ್ ಟು ಸ್ಮೈಲ್, ಶಿ ಈಸ್ ಏಬಲ್ ಟು ಕ್ರೈ, ಶಿ ಈಸ್ ಏಬಲ್ ಟು ಏನೋ ಏನು ಮಾಡದೆ ಸುಮ್ಮನೆ ಹಿಂಗೆ ನೋಡ್ತಿರೋದು ಒಬ್ಬರೇ ಇದ್ದಾಗ ಮಾಡ್ಕೋತೀವಿ. ಅಷ್ಟು ಜನ ನೋಡ್ತಾ ಇದ್ದಾರೆ ಅಥವಾ ಕ್ಯಾಮ್ರಾ ಇದೆ ಅಂತ ಅಂದಾಗ ಸುಮ್ಮನೆ ಇರೋದು ಈಸ್ ಆ್ಯಕ್ಚುಲಿ ಅ ಡಿಫಿಕಲ್ಟ್ ಥಿಂಗ್. ಬಟ್ ಅದನ್ನು ಆ ಕ್ಯಾರೆಕ್ಟರ್ ಮಾಡ್ತಾ ಇದೆ ಅಂತ ಅಂದರೆ ದೇ ವಾಂಟ್ ಸಂಬಡಿ ಹೂ ಕ್ಯಾನ್ ಡೂ ದ್ಯಾಟ್. ಅವ್ರು ಅದನ್ನು ಎಷ್ಟು ಜನ ಏನೋ ಒಂದು ಬರೀತಾ ಇರುವಾಗ ಮೇಡಮ್ ನಿಮ್ಮನ್ನು ನೆನೆಸ್ಕೊಂಡಿದ್ದನ್ನು ಬರ್ದೆ ನೀವೇ ಮಾಡಬೇಕು ಇದು ಅಂತ ಹೇಳಿದಾಗ ಅದು ಆಗೋ ಖುಷಿ ಎಷ್ಟಿದೆ. ನಿಮ್ಮ ಮೇಲೊಂದು ಭರೋಸೆ ಇಟ್ಟಿರ್ತಾರೆ ಅವ್ರು ನೀವು ಮಾಡಕ್ ಸಾಧ್ಯ ಇದೆ. ಅದಲ್ವಾ ಅಮ್ಮ ಆ್ಯಕ್ಚುಲ್ ಆಗಿ ಬೇಕಾಗಿರೋದು ಅಂತ ವಾಪಸ್ ನಾನು ಅವರಿಗೆ ಹೇಳಿ ಸಮಾಧಾನ ಮಾಡಿರೋದುಂಟು. ಸೊ ನನಗೆ ಇದು ಬಂತಲ್ಲ ಅಯ್ಯೋ ಅಂತ ಅನ್ಸಲ್ಲ. ಶೇರ್ ಮಾಡ್ಕೊಂಡಿರ್ಬೋದು ಈ ಥರ ಅಂತಾರೆ ನಮ್ಮ ಮನೇಲಿ, ಸೊ ಹಿಂಗೆ ಅಂತ. ಬಟ್ ನನಗೆ ಪರ್ಸ್ನಲ್ ಆಗಿ ಅಯ್ಯೋ ಅಂತ ಏನು ಅನಿಸಿಲ್ಲ. ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಯಾರಾದ್ರೂ ನಿಮಗೆ ಲೋ ಫೀಲ್ ಮಾಡ್ಸಕ್ಕೆ ಆ ಥರ ಯಾವ ಥರ ಹೇಳಿದಾರ? ಏನಮ್ಮ ನೀನು ನೋಡಿದ್ರೆ ದೊಡ್ಡ ಆಕ್ಟರ್ ಆಗಿರ್ತೀಯ, ದೊಡ್ಡ ರೋಲ್ ಅಂತ? ನಂಗೆ ಅನ್ಸೋದು ನಮ್ಮ ಜನ್ರೇಷನ್ ಏನಿದ್ದೀವಿ ವಿ ಆರ್ ರೆಡಿ ಟು ಅಕ್ಸೆಪ್ಟ್ ಇಟ್ ಅಂತ. ಈ ಥರದ್ದೆಲ್ಲ ಮಾತಾಡೋದು ನಮಗಿಂತ ದೊಡ್ಡೋರು ಇರೋರೆ ಅಂತ ನನಗನ್ಸೋದು. ಯಾಕೆಂದರೆ ಆ ಥರ ಫೀಡ್ಬ್ಯಾಕ್ಸ್ ಬಂದಿರೋದು ಅವ್ರ ಕಡೆಯಿಂದನೇ. ಅಯ್ಯೋ ಏನು ನಿಮ್ಮ ಮಗಳು ಅಮ್ಮ ಮಾಡ್ತಾ ಇದ್ದಾರೆ ಆಲ್ರೆಡಿ, ಯಾಕೆ ಹೇಳಿ ಒಪ್ಕೋಬೇಡ ಅಂತ ಹೇಳಿ. ಸರಿ ನಾನು ಒಪ್ಕೊಳ್ಳಲ್ಲ, ಹಾಗೆ ಕೂತಿರ್ತೀನಿ. ಆವಾಗ ಯಾಕೆ ಏನೂ ಮಾಡ್ತಿಲ್ವಾ ಅಂತ ಕೇಳ್ತಾರೆ. ಇವೆಲ್ಲ ಕ್ವೆಶನ್ಸು. ಇನ್ನೂ ಮಜಾ ಅಂದರೆ ಊರಿನ ಕಡೆ ಎಲ್ಲ ಹೋದಾಗ ತುಂಬ ಏನು ಎಲ್ಲರೂ ಸೀರಿಯಲ್ ನೋಡಲೇಬೇಕಂತಲ್ಲ. ಈಗ ನಾವು ಮಾಡಿರೋ ಸೀರಿಯಲ್ಲೇ ನಾವು ಎಷ್ಟೊಂದು ನೋಡಿರಲ್ಲ ಎಪಿಸೋಡ್ಸ್, ಎಷ್ಟೋ ಆದಮೇಲೆ ಮತ್ತೆ ವಿಲ್ ಟ್ರೈ ಟು ಫಾಲೋ ಇಟ್ ಯಾವುದೋ ಬೇರೆ OTT ಇಲ್ಲೋ ಇಲ್ಲ. ಓ ನಿಂಗೆ ಆ್ಯಕ್ಟಿಂಗ್ ಹುಚ್ಚಾ ಅಂತಾರೆ. ನಾನು ಹುಚ್ಚೇನಿಲ್ಲ, ಇಷ್ಟ ಅಷ್ಟೇ ಅಂತೀನಿ. ನಾವಮ್ಮ ಯಾಕೆ ಅಂತಾರೆ. ಸುಮ್ಮನಿರೇ ಮಮ್ಮಿ. ಓ ಯಾಕಮ್ಮ ಓದ್ಲಿಲ್ವಾ ಅಂತಾರೆ. ತಲೆಗತ್ತಿದ್ರೆ ತಾನೇ ನಾನು ಆ್ಯಕ್ಟಿಂಗೇ ಮಾಡ್ತೀನಿ. ಸುಮ್ಮನೆ ಹೀಗೆಲ್ಲ ಮಾತಾಡೋದು. ನಮ್ಮಮ್ಮ ಏನಕ್ಕೆ ಹಿಂಗೆ ಮಾಡ್ತೀಯ ನೀನು ಅಂತ. ಅವ್ರಿಗೆ ಏನೋ ಖುಷಿ ಅಮ್ಮ, ಅವ್ರು ಖುಷಿ ಪಡಲಿ ಬಿಡಿ, ದಟ್ಸ್ ಓಕೆ. ನಾನು ಓದಿದ್ದೀನೋ ಬಿಟ್ಟಿದ್ದೀನೋ ಅವ್ರಿಗೆ ಏನು ಡಿಫ್ರೆನ್ಸ್ ಆಗಲ್ಲ. ಇಫ್ ಐ ಆಮ್ ಅರ್ನಿಂಗ್ ಪರ್ ಎಷ್ಟು ಅರ್ನ್ ಮಾಡ್ತೀನೋ ಅವ್ರಿಗೆ ಡಿಫ್ರೆನ್ಸ್ ಆಗಲ್ಲ. ದೇ ಜಸ್ಟ್ ಆಸ್ಕ್ ಆ್ಯಂಡ್ ಇಫ್ ಐ ಸೇ ಆಲ್ಸೋ ಡೋರ್ ಆಚೆ ಹೋಗೋತ್ತಿಗೆ ಅವ್ರು ಮರ್ತೋಗ್ತಾರೆ. ಅವ್ರ ಖುಷಿ ಆದ್ರೆ ಒಟ್ಟು ರೈಟ್. The point is ಯಾರೋ ಬಂದು ಏನು ಹೇಳ್ತಾರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಾ, ಮುಗೀತು. ನನ್ನ ತಲೆಗೆ ಏನೂ ಹೋಗಲ್ಲ. ನಾನು ಮಾಡ್ತಾ ಇದ್ದೀನ ಖುಷಿ. ಇಫ್ ಐ ಆಮ್ ಏಬಲ್ ಟು ಡೂ ಇಟ್, ನನ್ನ ಬೆನ್ನು ನಾನು ತಟ್ಕೋಬೇಕು ಫಸ್ಟು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಬೇರೆಯವ್ರು ನನ್ನ ಅಪ್ರಿಷಿಯೇಟ್ ಮಾಡ್ತಾರಾ, ದಟ್ ಈಸ್ ಅ ನೆಕ್ಸ್ಟ್ ಲೆವೆಲ್. ಬಿಕಾಸ್ ನನಗೆ ಗೊತ್ತು ಅಲ್ಲಿ ತನಕ ಹೋಗೋಕ್ಕೆ ಎಷ್ಟು ಹಿಡ್ದಿರುತ್ತೆ ಅಂತ ಅಲ್ವಾ. ಬಿಕಾಸ್ ನಾವು ಎಷ್ಟೊಂದು ಜನ ಕೇಳ್ತೀವಿ ಪಾಪ, ಊರು ಬಿಟ್ಟು ಊರಿಗೆ ಬಂದಿರೋರು, ಇನ್ನೆಲ್ಲೋ ಬಸ್ ಸ್ಟ್ಯಾಂಡಲ್ಲಿದ್ದೆ, ಇನ್ನೇನೋ ಮಾಡಿದೆ, ಅಷ್ಟೆಲ್ಲ ನಾವು ಪಡ್ಬೇಕಾಗಿ ಬರಲಿಲ್ವಲ್ಲ. ವಿ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಬಿಗ್ ಎಕ್ಸಾಂಪಲ್ ರಾಕಿ ಬೈ ಯಶ್ ಅವ್ರ ಸ್ಟೋರಿ. ಅವ್ರು ನೀವು ಹೇಳ್ದಂಗೆ ಒಂದು ಕಾಲಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡ್ಬಿಟ್ಟು ಎಲ್ಲಿಂದ ಎಲ್ಲಿಗೂ ಹೋಗಿದ್ದಾರೆ. ವಿಜಯ್ ಪ್ರಕಾಶ್ ಅವರು ಇಲ್ಲಿಂದ ಎಲ್ಲೋ ಬಾಂಬೆಗೆ ಹೋದ್ರಂತೆ, ಮೈಸೂರಿಂದ ಬಂದು ತಿಂದ್ರಂತೆ, ಇನ್ಯಾರೋ ಹೆಲ್ಪ್ ಮಾಡಿದ್ದಾರೆ, ಅವ್ರು ಅಲ್ಲಿದ್ದಾರೆ ಇವತ್ತು. ಟುಡೇ ಹಿ ಶೈನಿಂಗ್. ಒಂದು ಕಡೆಯಿಂದ ಒಂದು ಕಡೆಗೆ ಫ್ಲೈಟ್ ಹತ್ಕೊಂಡು ಹೋಗ್ತಾನೆ ಇರ್ತಾರೆ, ಕೆಲ್ಸದ ಮೇಲೆ ಕೆಲಸ ಎಷ್ಟಿರುತ್ತೆ. ದಟ್ಸ್ ವೈ ನಾವು ನಮ್ಮ ಬಗ್ಗೆ ನಮಗೆ ಸ್ವಲ್ಪ ಪ್ರೌಡ್ ಇರಬೇಕು, ತುಂಬ ಗರ್ವ ಪಡಿ ಅದೆಲ್ಲ ಅದನ್ನು ಹೇಳ್ತಿಲ್ಲ. ಅಟ್ಲೀಸ್ಟು ಒಂದು ಕಾನ್ಫಿಡೆನ್ಸ್ ಇರಬೇಕು ನಿಮ್ಮ ಬಗ್ಗೆ, ನಿಮಗೆ ಫಸ್ಟು ಹೆಮ್ಮೆ ಇರಬೇಕು, ಒಂದು ಕಾನ್ಫಿಡೆನ್ಸ್ ಇರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಫೋಕಸ್. ಯಾರೋ ಏನೋ ಹೇಳಿದ್ರು, ದಟ್ಸ್ ಓಕೆ. ಇಲ್ಲಿ 3 ಕ್ಯಾಮ್ರಾ ಇರೋದನ್ನೇ ಫೇಸ್ ಮಾಡೋಕ್ಕೆ ನನಗೆ ಒಂಥರ ಮುಜುಗರ. ಅಂಥದ್ರಲ್ಲಿ ನೀವು ಅಷ್ಟು ಕ್ಯಾಮ್ರಾ ಅಷ್ಟು ಜನರ ಮಧ್ಯೆ ಮಾಡ್ತಿರೋದು ತುಂಬ ದೊಡ್ಡ ಕೆಲಸನೇ. ಯಾಕಂದರೆ ನಾವು ನೋಡೋದು ಒಂದು 2 ನಿಮಿಷ 5 ನಿಮಿಷ ಇರ್ಬೋದು 25 ನಿಮಿಷದಲ್ಲಿ. ಬಟ್ ಆ 5 ನಿಮಿಷ ಅವ್ರು 2 ನಿಮಿಷ ಮಾಡೋಕ್ಕೆ ಎಷ್ಟು ಶ್ರಮ ಪಟ್ಟಿರ್ತೀರಾ. ಡೆಫಿನೆಟ್ಲಿ ತುಂಬಾ ಹಿಂದೆ ಕೆಲಸ ಆಗಿರುತ್ತೆ ಅದ್ರ. ಮತ್ತು ಈಗ ವಾಪಸ್ಸು ರಂಗಭೂಮಿಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಸೊ ನೀವೀಗ ಬೈ ನೌ ತುಂಬ ರಂಗಭೂಮಿಯಲ್ಲಿ ಶೋಸ್ ಮಾಡಿದ್ದೀರಾ, ತುಂಬ ಸೀರಿಯಲ್ಸಲ್ಲಿ ಮಾಡಿದ್ದೀರಾ. ಒಂದು ಮೇಜರ್ ಡಿಫ್ರೆನ್ಸ್ ಎರಡರಲ್ಲೂ ಆ್ಯಕ್ಟಿಂಗೇ ಮಾಡ್ತಿರೋದು. ಅದರ್ ದೆನ್ ರಂಗಭೂಮಿಯಲ್ಲಿ ನಿಮ್ಗೆ ರೀಟೇಕ್ಸ್ ಇರಲ್ಲ, ಸೀರಿಯಲ್ಸಲ್ಲಿ ಇರುತ್ತೆ. ಅದು ಬಿಟ್ಟು ಬೇರೆ ಏನು ಮೇಜರ್ ಡಿಫ್ರೆನ್ಸ್ ನೋಡ್ತೀರಾ ಈ 2 ಫೀಲ್ಡಲ್ಲಿ? ನನಗನ್ಸೋದು ಫಾರ್ ಮೀ ಇಂಡಿವಿಜುವಲಿ ದ ಹೋಲ್ ಲೈಫ್ ಈಸ್ ದೇರ್ ಟು ಬಿ ಹ್ಯಾಪಿ, ಎಂಜಾಯ್ ದ ಲೈಫ್. ಆಯಿತಾ? ನಮಗೆ ಥಿಯೇಟರಲ್ಲಿ ಎಂಟರ್ ಆದಾಗ್ಲಿಂದ ಎಕ್ಸಿಟ್ ಆಗೋವರೆಗೂ
ಹ್ಮ್ ಫುಲ್ ಮಜಾನೆ. ಅದು ಆ ಸೀನು ಅಳೋದಾಗಿರ್ಬೋದು, ಇನ್ನೊಂದು ಯಾವುದೋ ಇಂಟೆನ್ಸ್ ಆಗಿರ್ಬೋದು, ಅಥವಾ ಇನ್ನೇನೋ ಆಗಿರ್ಬೋದು. ಬಟ್ ಅಲ್ಲಿ ನಾವು ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಐ ಬಿಲೀವ್. ಇಟ್ಸ್ ಲೈಕ್ ನಾವು ರೋಡಲ್ಲಿ ಗಾಡಿ ಓಡಿಸ್ತೀವಿ, ಎವ್ರಿ ಡೇ ಇಸ್ ಅನ್ ಎಕ್ಸ್ಪೀರಿಯನ್ಸ್. ವಿ ಆರ್ ಪ್ರಾಕ್ಟಿಸಿಂಗ್ ಎವ್ರಿ ಡೇ. ಡಾಕ್ಟರ್ ಪ್ರಾಕ್ಟಿಸಿಂಗ್, ಲಾಯರ್ ಪ್ರಾಕ್ಟಿಸಿಂಗ್ ಅನ್ನೋ ಥರ ಥಿಯೇಟರ್ ಅದು ಪ್ರಾಕ್ಟಿಸಿಂಗ್. ನಮ್ಗೆ ಒಂದೊಂದು ದಿನಾನೂ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಹೊಸೊಬ್ರನ್ನ ಮೀಟ್ ಆಗ್ತಾ ಹೋಗ್ತೀವಿ. ಅವ್ರ ಲೈಫು, ನಮ್ಮ ಲೈಫು, ಹೌ ಇಟ್ ಈಸ್, ಏನೋ ಒಂದು ನೋಡಿದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಆ್ಯಂಡ್ ಫುಲ್ ಆಫ್ ಅಬ್ಸರ್ವೇಷನ್ಸ್. ಇಲ್ಲಿ ನಮಗೆ ನಾನು ಕಂಡ್ಕೊಂಡಿರೋದು ಯಾವುದಕ್ಕೂ ಸಿಟ್ಟಾಗೋ ಅಂಥ ಅವಶ್ಯಕತೆನೇ ಇಲ್ಲ. ಇನ್ಯಾವುದೋ ವಿಷಯಕ್ಕೆ ಅವ್ನು ಸಿಟ್ಟಾಗ್ತಾ ಇದ್ದಾನೆ, ಯು ಜಸ್ಟ್ ಸ್ಟ್ಯಾಂಡ್ ಆ್ಯಂಡ್ ಅಬ್ಸರ್ವ್. ನೆಕ್ಸ್ಟ್ ಟೈಮ್ ಇನ್ನೆಲ್ಲೋ ಉಪಯೋಗಕ್ಕೆ ಬರುತ್ತೆ. ಅದನ್ನೇ ಯೂಸ್ ಮಾಡ್ಬಿಟ್ಟು ಇನ್ನೊಂದು ಯಾವ್ದು ಕಡೆ ನೀವು ಅದನ್ನ ಯೂಸ್ ಮಾಡ್ಬೋದು ರಿಯಾಕ್ಷನ್. ನೈಸ್. ಹಂಗಂತ ಪಾಪ ಏನೋ ಚುಚ್ಚಾಕ್ ಹೋಗ್ತಿದ್ದಾಗ್ಲೂ ನಾವು ನೋಡ್ಕೊಂಡಿರಲ್ಲ. ಅಫ್ಕೋರ್ಸ್ ಯಾರಾದ್ರೂ ಇದ್ರೂ ಹೋಗಿ ಹೆಲ್ಪ್ ಮಾಡ್ತೀವಿ. ಬಟ್ ಸ್ಟಿಲ್ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆಮೇಲೆ ಥಿಯೇಟರಲ್ಲಿ ರಿಹರ್ಸಲ್ ಟೈಮಲ್ಲೂ ಇವಾಗ ಏನೋ ಯಾರೋ ಒಬ್ಬ ತಪ್ಪು ಹೇಳ್ಬಿಡ್ತಾನೆ, ಅದನ್ನ ನಾವು ಸರಿ ಮಾಡಬೇಕು. ಪಕ್ಕದಲ್ಲಿ ಇಟ್ಕೊಂಡು ಏನೋ ರೇಗಿಸ್ಕೋತಾ ಇರ್ತೀವಿ. ಫುಲ್ ಫನ್ ಇಟ್ ಈಸ್. ಸೊ ಥಿಯೇಟರ್ ಅನ್ನೋದು ಒಂದು ಪ್ರೆಸೆನ್ಸ್ ಆಫ್ ಮೈಂಡ್. ಆ ನಿಮಿಷದಲ್ಲಿ ತುಂಬ ಖುಷಿಪಟ್ಟು ಎಲ್ಲ ಕಲ್ತ್ಕೊಂಡು ಯು ಹ್ಯಾವ್ ಸೋ ಮಚ್ ಲವ್ ಟು ಸ್ಪ್ರೆಡ್ ಟು ದ ವರ್ಲ್ಡ್ ಅಂತ ಅನ್ಸ್ಬಿಡುತ್ತೆ. ಅಷ್ಟು ಖುಷಿ ಕೊಡುತ್ತೆ ರಂಗಭೂಮಿ. ಎಸ್. ಸೊ ಸೀರಿಯಲ್ಸ್ ಅಲ್ಲಿ ಬೇಸಿಕಲಿ ಈ ಥರ ಏನಾರು ಆಗುತ್ತಾ, ಇಫ್ ಯು ವಾಂಟ್ ಟು ಟಾಕ್ ಅಬೌಟ್ ದಟ್? ನಮಗೆ ಸೀರಿಯಲ್ಸಲ್ಲಿ ಅಲ್ಲಿ ಏನಿರುತ್ತೋ ಅದನ್ನೇ ಹೇಳಬೇಕು, ಅದನ್ನೇ ಮಾಡಬೇಕು. ಅಕಸ್ಮಾತ್ ಏನಾದರೂ ಅದು ಹೇಳಿಲ್ಲ ಅಂದರೆ ಕಟ್ ಅಂತಾರೆ, ಮತ್ತೆ ರೀಟೇಕ್ ಆಗುತ್ತೆ. ಎವ್ರಿಥಿಂಗ್ ಇಸ್ ಫೈನ್. ಬಟ್ ಎಸ್, ಕಟ್ ಆದಮೇಲೆ ನಮ್ಮದು ಏನಿದ್ರು ಮಜಾ ಮಾಡೋದಾಗಲಿ ಇನ್ನೊಂದಾಗಲಿ. ಬಟ್ ಏನು ಅಂತ ಅಂದರೆ ಥಿಯೇಟರಲ್ಲಿ ಒನ್ಸ್ ಯು ಆರ್ ಇನ್, ಆ ಕ್ಯಾರೆಕ್ಟರಲ್ಲೇ ಇರಬೇಕು. ನಿಮ್ಮ ನಗು ಕೂಡ ಆ ಕ್ಯಾರೆಕ್ಟರ್ ಎಷ್ಟು ನಗಬಹುದು ಅಷ್ಟೇ ನಗಬೇಕು. ಆ ಕ್ಯಾರೆಕ್ಟರ್ ಅಳೋ ಆಗಿಲ್ಲ ಅಷ್ಟು ಅಂತಂದ್ರೆ ಅಳೋ ಆಗಿಲ್ಲ. ಒಂದ್ಸರಿ ಆನ್ ಆದ್ಮೇಲೆ ಆಫ್ ಮುಗಿದ ಮೇಲೆನೆ ಆಗೋದು. ಬಟ್ ಇಲ್ಲಿ ಹಾಗಲ್ಲ. ಬಟ್ ಇಲ್ಲಿ ಸ್ವಲ್ಪ ಕಷ್ಟನೂ ಅನಿಸ್ತು ನನಗೆ ಸೀರಿಯಲಲ್ಲಿ. ಯಾಕೆ ಅಂದರೆ ತುಂಬ ಇಂಟೆನ್ಸ್ ಸೀನ್ ಇರುತ್ತೆ. ವೈಡ್ ಮಾಡುವಾಗ ನಿಜವಾಗ್ಲೂ ಅಲ್ಲಿ ಅವರು ಡೈಲಾಗ್ ಹೇಳ್ತಿರ್ತಾರೆ, ನಮಗೆ ನಿಜವಾಗ್ಲೂ ಆ ಭಾವನೆ ಬಂದಿರುತ್ತೆ. ಅಳು ಅನ್ನೋದು ಒಂದೇ ಅಲ್ಲ, ಯಾವುದೇ ರೀತಿ ಭಾವನೆ ಆಗಿರ್ಬೋದು ನವರಸಗಳಲ್ಲಿ ಬಂದಿರುತ್ತೆ. ಕ್ಲೋಸಪ್ ತೆಗಿಬೇಕು. ವಿ ಆರ್ 10 of us ಅಂದರೆ ನಂದು ಅಕಸ್ಮಾತ್ ಏನಾದರೂ 10ನೇದು ಬಂತು ಅಂದರೆ ಎಷ್ಟು ಬ್ರೇಕ್ಸ್ ಆಗಿರುತ್ತೆ, ಊಟನೂ ಆಗೋಗಿರುತ್ತೆ, ಸಂಜೆ ಆಗೋಗಿರುತ್ತೆ. ನಾನು ಆ ವೈಡಲ್ಲಿ ಏನು ಮಾಡಿದ್ದೆ, ಹೌ ಡಿಡ್ ಐ ಈವನ್ ರಿಯಾಕ್ಟ್? ಇವಾಗ ಅವ್ರದ್ದೆಲ್ಲ ವೈಡು ಅಂದಾಗ ಅವ್ರು ಅದೇ ಥರ ಕೊಡ್ತಾರಾ ಅವ್ರದ್ದು ಲೈನು, ನಾನು ಹಾಗೆ ರಿಯಾಕ್ಟ್ ಮಾಡಬಲ್ಲೆನಾ? ಅದೊಂದು ಟಾಸ್ಕ್. ಅದನ್ನು ವರ್ಕ್ ಮಾಡ್ಕೋಬೇಕು. ಅವಾಗ ಏನು ಹೇಳಿರ್ತೀವೋ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡೋ ಅಂಥದ್ದು. ಅದೊಂದು ಐ ಫೀಲ್ ಚಾಲೆಂಜಿಂಗ್ ಅಂದರೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಅಲ್ಲೇ ಇರಬೇಕು ಅನ್ನೋ ಥರ. ಎಸ್. ಇಲ್ಲಾಂದರೆ ಥಿಯೇಟರಲ್ಲಿ ಇಟ್ಸ್ ನೈಸ್ ಒನ್ಸ್ ಯು ಆರ್ ಇನ್. ಹಿಂಗೆ ನಮ್ಗೆ ಆ್ಯಕ್ಚುಲ್ ಆಗಿ ಕರೋನಾ ಇದೆಲ್ಲ ಆದಮೇಲೆ ವಾಪಸ್ ಹೋದ್ವಿ. ಅಂದರೆ ಆ ಟೈಮಲ್ಲಿ ಎಲ್ಲರಿಗೂ ಮೆಂಟಲಿ ಒಂದಷ್ಟು ಡಿಸ್ಟರ್ಬ್ ಆಗಿದ್ವಿ ಎಲ್ಲರಿಗೂ. ಫ್ಯಾಮಿಲಿನಲ್ಲೇ ಅಂದ್ರಲ್ಲ, ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿಲಿ ಏನೋ ಆಗಿತ್ತೋ, ಇನ್ನೊಂದೇನೋ ಆಗಿರುತ್ತೋ, ಫ್ರೆಂಡ್ಸ್ ಸರ್ಕಲಲ್ಲಿ, ಪಕ್ಕದ ಮನೆಯಲ್ಲೋ ಈ ಥರ ನೋಡ್ತಾನೆ ಇರ್ತಿದ್ರಿಂದ ನಮಗೆ ಎಷ್ಟೋ ದಿನ ಏನು ಶೇರ್ ಮಾಡ್ಕೊಳ್ಳೋಕ್ಕೆ ಸಿಕ್ಕಿರಲ್ಲ. ಇಲ್ಲಿ ಇಷ್ಟು ಸಲ ರಿಹರ್ಸಲ್ಗೆ ಹೋಗಿ ಅಷ್ಟು ಚೆನ್ನಾಗಿದ್ದು ಎಲ್ಲ ಬರ್ತಿದ್ದವ್ರಿಗೆ ಇದೆಲ್ಲ ನಿಂತೋಯ್ತಲ್ಲ. ಮಾವಿನಗುಡಿ ಕಾಲೋನಿ ಹ್ಯಾಪೆಂಡ್ ಇದೆಲ್ಲ ಆದಮೇಲೆ ಅದ್ರ ಮೇಲೆ ಹೋಗ್ತೀವಿ, ಸ್ಟೇಜ್ ಮೇಲೆ ಎಲ್ಲ ಮಾಡ್ತಾ ಇದ್ದೀವಿ. ಲಾಸ್ಟಲ್ಲಿ ದೇರ್ ಈಸ್ ಒನ್ ಸೀನ್, ಎಲ್ಲರೂ ಒಂದಷ್ಟು ಸ್ವಲ್ಪ ಎಮೋಷನಲ್ ಆಗೋವಂಥದ್ದು. ಎಲ್ಲರೂ ಒಂದೊಂದು ಕಡೆ ಹೋಗಿರ್ತೀವಿ, ಅವಳು ಆ ಕಡೆ ತಿರ್ಕೊಂಡಿರ್ತಾಳೆ, ಒಂದಷ್ಟು ಜನ ಫೇಸ್ ಮಾಡ್ಕೊಂಡಿರ್ತೀವಿ. ಹಿಂಗೆ ನಮ್ಮ ಡೈಲಾಗ್ಗಳು ಹೇಳ್ತೀವಿ, ಒಂದು ಚೂರು ಕಣ್ಣಲ್ಲಿ ನೀರು ಬರಬೇಕಷ್ಟೇ. ಬಟ್ ನಮಗೆ ಒಳಗಡೆ ಎಷ್ಟು ದುಃಖ ಇತ್ತೋ ಏನೋ, ಒಬ್ರನ್ನೊಬ್ರನ್ನ ನೋಡ್ಕೋತಾ ಇದ್ದೀವಿ, ಅಳ್ತಾ ಇದ್ದೀವಿ. ಅಷ್ಟು ಎಲ್ಲ ಆಚೆ ಹಾಕಿದ್ವಿ ಅವತ್ತು. ಜೆನ್ಯೂನಾಗಿ ಒಬ್ರನ್ನೊಬ್ರನ್ನ ತಪ್ಕೋತಾ ಇದ್ದೀವಿ ಆನ್ ಸ್ಟೇಜ್. ಆ ಕಡೆ ತಿರ್ಕೊಂಡಿದ್ದಾಳೆ, ಅವಳು ಡೈಲಾಗ್ ಬರುತ್ತೆ, ಹಿಂಗೆ ಬರ್ತಾಳೆ, ಹಿಂಗೆ ನೋಡ್ತಾಳೆ, ಅವಳ ಮನಸ್ಸಲ್ಲಿ ಯಾಕೆ ಇವರೆಲ್ಲ ಹಿಂಗೆ ಅಳ್ತಾ ಇದ್ದಾರೆ, ಸರಿ ಅವಳು ಡೈಲಾಗ್ ಹೇಳಬೇಕು. ಅವಳು ಹೋದ್ಲು, ಹೇಳಿ ಬಂದ್ಲು. ಇನ್ನೊಬ್ಬ ಹೇಳಕ್ಕೆ ಅಂತ ಬರ್ತಾನೆ, ಅವ್ನು ಕಣ್ಣು ನೋಡ್ಕೊಂಡು ಹೇಳ್ತಾ ಇದ್ದಾನೆ, ಅವ್ನಿಗೆ ಆಗ್ತಿಲ್ಲ, ಅವನಿಗೂ ಅಳು ಬಂದೇ ಬಿಡ್ತು ಅಷ್ಟು. ಸೊ ಅಲ್ಲಿ ಮಾತ್ರ ಇದೆಲ್ಲ ನಡೆಯೋಕ್ಕೆ ಸಾಧ್ಯ. ಬಟ್ ಅದಾದ್ಮೇಲೆ ನಿಂತು ನಾವೆಲ್ಲೂ ಮಾತಾಡಲೂ ಇಲ್ಲ, ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳೂ ಇಲ್ಲ, ಏನೂ ಇಲ್ಲ. ಬಟ್ ಆ ಮೂಮೆಂಟಲ್ಲಿ ಎವ್ರಿಥಿಂಗ್ ಜಸ್ಟ್ ಹ್ಯಾಪೆಂಡ್. ಕಣ್ಣಲ್ಲೇ ಎಲ್ಲ ಮಾತಾಡ್ಕೊಂಡ್ಬಿಟ್ವಿ, ಎಲ್ಲ ಮುಗಿಸೇ ಬಿಟ್ವಿ ಮಾತಾಡಿ.
ಅಷ್ಟು ದುಃಖ ಎಲ್ಲ ಹೊರಗೆ ಹಾಕೋಬಿಟ್ವಿ. ಹ್ಮ್ ಸಮಥಿಂಗ್ ನೈಸ್ ಅಬೌಟ್ ಥಿಯೇಟರ್ ಇಸ್ ದಟ್. ನೀವು ಇಮೋಷನಲ್ ಆಗ್ತಿದ್ದಂಗೆ ಅನಿಸ್ತು ನನಗೆ ಫಾರ್ ಅ ಮಿನಿಟ್. ಐ ಮೀನ್ ಇಫ್ ಯು ವಾಂಟ್ ಪ್ಲೀಸ್, ಬಟ್ ಯಾ ದೋಸ್ ಡೇಸ್. ಒಂದು ಸೀರಿಯಸ್ ಕ್ವೆಶ್ಚನ್ ಕೇಳ್ತೀನಿ ನಿಮಗೆ. ಕಾಸ್ಟಿಂಗ್ ಕೌಚ್ ಅಂತ ಕಾಮನ್ ವರ್ಡ್ ಕೇಳಿದ್ದೀವಿ. ನೀವು ಹೇಳಿದ್ರಿ 90 to 95 ನಿಮ್ಮ ತಂದೆ ನಿಮಗೆ ಕಲ್ಸಕ್ಕೆ ಇಷ್ಟ ಇರಲಿಲ್ಲ ಟುವರ್ಡ್ಸ್ ದಿಸ್ ಇಂಡಸ್ಟ್ರಿ. ಒನ್ ಆಫ್ ದ ಮೇಜರ್ ರೀಸನ್ ವಾಸ್ ಎಲ್ಲರ ಪರ್ಸೆಪ್ಷನ್ ಅವಾಗ ಬೇರೆ ಥರನೇ ಇತ್ತು. ಈಗಲೂ ಸೊ ಆ ಥರ ಎಕ್ಸ್ಪೀರಿಯನ್ಸಸ್ ನಿಮಗಾಗಿದೆಯಾ ಅವ್ರ ಆ ಥರ ಆ್ಯಕ್ಚುಲ್ ಆಗಿ ಆಗುತ್ತಾ ಇವನ್ ಇನ್ ದಿ ಸೀರಿಯಲ್ ಇಂಡಸ್ಟ್ರಿ? ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ಅಂದರೆ, ಬಿಕಾಸ್ ನಾನು ಪರ್ಟಿಕ್ಯುಲರ್ ಆಗಿ ಇಲ್ಲೇ ಅಂತ ಹೇಳಲ್ಲ. ಓಕೆ, ಒಂದು ಆಫರ್ ಬಂತು, ಈ ಥರ ಎಲ್ಲ ಸೀರಿಯಲ್ ನಡೀತಾ ಇತ್ತು, ಒಂದು ಆಫರ್ ಬರುತ್ತೆ ಈ ಥರ ಬೇರೆ ಲ್ಯಾಂಗ್ವೇಜ್ ಇಂದ, ಬನ್ನಿ ಮೀಟ್ ಮಾಡಿ, ಈ ಥರದ್ದು ಒಂದಿದೆ. ಅಫ್ಕೋರ್ಸ್ ವಿಲನ್ ರೋಲ್ ಮಾಡೋದಕ್ಕೆ ಎಲ್ಲರಿಗೂ ಇಷ್ಟ ಅಲ್ವಾ. ಸೊ ಈ ಥರ ನೆಗೆಟಿವ್ ಲೀಡ್ ರೋಲ್ ಇದೆ ಎಲ್ಲ ಹೇಳಿದ್ರು. ಓಕೆ ಅಂತೆಲ್ಲ ಹೇಳಿದೆ. ಮತ್ತು ಫೋಟೋಸು ಎಲ್ಲ ಶೇರ್ ಮಾಡಿ ಅಂದರು, ಎಲ್ಲ ಶೇರ್ ಆಯಿತು. ಅಂದರೆ ಸ್ವಲ್ಪ ಕೋಆಪ್ರೇಷನ್ ಬೇಕಾಗತ್ತೆ. ನಂಗೆ ಮೋಸ್ಟ್ಲಿ ಅಷ್ಟದಕ್ಕೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಅದಕ್ಕೆ ಇನ್ನೊಂದು ಲೈನ್ ಟೈಪ್ ಮಾಡ್ತಾಯಿದ್ರು, ಐ ಕುಡ್ ಸಿ ವಾಟ್ಸಾಪೇ. ಅಷ್ಟರಲ್ಲೇ ನಾನು ಓಕೆ ಥ್ಯಾಂಕ್ ಯು, ಬೇರೆ ಯಾವುದಾದ್ರೂ ಇದ್ದರೆ ಹೇಳಿ, ಐ ಆಮ್ ನಾಟ್ ಇನ್ ಫಾರ್ ಇಟ್ ಅಂತ ಹೇಳಿದೆ. ಅಷ್ಟೇ, ಒಂದು ಅಪ್ರೋಚ್ ಆಗಿತ್ತು ಅಷ್ಟೇ. ಸೊ ಇದಾಗುತ್ತೆ. ಆಗುತ್ತೆ. ಯಾಕೆಂದರೆ ಈಗ ರೀಸೆಂಟಾಗಿ ಫಾರ್ ಒನ್ ಆಫ್ ಮೈ ಫ್ರೆಂಡ್, ಅವಳಿಗೆ ಟಕ್ಕಂತ ಕಾಲ್ ಬರುತ್ತೆ, ನೀವು ಬರಬೇಕು ಅಂತ. ನಾನು ಇದೇ ಇಂಡಸ್ಟ್ರಿ ಇದೆ, ಅದೇ ಇಂಡಸ್ಟ್ರಿ ಬೇರೆದು ಅಂತ ಹೇಳ್ತಿಲ್ಲ. ಯಾರ್ಯಾರ್ದು ಎಲ್ಲೆಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಗೊತ್ತಿಲ್ಲ, ನನಗೆ ಕೇಳ್ಪಟ್ಟಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ಎಲ್ಲ ಅಲ್ಲೇ ಹೋಗುತ್ತೆ ಅಂತ ಆಗಬಾರ್ದು ಅದು. ಅವಳಿಗೆ ಕಾಲ್ ಬರುತ್ತೆ, ತಕ್ಷಣ ಲುಕ್ ಟೆಸ್ಟ್ ಇದೆ, ಬರಬೇಕು. ಅವರಮ್ಮ ಮನೇಲಿಲ್ಲ. ಅಯ್ಯೋ, ಅಲ್ಲಿ ತನಕ ಹೋಗಬೇಕಲ್ಲ, ಸರಿ ಬಸ್ ಬುಕ್ ಮಾಡ್ಕೋತಾಳೆ, ಶಿ ವಿಲ್ ಗೋ ದೇರ್, ಶಿ ಪರ್ಫಾರ್ಮ್ಸ್ ದೇರ್, ಲುಕ್ ಟೆಸ್ಟಲ್ಲಿ ಆಗುತ್ತೆ. ಹಾಂ, ನೀವು ಸೆಲೆಕ್ಟ್ ಆಗಿದ್ದೀರಾ, ಒಳ್ಳೆ ರೆನ್ಯೂಮರೇಷನ್ ಮಾತಾಡ್ಕೊಳ್ತಾರೆ, ಎವ್ರಿಥಿಂಗ್ ಇಸ್ ಫೈನ್. ಮತ್ತು ಯಾವಾಗ ಪಾರ್ಟಿ ಅಂತ ಕೇಳ್ತಾರಂತೆ. ಹಿ ವಾಸ್ ಲೈಕ್ ಇನ್ನೋಸೆಂಟಾಗಿ, ಪಾರ್ಟಿನ ಆಯಿತು. ಶಿ ವಾಸ್ ಲೈಕ್ ಓಕೆ, ವೆಜ್ಜಾ ನಾನ್ ವೆಜ್ಜಾ ಆ ಥರದಲ್ಲೆಲ್ಲ ಕೇಳ್ತಾ ಇದ್ದಾಳೆ ಅವಳು. ಪಾಪ ಅವಳು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದು. ಕೇಳಿದ್ರಂತೆ ಅವರು, ಪಾರ್ಟಿ ಅಂತ ಏನು ಹೇಳ್ತಿದ್ರಂತೆ. ಸರಿ, ಅದೆಲ್ಲ ನೋಡ್ಕೊಳ್ಳೋಣ, ಇದು ಯಾವಾಗಿಂದ ಶುರು ಆಗುತ್ತೆ ಹೇಳಿ ಅಂತ ಅಂದ್ಕೊಂಡಿದ್ದಾಳೆ. ಯು ಹ್ಯಾವ್ ಟು ಸ್ಟೇ ಬ್ಯಾಕ್ ಟುಡೇ, ನಾಳೆ ಎಲ್ಲ ನಿಮ್ಮದು ಬೇರೆ ಎಲ್ಲ ನಿಮ್ಮ ಫ್ಯಾಮಿಲಿ ಗ್ರೂಪ್ದೆಲ್ಲ ಬರುತ್ತೆ, ಅವ್ರ ಜೊತೆ ಎಲ್ಲ ಫೋಟೋಶೂಟ್ ಮಾಡಬೇಕು, ಹೇಗೆ ಜೆಲ್ ಆಗ್ತೀರಾ, ಎಲ್ಲ ಸೆಟ್ ಆಗ್ತೀರಾ, ಫ್ಯಾಮಿಲಿ ಥರ ಕಾಣ್ತೀವಿ, ಅದೆಲ್ಲ ನೋಡಬೇಕು. ಇವಳಿಗೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಇವಳು ಸಮ್ ಸಿಕ್ಸ್ ಸೆನ್ಸ್ ವರ್ಕ್ಸ್ ಅನಿಸುತ್ತೆ. ಇಲ್ಲ, ನಾನು ಹೋಗಲೇಬೇಕು, ನಮ್ಮಮ್ಮ ಊರಲ್ಲಿಲ್ಲ, ಹೇಳಿ ಬಂದಿಲ್ಲ, ಇನ್ನೊಂದು ದಿನ ಬರ್ತೀನಿ, ಬೇಕಾದರೆ ನಾಳೆನೇ ಬರ್ತೀನಿ, ಬಟ್ ಇವತ್ತು ಮಾತ್ರ ನಾನು ಹೋಗಲೇಬೇಕು ಊರಿಗೆ ಅಂದ್ಬಿಟ್ಟು ಸಮ್ ಹೌ ಶಿ ಕೇಮ್ ಬ್ಯಾಕ್. ಅದಾದಮೇಲೂ 2-3 ಸಲ ಕಾಲ್ ಬರುತ್ತೆ ಅವಳಿಗೆ ವಿತ್ ಸೇಮ್ ಅಪ್ರೋಚ್, ಪಾರ್ಟಿ ಹಂಗೆ ಅಂತ. ಅವಳಿಗೆ ಅರ್ಥ ಆಗುತ್ತೆ, ಅವಳು ಹೋಗ್ಲಿಲ್ವಂತೆ. ಸೊ ಈ ಥರದ್ದೆಲ್ಲ ಇದೆ. ಸೊ ಇಟ್ಸ್ ಈಸಿ ಫಾರ್ ಸಮ್ಮನ್ ಟು ಗೆಟ್ ಅ ಚಾನ್ಸ್ ಆಲ್ಸೋ, ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಸಮ್ಮನ್ ಟು ಗೆಟ್ ಅ ಚಾನ್ಸ್. 2 ಥರನೂ ಹೇಳ್ಬೋದು. ಸೊ ತುಂಬ ಜಾಗ್ರತೆಯಿಂದ ಇರಬೇಕು. ಎನಿಬಡಿ ದಟ್ ಇಸ್ ಗೆಟಿಂಗ್ ಇನ್ ಟು ದಿಸ್ ಇಂಡಸ್ಟ್ರಿ ದುರುಪಯೋಗಿಸ್ಕೊಳ್ಳೋಕೆ ತುಂಬ ಜನ ಇದ್ದಾರೆ ಬೇಸಿಕ್ಲಿ. ದಟ್ಸ್ ವೈ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಇಫ್ ಶಿ ಈಸ್ ದೇರ್ ಅಂತ ಅಂದರೆ ಆ ಥರ ಲೇಬಲ್ ಹಚ್ಚೋದು ಸಾಮಾನ್ಯ ಅನ್ಸುತ್ತೆ. ಬಿಕಾಸ್ ಜಡ್ಜ್ಮೆಂಟ್ ಈಸಿಲಿ ಪಾಸ್ ಆಗ್ಬೋದು, ಬಟ್ ಅವರು ಅವ್ರ ಟ್ಯಾಲೆಂಟಿಂದನೇ ಮುಂದಕ್ಕೆ ಹೋಗಿರ್ಬೋದು, ಯಾರಿಗೆ ಗೊತ್ತು. ದಟ್ಸ್ ವೈ ನಾವು ಒಳಗಡೆ ಇರೋರು, ನಾವು ನನಗನ್ಸುತ್ತೆ ಯಾರನ್ನೂ ಜಡ್ಜ್ ಮಾಡಬಾರ್ದು ಅಂತ. ಬಟ್ ಇಫ್ ಯು ಆರ್ ಬೀಯಿಂಗ್ ಜಡ್ಜ್ಡ್, ಐ ಡೋಂಟ್ ಕೇರ್ ಅಂತಲೂ ನಂಗೆ ಅನ್ಸುತ್ತೆ. ದಟ್ಸ್ ಓಕೆ, ಐ ನೋ ವಾಟ್ ಐ ಆಮ್ ಡೂಯಿಂಗ್ ಅಂತ ನನಗೆ. ಬಟ್ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಜಡ್ಜ್ ಎನಿಬಡಿ, ದಟ್ ಮಚ್ ಶೋರ್ ಐ ಆಮ್. ಐ ಥಿಂಕ್ ಒಂದು ನಾಟ್ ಜಸ್ಟ್ ಇನ್ ಕನ್ನಡ ಇಂಡಸ್ಟ್ರಿ, ವರ್ಲ್ಡ್ ವೈಡ್ ಅದೊಂದು ಪ್ರಾಬ್ಲಮು. ಎಸ್ಪೆಷಲಿ ವಿಮೆನ್ ಕ್ಯಾರೆಕ್ಟರ್ಸ್ ಅವ್ರ ಆ್ಯಕ್ಟ್ರೆಸ್ಗೆ ಆ ಟ್ಯಾಗ್ ತುಂಬಾ ಈಸಿಯಾಗಿ ಕೊಟ್ಬಿಡ್ತಾರೆ. ಆ್ಯಕ್ಟರ್ಸ್ ಪ್ರಾಬಬ್ಲಿ ಅಷ್ಟು ಈಸಿಯಾಗಿ ಹೇಳಲ್ಲ. ಎಸ್, ಆ್ಯಂಡ್ ನಾನು ಇನ್ನೂ ಒಂದು ಐ ಹ್ಯಾವ್ ಹರ್ಡ್, ಇಟ್ಸ್ ನಾಟ್ ಓನ್ಲಿ ಫಾರ್ ಆ್ಯಕ್ಟ್ರೆಸ್, ಈವನ್ ಫಾರ್ ಆ್ಯಕ್ಟರ್. ಕಾಸ್ಟಿಂಗ್ ಕೋಚ್. ಎಸ್, ಅದ್ರದ್ದು ಒಂದಷ್ಟೆಲ್ಲ, ಬಿಕಾಸ್ ಅಲ್ಲಿರ್ತೀವಿ ಅಂದರೆ ಒಂದಷ್ಟು ಜನ ಮಾತುಕತೆ ಎಲ್ಲ ಆಡ್ತಿರ್ತಾರೆ, ನಮ್ಮ ಜೊತೆನೇ ಮಾತಾಡ್ತಾರೋ ಇಲ್ವೋ, ಬಟ್ ಒಂದಷ್ಟು ಕಿವಿಗೆ ಬೀಳುತ್ತೆ ಅಲ್ವಾ. ಸೊ ಈ ಥರ ಇದ್ದಾಗ, ಈ ಥರ ಇವ್ರಿಗೂ ಮೇಲ್ಸ್ಗೂ ಆಗತ್ತಾ, ಆ್ಯಕ್ಟರ್ಸ್ಗೂ ಆಗತ್ತಾ, ಅಯ್ಯೋ ಓಕೆ, ಇದು ಎಲ್ಲೂ ಏನಿಲ್ಲೋ ಅಂಥದ್ದಲ್ಲ ಅಂತ ಅನಿಸುತ್ತೆ.
ಯಾವುದೋ ಒಂದು ಇಂಟರ್ವ್ಯೂಲ್ ರಣವೀರ್ ಸಿಂಗ್ ಹೇಳಿದ್ರು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿತ್ತಂತೆ ಆ ಥರ ಕಾಸ್ಟಿಂಗ್ ಕೌಚ್ದು. ಸೊ ಈ ಕಾಸ್ಟಿಂಗ್ ಕೌಚ್ ಹೇಳಿದ್ರಿ ಅದೇ ಥರ ಒಂದು ಈಗೋ ಅನ್ನೋದು ಎಲ್ರಿಗೂ ಇರುತ್ತೆ ಈಗಿನ ಕಾಲದಲ್ಲಿ. ಪ್ರೊಬೆಬ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಎಲ್ರದ್ದು ಮೋಸ್ಟ್ ಆಫ್ ಅಸ್ ಹ್ಯಾವ್ ಇಸ್ ಈಗೋ. ಒಳ್ಳೇದು ಕೆಟ್ಟದ್ದು ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಈ ಈಗೋಯಿಂದಾನೇ ಎಷ್ಟೋ ಜನ ಕರಿಯರ್ಸ್ ಹಾಳು ಮಾಡಕ್ಕೆ ನೋಡ್ತಾರೆ. ಬೇರೆ ಕಡೆನೂ ಮಾಡಿದ್ದಾರೆ, ಕಾರ್ಪೊರೇಟಲ್ಲೂ ಮಾಡ್ತಾರೆ, ನಿಮ್ಮ ಇಂಡಸ್ಟ್ರಿ ಇನ್ನೂ ಜಾಸ್ತಿನೇ ಆಗಬಹುದು. ಆ ಥರ ಏನಾರು ಆಗಿದ್ದು ನಿಮಗೆ ಗೊತ್ತಾ? ನಿಜವಾಗ್ಲೂ ಆಗುತ್ತಾ? ಮಾಡೋಕ್ಕೆ ಸುಲಭನಾ? ಅಂದರೆ ಇದೆಲ್ಲ ನಾವು ಸಣ್ಣ ಮಕ್ಕಳಿಂದ ನೋಡಿದುಂಟು. ಇವ್ರು ಮುಂದೆ ಬರಬಾರ್ದು ಅಂತ ಅವರಿಗೆ ಏನೋ ಮಾಡಿದ್ದಂತೆ, ಈ ಥರ ಆಯ್ತಂತೆ, ಆಕ್ಸಿಡೆಂಟೇ ಆಗೋಯ್ತಂತೆ, ಎವ್ರಿಥಿಂಗ್ ಆ ಥರದ್ದು. ನಾನು ವೆರಿ ಸಣ್ಣ ಪುಟ್ಟದ್ರಲ್ಲಿ ನೋಡ್ತೀನಿ. ಹೆಂಗೆ ಅಂತಂದರೆ ಅಕಸ್ಮಾತ್ ಈ ಕಡೆ ಕ್ಯಾಮ್ರಾ ಇತ್ತು ಅಂದ್ಕೊಳ್ಳಿ, ಹಗ್ ಮಾಡೋ ಸಿಚುಯೇಷನ್ ಇದೆ ಅಂತಂದರೆ ಯಾರು ಫೇಸನ್ನ ಈ ಕಡೆ ತೊಗೊಳಕ್ಕೆ ಒಪ್ಪಲ್ಲ. ನಾನಿರಬೇಕು ಈ ಕಡೆ, ಶಾರ್ಟಲ್ಲಿ ಇರಬೇಕು. ಹೌದು, ಈ ಕಡೆಯಿಂದನೂ ಇಡ್ತಾರೆ ಕ್ಯಾಮ್ರಾ, ಅದು ಬೇರೆ. ಬಟ್ ಇಫ್ ಗಿವನ್ ಅ ಚಾನ್ಸ್ ಎಲ್ಲರೂ ಈ ಕಡೆ ಇರೋದಕ್ಕೇನೆ ಇಷ್ಟಪಡೋದು. ನಾನು ನಂದೇ ಆಗಬೇಕು, ಅದು ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ರೋಲ್ ನೀವು ಮಾಡಿರೋದು ಮನೆಗೆ ಬಂದ ಮೇಲೂ ನಿಮ್ಗೆ ಆ ರೋಲ್ ಬಿಡೋಕ್ಕಾಗಿಲ್ಲ, ಒಂದೆರಡು ದಿನ, ಆ ಥರ ಏನಾರು ಆಗಿದೆಯಾ? ಹಾಂ, ಅಂದರೆ ನಾನು ಒಂದು ಮೂವಿ ಮಾಡಿದ್ದೀನಿ. ಅಂದರೆ ಅದಿನ್ನೂ ಅದ್ರ ಬಗ್ಗೆ ಏನೋ ಎಲ್ಲೂ ಹೊರಗಡೆ ಇನ್ನು ಬಂದಿಲ್ಲ, ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ದಟ್ಸ್ ವೈ ಐ ಆಮ್ ನಾಟ್ ಟೆಲಿಂಗ್ ದ ನೇಮ್ ಇವಾಗ. ಅದರಲ್ಲಿ ಒಂದು 10 ನಿಮಿಷದ ಪ್ಲಸ್ ಅಂತ ಅನಿಸುತ್ತೆ ಅದು ಸೀನು, 8 ನಿಮಿಷದ ಪ್ಲಸ್ ಏನೋ, ವಿತೌಟ್ ಇದು ಸಿಂಗಲ್ ಟೇಕಲ್ಲಿ ಮಾಡಿರೋದು. ಸೊ ಅದು ಮಾಡಿದಾಗ ನಾವು ಎಲ್ಲ ರಿಹರ್ಸ್ ಎಲ್ಲ ಮಾಡಿಬಿಟ್ಟಿದ್ವಿ ಆಲ್ರೆಡಿ. ಅಲ್ಲಿ ಹೋಗಿ ಮಾಡೋದು ಅಷ್ಟೇ ಇದ್ದಿದ್ದು. ಮಾಡುವಾಗ ಇಂಟೆನ್ಸ್ ಒಂದು ಗಂಡ ಹೆಂಡತಿ ಮಧ್ಯೆ ನಡೀತಾ ಇರೋ ಅಂಥದ್ದು ಒಂದು ದುಃಖ ಇಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಚೆನ್ನಾಗಿ. ಅಲ್ಲಿ ಎಷ್ಟು ಹೊರಗೆ ಹಾಕಬೇಕೋ ಅಷ್ಟೇ ಹೊರಗೆ ಹಾಕಿರೋದು. ಬಟ್ ಇಲ್ಲಿ ಭಾರ ಆಗೋದ್ರೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಕಟ್ ಅಂದಮೇಲೆ ಬಂದು ವಾಪಸ್ ನಾನು 1-1.5 ನಿಮಿಷ ಅಷ್ಟು ಹತ್ತಿದ್ದೀನಿ ಅಂತಂದರೆ ಅಲ್ಲಿರೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ, ವೈ ಶಿ ಈವನ್ ಕ್ರೈಯಿಂಗ್ ಅನ್ನೋ ಥರ. ಬಟ್ ಆಮೇಲೆ ಸರಿ, ಆಮೇಲೆ ಡೈರೆಕ್ಟರ್ ಬಂದರು, ಶಿ ಹಗ್ ಮೀ, ಆಮೇಲೆ ಎಲ್ಲ ಸಮಾಧಾನ ಮಾಡಿದ್ರು. ಅದಾದಮೇಲೆ ನಂಗೆ ಅವರು ನನ್ನ ಹಗ್ ಮಾಡ್ಕೊಂಡಿರೋದು ಅಂತಲೂ ಗೊತ್ತಿಲ್ಲ. ನಾನು ಅಳ್ತಾ ಇದ್ದೀನಿ, ಅದರಿಂದ ಹೊರಗೆ ಬರೋಕ್ಕೆ ನನಗೆ ಅಷ್ಟೊತ್ತಾಯಿತು. ಹಾಗೆ ಆ ಥರ ಆಗಿದೆ. ಮನೆಗೆ ಬಂದಮೇಲೂ ಅಂತ ಅಂದರೆ ಐ ಕ್ಯಾನ್ ಸೇ ಅಗೇನ್ ಮಾವಿನ ಗುಡಿ ಅಂತ. ಯಾಕೆಂದರೆ ಫಸ್ಟ್ ಶೋ ವಾಸ್ ಅ ಸಕ್ಸಸ್ಫುಲ್ ಒನ್. ನಾನು ಹೇಳಿದ್ನಲ್ಲ, ಇಡೀ ನಾಟಕನೇ ಫಸ್ಟ್ ಆಫ್ ಆಲ್ ಆ ಸ್ಕ್ರಿಪ್ಟೇ ಅಷ್ಟು ಚೆನ್ನಾಗಿದೆ, ಅದು ಗೆಲ್ಲುತ್ತೆ. ನಾನು ಇನ್ನೊಂದ್ಸಲಿ ಯಾವತ್ತಾದ್ರೂ ಈ ನಾಟಕ ಆದರೆ ನಾನು ನಿಮ್ನ ಇನ್ವೈಟ್ ಮಾಡ್ತೀನಿ, ಪ್ಲೀಸ್ ಬಂದು ನೋಡಿ. ಖಂಡಿತ ಬರ್ತೀನಿ. ನಮಗೆಲ್ಲ ತುಂಬ ಕನೆಕ್ಟ್ ಆಗುವಂಥದ್ದು, ನಾಸ್ಟಾಲ್ಜಿಕ್ ಒನ್. ಅದೆಲ್ಲ ಮುಗೀತು. ನನಗೆ ತಟ್ಟಂತ ಯಾರಾದರೂ ನೀನು ಚೆನ್ನಾಗಿ ಮಾಡ್ತಿದ್ಯಾ, ನಿಂದು ಚೆನ್ನಾಗಿ ಆಯಿತು ಇದು ಅಂತಂದರೆ ನನಗೆ ಥ್ಯಾಂಕ್ಸ್ ಅಂತ ಅಂತೀನಿ. ಬಿಟ್ಟರೆ ನನಗೆ ತಲೆಗೂ ಹೋಗಲ್ಲ, ಏನೂ ಗೊತ್ತಾಗೋದೇ ಇಲ್ಲ ನನಗೆ ಆ ಮೊಮೆಂಟಲ್ಲಿ. ಬಟ್ ಮನೆಗೆ ಬಂದಮೇಲೆ ನೆಕ್ಸ್ಟ್ ಡೇ I see a number of messages in the group, ಥಿಯೇಟರ್ ಅದು ಏನಿತ್ತು ಮಾವಿನಗುಡಿ ಕಾಲೋನಿ ಆ ಗ್ರೂಪಲ್ಲಿ. ಮತ್ತು ಅದಾದಮೇಲೆ ನನ್ನ ಮತ್ತೆ ಮೀಟ್ ಮಾಡ್ತೀವಲ್ಲ ಎಲ್ಲರೂ ಕರೆದು ಮಾತಾಡ್ಸುವಾಗ ಅದೆಲ್ಲ ಆಗಿದ್ದೇನೆ ಒಂದು 3-4 ದಿನ ಆದಮೇಲೆ. ಆವಾಗ ನಂಗೆ ತಲೆಗೆ ಹೋಗ್ತಾ ಇದೆ. ಸೊ ಆ ಥರ, ಸೊ ಹಾಗೆ ಬಂದು ಅದ್ರದ್ದು ಅಲ್ಲೇ ಇರೋದು ಆ ಥರ ಇಲ್ಲ. ಮಾಡುವಾಗಿರ್ತೀನಿ, ಅಲ್ಲಿ ಹೇಳ್ಕೊಟ್ಟಿರ್ತಾರಲ್ವ, ಆನ್ ದ ವೇ ಬರುವಾಗ ಮಿರರ್ ಮುಂದೆ ನಿಂತಾಗ ಈವನ್ ವೈಲ್ ಐ ಆಮ್ ಬ್ರಷಿಂಗ್ ಅದು ನಡೀತಾನೆ ಇರುತ್ತೆ, ಅದಿರುತ್ತೆ. ಬಟ್ ಶೋ ಆದಮೇಲೆ ನೋ. ಸೂರಜ್, ಐ ಟೆಲ್ ಯು, ಕಲಾವಿದ್ರು ಅಂತ ಆಗ್ಬಿಟ್ರೆ ಒಂದ್ಸಲ ನಾವು ಆಲ್ರೆಡಿ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ ನಮ್ಮನ್ನು ಅಂತ. ಬಿಕಾಸ್ ನನ್ನ ಫ್ರೆಂಡು ಅವ್ರ ಚಿಕ್ಕಪ್ಪಂದು ಕ್ರಿಮೇಷನ್ ಮುಗಿಸ್ಕೊಂಡು ಈಗ ಬರ್ತಾಯಿದ್ದೀನಿ ಅಂತಾಳೆ. ನಮ್ಮ ಡ್ಯಾನ್ಸ್ ಮಿಸ್ ಅವ್ರ ಮನೇಲಿ ಅವ್ರ ಅತ್ತೆನೇ ಹೋಗಿದ್ದಾರೆ, ಈವ್ನಿಂಗಲ್ಲಿ ಹೋಗಿ ಅವರು ನಟುವಂಗ ಮಾಡಿದ್ದಾರೆ. ಯಾ, ಸಮಥಿಂಗ್ ಲೈಕ್ ದಿಸ್ ವಿಲ್ ಹ್ಯಾಪನ್, ವಿ ಹ್ಯಾವ್ ಟು ಬಿ ರೆಡಿ ಫಾರ್ ಇಟ್. ನಮಗೆ ಅಲ್ಲಿ ಹೇಳಿದ್ದೇನಂತಂದರೆ, ಶೋ ಒಪ್ಕೊಂಡಾದ್ಮೇಲೆ ನೀವು ಆವತ್ತಿನ ದಿನ ಶೋಗೆ ಬಂದಿಲ್ಲ ಅಂತಂದರೆ ಅದಕ್ಕೆ ಕಾರಣ ನಿಮ್ಮ ಸಾವಾಗಿರ್ಬೇಕಷ್ಟೇ. ನಾವು ಒಬ್ಬರು ಹೋಗಿಲ್ಲ ಅಂತಂದರೆ ಅಷ್ಟು ಜನ ಆರ್ಟಿಸ್ಟು, ಲೈಟಿಂಗು, ಮೇಕಪ್ಪು, ಕಾಸ್ಟ್ಯೂಮು, ಅದಕ್ಕೆ ಏನೋದು ಥಿಯೇಟರಿಗೆ ಅಷ್ಟು ಇದು ರೆಂಟು, ಅಷ್ಟು ಜನ ಟಿಕೆಟ್ಸ್ ಬುಕ್ ಮಾಡಿರ್ತಾರೆ. ಆ್ಯಂಡ್ ಇದು ಯಾವ ತಂಡದಿಂದ
ಕ್ಯಾನ್ಸಲ್ ಆಯಿತು. ಯಾವ ಕಾರಣಕ್ಕೆ ಕ್ಯಾನ್ಸಲ್ ಆಯಿತು ಯಾರೂ ಕೇಳಲ್ಲ. ಕ್ಯಾನ್ಸಲ್ ಆಯಿತು, ಇವ್ರು ಬುಕ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಆಮೇಲೆ ಎಷ್ಟು ದಿನದ ಪರಿಶ್ರಮ, ಎಷ್ಟು ರಿಹರ್ಸಲ್ಸ್ ಮಾಡಿರ್ತೀವಿ. ಸೊ ಕಮಿಟ್ಮೆಂಟ್, ತುಂಬ ದೊಡ್ಡ ಕಮಿಟ್ಮೆಂಟ್. ಎಸ್, ಇದರಲ್ಲೂ ಅಷ್ಟೇ, ಸೀರಿಯಲಲ್ಲೂ ಅಷ್ಟೇ ಹಂಗಾಗತ್ತೆ. ಅಕಸ್ಮಾತ್ ಏನಾದರೂ ತೀರಾ ಆ ಥರ ಇತ್ತು ಅಂತಂದರೆ ಅವಾಗ ರಿಪ್ಲೇಸ್ಮೆಂಟ್ಸಿಗೆ ಹೋಗ್ತಾರೆ. ದಟ್ಸ್ ವೈ ಪಾತ್ರನ ಒಬ್ರಿಗೆ ಯಾರೂ ಬಿಟ್ಕೊಡಲ್ಲ, ಥಿಯೇಟ್ರಲ್ಲೇ ಬಿಟ್ಕೊಡಲ್ಲ. ಯಾಕೆಂದರೆ ಇನ್ನೊಂದು ಶೋ ಮಾಡ್ಬೋದು ಅಂತ ಗೊತ್ತಿದ್ರೂ ಬಿಟ್ಕೊಡಲ್ಲ. ಇನ್ನು ಸೀರಿಯಲಲ್ಲಿ ಎಷ್ಟೇ ಕಷ್ಟ ಇದ್ರೂ ಕರೀತಾರೆ ಅಂದರೆ ಬಂದು ಮಾಡೇ ಮಾಡ್ತಾರೆ. ತೀರಾ ಅವ್ರು ಬೆಡ್ ರಿಡನ್ ಆಗಿದ್ರು ಆಗೋದೇ ಇಲ್ಲ ಅಂದರೆ ಬರಲ್ಲ ಅಷ್ಟೇ. ನಾವು ಮಾತಾಡುವಾಗ ನೀವು ಕೆಲವು ಸ್ಟೋರೀಸ್ ಹೇಳಿದಾಗಂತೂ ನನಗೊಂಥರ ಅಲ್ಲಿಗೆ ಹೋಗ್ಬಿಡ್ತೀನಿ, ಹೆಂಗಿರುತ್ತೆ. ನೀವು ಹೇಳಿದ್ದು ಈಗ ಥಿಯೇಟರ್ ಸ್ಟೋರಿ ತುಂಬಾ ಇಮೋಷ್ನಲ್. ಬೇಸಿಕಲಿ ಇಮೋಷನ್ಸ್ ಅಂತ ಬಂದಾಗ ಫ್ಯಾಮಿಲಿ ಅಂತ ಬರ್ತೀವಿ. ಫ್ಯಾಮಿಲಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಏನೇ ಮಾಡಿದ್ರು, ಬಾಲ್ಯದಿಂದ ಇರಲಿ, ಮದುವೆ ಆದಮೇಲೆ ಇರಲಿ, ನಿಮಗೆ ಫ್ಯಾಮಿಲಿ ಸಪೋರ್ಟ್ ಇತ್ತು ಇರಲಿಲ್ವಾ? ಹೇಗಿತ್ತು ನಿಮ್ಮ ಫ್ಯಾಮಿಲಿ ಸಪೋರ್ಟ್? ಸ್ವಲ್ಪ ಹೇಳಿ ನಮ್ಗೆ ಅದ್ರ ಬಗ್ಗೆ. ಸಾರಿ ಇಂಟರಪ್ಟ್ ಮಾಡ್ತೀನಿ, ಸಾರಿ. ಈಗ ಆಸ್ ಅ ಮೇಲ್ ಈಗಿನ ಕಾಲದಲ್ಲಿ ಒಂದು ಕಾಂಪ್ಲೆಕ್ಸ್ ಕ್ರಿಯೇಟ್ ಮಾಡ್ತಾರೆ. ಯಾರು? ಬೇರೆಯವರು, ಮೇಲ್ ಫ್ರೆಂಡ್. ನನ್ನ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ನನ್ನ ವೈಫ್ ಆ್ಯಕ್ಟ್ರೆಸ್ ಸೀರಿಯಲಲ್ಲಿ ಇದ್ದಾರೆ, ಆಯಿತಾ? ಏನೋ ನಿಮ್ಮ ವೈಫು ಅವ್ರ ಜೊತೆ ಈಗ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅಥವಾ ನಿನ್ನ ವೈಫ್ ನೋಡು ಎಷ್ಟು ದೊಡ್ಡ ಲೆವೆಲಲ್ಲಿ ಇದ್ದಾರೆ, ನೀನು ನೋಡಿ ಇಲ್ಲಿದೆಯಾ, ಇದೆಲ್ಲ ಕಂಪ್ಯಾರಿಸನ್ಸ್ ಆಗಿರುತ್ತೆ. ಬೈ ದಿ ವೇ ಕುಶಲ್ ನನಗೆ ಫ್ರೆಂಡು, ಅವ್ರ ಹಸ್ಬೆಂಡು. ಸೊ ಇನ್ಫ್ಯಾಕ್ಟ್ ಈ ಪಾಡ್ಕಾಸ್ಟ್ ಆಗೋಕ್ಕೆ ಕಾರಣನೇ ಕುಶಲ್, ಯಾಕೆ ಅವ್ರನ್ನೇ ಫಸ್ಟ್ ನಾನು ಅಪ್ರೋಚ್ ಮಾಡಿದ್ದು. ಸೊ ಈ ಥರ ಯಾವ್ದಾರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಸಾರಿ ನಿಮ್ಗೆ ಇಂಟ್ರಪ್ಟ್ ಮಾಡಿದೆ ಫ್ಯಾಮಿಲಿ ಸಪೋರ್ಟ್ ಬಗ್ಗೆ ಹೇಳುವಾಗ, ಬಟ್ ಈ ಥರ ಯಾವ್ದಾರು ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮಗೆ? ಬೇಸಿಕಲಿ ನಾನು ಚಿಕ್ಕವಳಿಂದನೂ ಹೇಗೆ ಬೆಳ್ಕೊಂಬಂದಿದ್ದೀನಿ ಅಥವಾ ನನ್ನನ್ನು ಬೆಳೆಸಿದ್ದಾರೆ ಅಂತಂದರೆ ಸೋಷಲೈಸಿಂಗ್ ತುಂಬ. ನಮ್ಮ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ದೊಡ್ಡಮ್ಮ, ಚಿಕ್ಕಮ್ಮ, ಅದು ಹೋಲ್ ಫ್ಯಾಮಿಲಿ ತುಂಬ ಸೋಷಲೈಸ್ ಮಾಡ್ಕೊಂಡು ಖುಷಿಯಾಗಿ ಆರಾಮಾಗಿರೋದು. ಎಷ್ಟು ಗಂಟೆಗೆ ಬೇಕಾದರೂ ಯಾರ ಮನೆಗಾದರೂ ಹೋಗ್ಬೋದು, ಯಾರು ಬೇಕಾದರೂ ನಮ್ಮ ಮನೆಗೆ ಎಷ್ಟು ಗಂಟೆಗಾದರೂ ಬರ್ಬೋದು. ನಮ್ಮ ಮಮ್ಮಿ ಅಂತೂ ಫುಲ್ ಪ್ಯಾಕ್ಡ್ ಮೀಲ್ ಕುಕ್ ಮಾಡಿ ರೆಡಿ ಆಗಿರ್ತಾರೆ. ಇವಾಗ ಈ ಮಿನಿಟಲ್ಲಿ ಇಫ್ ವಿ ಜಸ್ಟ್ ಗೋ ಅಂದರೆ ಒಂದು ಇಂಪ್ರಾಂಪ್ಟು ಚಕ್ ಅಂತ ಹೊಟ್ಟೋಗ್ಬಿಟ್ರೆ ಯು ವಿಲ್ ಹ್ಯಾವ್ ಒನ್ ಸಾಂಶಿಯಸ್ ಮೀಲ್ ರೆಡಿ, ಆ ಥರ. ಸೊ ನಮ್ಮ ಮನೆಗಂತೂ ವೆಲ್ಕಮಿಂಗ್ ಆಗಿದ್ವಿ. ಯಾವತ್ತೂ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಖುಷಿಯಾಗಿರ್ತಿದ್ವಿ. ನಮ್ಮ ಕಸಿನ್ಸ್ ತುಂಬ, ನಾವೊಂದು 3 ಜನ ಹುಡುಗಿರು ಬಿಟ್ಟರೆ ಒಂದು 7-8 ಜನ ಹುಡುಗರು, ಎಲ್ಲ ಅಣ್ಣಂದ್ರು ಎಲ್ಲ. ನಾವು ಈ ಕಡೆಯಿಂದ ಆ ಕಡೆಗೆ ಹಾಸಿಗೆ ಹಾಸಿ ಮಲ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ಆ್ಯಂಡ್ ನಮಗೆ ಇವ್ರು ದೊಡ್ಡಮ್ಮ ಚಿಕ್ಕಮ್ಮ ಇಷ್ಟು ಮಾತ್ರ ಮಾತಾಡಬೇಕು ಆ ಥರ ಅಲ್ಲ, ಏನೇನೋ ಸಂಬಂಧ ಅಂತೆ ಅಷ್ಟು ದೂರ, ಅವ್ರಂತೆ ಇವ್ರಂತೆ. ಬಟ್ ಇವ್ರು ತುಂಬ ಕ್ಲೋಸ್ ಆಗಿರ್ತಾರಂತೆ. ಇವ್ರಲ್ಲ ಅಕ್ಕ, ಅವ್ರ ಅಕ್ಕ, ಆ ಥರ. ಸೊ ತುಂಬ ಕ್ಲೋಸ್ ಆಗಿದ್ದು ಅಭ್ಯಾಸ ಯಾರ ಜೊತೆನಾದ್ರು. ಇವತ್ತಿಗೂ ಆ್ಯಕ್ಚುಲ್ ಆಗಿ ಈ ಲಿಫ್ಟಲ್ಲೆಲ್ಲ ಬರುವಾಗ ನನ್ಗೊಂದಷ್ಟು ಅನ್ಸುತ್ತೆ, ಇವಾಗ ಯಾರೋ ಬರ್ತಾರೆ, ಲಿಫ್ಟ್ ಜಾಗ ಇರಲ್ಲ, ಮುಂದಿನ ಬಸ್ಸಿಗೆ ಬನ್ನಿ, ಇಲ್ಲ ಫುಟ್ ಬೋರ್ಡಿಂಗ್ ಆಲ್ರೆಡಿ ಇದ್ದೀವಿ, ಫುಟ್ ಬೋರ್ಡಲ್ಲಿ ಇದ್ದೀವಿ, ಯಾರ್ರಿ 2ನೇ ಫ್ಲೋರ್, ಯಾರ್ರಿ 3, ಈ ಥರ ನನ್ನ ತಲೆಯಲ್ಲೆಲ್ಲ ಓಡ್ತಿರುತ್ತೆ. ನಾನು ಹೇಳಲ್ಲ ಅಷ್ಟೇ. ಸೊ ಹಂಗೆ ಟಕ ಅಂತ ಏನೋ ಬರ್ತಾ ಇರತ್ತೆ, ನಾವು ಮಾತಾಡ್ತಾ ಇರ್ತೀವಿ. ಈ ಥರ ಎಲ್ಲ ಆಡ್ಕೊಂಡಿದ್ದಾಗ ಆ್ಯಕ್ಚುಲಿ ನನ್ನ ಕಸಿನ್ಸ್ ಇಬ್ಬರು ಚೆನ್ನಾಗಿ ಆಟಾಡ್ತಾ ಇದ್ರು. ನಾನು ಅಂತ ನಕ್ಕೊಂಡು ಬಿದ್ದೆ. ಮೈ ಫ್ರಂಟ್ ಟೂತ್ ಆ್ಯಕ್ಚುಲಿ ಬ್ರೋಕ್. ನನಗದು ಗೊತ್ತೇ ಇಲ್ಲ. ಇದೆಲ್ಲ ಒಂದಷ್ಟು ಆಗುತ್ತೆ. ಆರ್ಟಿಸ್ಟ್ ಆದಮೇಲೆ ಅದೆಲ್ಲ ಓಕೆ, ಎಲ್ಲ ಸರಿ ಮಾಡ್ಕೋಬೇಕು, ಎಲ್ಲ ಸರಿ ಮಾಡ್ಕೊಂಡಿದ್ದೀವಿ. ಎಸ್, ಈ ಥರ ಎಲ್ಲ ತುಂಬ ಈ ಥರ ಇದ್ದು ಬಂದವ್ರಿಗೆ. ನಮಗೆ ನಮ್ಮ ಅಪ್ಪ ಅಮ್ಮ ಆದರೆ ಆವಾಗ ಇದಕ್ಕೇನಕ್ಕೆ ಕಳ್ಸಲ್ಲ ಅಂತ ಅಂದರು ಅಂದರೆ ಮೇ ಬಿ ಅವಳು ಓದಲಿ ಅನ್ನೋದಕ್ಕೊಂದು ಕಾರಣಕ್ಕೆ. ಆಮೇಲೆ ಇದರಿಂದ ದುಡ್ಡನ್ನು ನಂಬ್ಕೊಂಡು ಜೀವನ ಮಾಡೋದಕ್ಕೆ ಖಂಡಿತ ಆಗಲ್ಲ. ಇವತ್ತಿಗೂ ನಾನು ಹೇಳ್ತೀನಿ, ಫುಲ್ ಫ್ಲೆಡ್ಜ್ಡ್ ಆರ್ಟಿಸ್ಟ್ ಆಗಿ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು 20 ದಿನ ಮಿನಿಮಮ್ ನಿಮಗೆ ಕೆಲಸ ಬರ್ತಾ ಇದೆ ವಿತ್ ಗುಡ್ ಪೇ ಅಂತ ಅಂದರೆ ಓಕೆ, ಒಂದು ನಂಬಿಕೆ. ಇಲ್ಲ ಅಂತಂದರೆ ನೋ, ಅದನ್ನೇ ಮಾಡ್ತೀನಿ ಅಂತಂದರೆ ಆಗಲ್ಲ. ಮಾಡಿಕೊಂಡು ಇದನ್ನು ಮಾಡಿಕೊಂಡು ಬೇರೆ ಒಂದು ಪ್ರೊಫೆಷನ್ ಇದೆ, ಓಕೆ. ಬಟ್ ಆ ಥರ ಹ್ಯಾವಿಂಗ್ ಸೆಡ್ ದ್ಯಾಟ್ ಇದು ಅದನ್ನು ಮಾಡೋಕ್ಕಾಗಲ್ಲ, ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅಕಸ್ಮಾತ್ ಇಲ್ಲಿ 20 ದಿನ ಕೆಲಸ ಇದೆ ಬಾ ಅಂತ ಅಂದರೆ ಈ ಕೆಲಸ ಯಾರು ಮಾಡ್ತಾರೆ? ವಿಚ್ ಇಸ್ ಲೈಕ್ ಪ್ರತಿ ತಿಂಗಳು 1ನೇ ತಾರೀಕು ಸಂಬಳ ಕೊಡ್ತಾ ಇದೆ. ಇದು 10 ದಿನ ಇರ್ಬೋದು, 5 ದಿನ ಇರ್ಬೋದು, ಯಾರಿಗೂ ಗೊತ್ತು. ಇದನ್ನು ಬಿಟ್ಟು ಇಲ್ಲಿಗೆ ಬಾ ಅಂದರೆ ಬರೋಕ್ಕಾಗಲ್ಲ. ಆ ಥರನೂ ನಾನು ನೋಡಿದ್ದೀನಿ. ಅಯ್ಯೋ ನಮ್ಗೆ ಇವಾಗ ಆಲ್ರೆಡಿ ಚೆನ್ನಾಗಿ ಬರ್ತಾ ಇದೆ, ನಾನು ಸೆಲೆಕ್ಟ್ ಆಗಿದ್ರು ನಾನು ಬರಲ್ಲ ಅಂತ ಹೇಳಿದ್ದಾರೆ. 2-3 ದಿನದ ಕ್ಯಾರೆಕ್ಟರ್ ಇದ್ದರೆ ಔಟ್ ಆಫ್ ಪ್ಯಾಷನ್ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತಲೂ ಹೇಳಿರೋರು ಇದ್ದಾರೆ. ಸೊ ಹಾಗೆ ಬಂದಾಗ ನಮ್ಮ ಅಪ್ಪ ಅಮ್ಮನೂ ಬೇಡ ಅಂತಂದರು. ನಾನು ಕೆಲಸನೂ ಎಲ್ಲ ಬಿಟ್ಬಿಟ್ಟೆ.
ಇದು ರಂಗಶಂಕರ ಅದೆಲ್ಲ ಐ ಟೋಲ್ಡ್ ಯು, ಡ್ಯಾನ್ಸಿಗೂ ವಾಪಸ್ ಸೇರಿಕೊಂಡೆ, ಮತ್ತೆ ಇದೆಲ್ಲ ಶುರು ಮಾಡಿದೆ. ಈ ಆಫರ್ ಎಲ್ಲ ಬಂತು. ಮತ್ತೆ ಇದು ಮಾಡ್ತಿದ್ಯಾ ಸರಿ, ಯಾವಾಗ ಕೆಲ್ಸಕ್ಕೆ ಹೋಗ್ತೀಯಾ ಹೇಳೋ. ಇಲ್ಲ ಮಮ್ಮಿ ನಾನು ಇನ್ನು ಹೋಗಲ್ಲ, ನಾನು ಇದೆ ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ ನಂಗೆ ಗೊತ್ತಿಲ್ಲಪ್ಪ, ನೀನುಂಟು ಕುಶಲ್ ಉಂಟು ಇನ್ನ ಈ ಥರದ್ದೆಲ್ಲ ಆಗಿದ್ದುಂಟು. ಬಟ್ ಕುಶಲ್ ನೆವರ್ ಸೆಡ್ ನೋ ಟು ಎನಿಥಿಂಗ್. ನಿನ್ಗೆ ಇವತ್ತು ನೀವು ಯಾವ್ದಾದ್ರು ಹೊಸದು ಕೋರ್ಸ್ ಮಾಡಬೇಕಾ ಮಾಡು. ಹಿ ವಾಸ್ ಲೈಕ್, ನೀನು ಮತ್ತೆ ಕಾಲೇಜಿಗೆ ಸೇರ್ತೀಯಾ ಸೇರು, ನೀನು ಡ್ಯಾನ್ಸಲ್ಲೇ MA ಮಾಡ್ತೀಯಾ ಮಾಡು, ಕ್ರೈಸ್ಟ್ ಯೂನಿವರ್ಸಿಟಿಗೆ ಸೇರ್ಕೋ, ಈ ಥರದ್ದೆಲ್ಲ ಹೇಳಿದರು ನನಗೆ. ಸೊ ಹಾಗಾಗಿ ಈ ಥರ ಇದೆ ಅಂತಂದರೆ ಹಿ ವಾಸ್ ದ ಫಸ್ಟ್ ಪರ್ಸನ್. ನಾನು ಥಿಯೇಟರಲ್ಲೂ ಅಷ್ಟೇ ಮಾಡೋಕ್ಕೆ ಹೋದಾಗ ಎವ್ರಿ ಶೋ ಒಂದು ಕಾನ್ಸ್ಟೆಂಟ್ ಆಡಿಯನ್ಸ್ ಯಾರಿದ್ರು ಅಂದರೆ ದಟ್ ಈಸ್ ಕುಶಲ್. ನಾನು ಕೇಳೋರು, ಏನು ಕುಶಲ್ ಎಲ್ಲ ಶೋಗೂ ಬರ್ತಾರೆ, ಎಷ್ಟು ನೋಡ್ಬೇಕಂತೆ ಮಾವಿನಗುಡಿ ಕಾಲೋನಿ ಅಂತ ಅಂದರೆ, ಅಲ್ಲಿ ಯಾರಾದರೂ ಡೈಲಾಗ್ ಮಿಸ್ ಮಾಡಿದ್ರೆ ಕುಶಲ್ ನ್ಯೂ ಇಟ್, ಇವ್ನು ಇದು ಹೇಳ್ಬೇಕಾಯ್ತಲ್ಲ, ಇವ್ನು ಹೇಳಲೇ ಇಲ್ಲ ಇದು ಅನ್ನೋರು ಆ ಥರ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಇದು ನೆವರ್ ಎಂಡಿಂಗು, ನಡೀತಾನೆ ಇರುತ್ತೆ, ದಟ್ಸ್ ಓಕೆ, ನೀನು ಆರಾಮಾಗಿರು. ಇಫ್ ಯು ಆರ್ ಬ್ರಿಂಗಿಂಗ್ ಇನ್ ಸಮ್ ಫ್ರೆಂಡ್ಸ್ ಆಫ್ ಯುವರ್ಸ್, ಪ್ಲೀಸ್ ಬಾ ಜೊತೆ ಕೂತ್ಕೊಂಡು ನೋಡು, ಮತ್ತೆ ನೀನು ಯಾಕೆ ಒಬ್ಬನೇ ಬಂದು ಪದೇ ಪದೇ ನೋಡಿದ್ದೆ ನೋಡ್ತೀಯಾ ಅಂತ ಅಂದಮೇಲೆ ಓಕೆ. ಬಟ್ ಇವತ್ತಿಗೂ ಯಾವ್ದಾದ್ರು ನಾಟಕ ಇದೆ ಅಂತಂದರೆ ಫಸ್ಟ್ ಅವ್ರು ಬರ್ತಾರೆ, ಬಂದೇ ಬರ್ತಾರೆ. ನಮ್ಮ ಅಪ್ಪ ಅಮ್ಮ ಬೇಕಾದರೆ ಒಂದು 2ನೇ ಶೋ ನೋಡ್ತೀವಿ, 3ನೇ ಶೋ ನೋಡ್ತೀವಿ, ಇವತ್ತಾಗಲ್ಲ ಅಂತ ಹೇಳ್ಬೋದು. ಬಟ್ ಕುಶಲ್ ವಿಲ್ ಮೇಕ್ ಶೋರ್ ದಟ್ ವಿಲ್ ಬಿ ದೇರ್. ಆಮೇಲೆ ಇಲ್ಲಿನೂ ಅಷ್ಟೇ, ಚನ್ನಪಟ್ಟಣದಲ್ಲಿ ಶೂಟ್ ನಡೀತಾ ಇರೋದು. ನನಗೆ ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಅಲ್ಲಿ ಹೋಗಬೇಕಾಗಿತ್ತು, ವೆಹಿಕಲ್ ಇರಲಿಲ್ಲ. ದೆನ್ ಐ ಹ್ಯಾಡ್ ಟು ಟೇಕ್ ಬಸ್ ಆರ್ ಕ್ಯಾಬ್ ಏನೋ ಮಾಡ್ಕೋಬೇಕಾಯ್ತು. ನೋ, ಐ ವಿಲ್ ಡ್ರಾಪ್ ಯು ಅಂತ ಅವ್ರು ಬಂದು ಡ್ರಾಪ್ ಮಾಡಿ ಹೋಗ್ತಾರೆ. ಎಲ್ಲೇ ಇದ್ರು ಎಷ್ಟೊತ್ತಿಗೆ ಆಗಲಿ, ಬೆಳಗ್ಗೆ ಪಾಪ 4 o'clock ಎಬ್ಬಿಸ್ತೀನಿ, ಹಿ ವಿಲ್ ಕಮ್. ಇಲ್ಲಿ ಬ್ಯಾಗ್ ನನಗೇನಾಗ್ತಿತ್ತು, ಮೊದಲು ಹೇಳ್ಕೊಂಡು ಹೋಗ್ತಾ ಇದ್ದೆ ದೊಡ್ಡ ಟ್ರಾಲಿನ. ದೆನ್ ಐ ವಾಸ್ ಲೈಕ್, ಇಷ್ಟೊತ್ತಿಗೆಲ್ಲ ಮಲಗಿರ್ತಾರೆ, ನಾನು ಗರ್ರ ಅಂತ ಟ್ರಾಲಿ ಹೇಳ್ಕೊಂಡು ಹೋಗ್ತಾ ಇದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗೋಕೆ ಶುರು ಮಾಡಿದೆ. ದೆನ್ ವಾಸ್ ಲೈಕ್, ನಾನೇ ಬರ್ತೀನಿ ಅಂತೇಳಿ ಬಿಡ್ತಾರೆ. ಮತ್ತೆ ರಾತ್ರಿ ಬರೋದು ಲೇಟ್ ಆಗುತ್ತೆ, ನಾನು ಮತ್ತೆ ಎಬ್ಬಿಸ್ತೀನಿ, ಕರ್ಕೊಂಡು ಹೋಗ್ಬೇಕು. ನಂಗೆ ಶೂಟ್ ಇತ್ತೋ ಬಿಡ್ತೋ, ನನ್ನ ಮಗಳಿಗೋಸ್ಕರ ಅಂತ ನಾವು 5 ಗಂಟೆಗೆ ಎದ್ದಳ್ಳೇಬೇಕು, ಅವಳಿಗೆ ಪ್ರಿಪೇರ್ ಮಾಡೋಕ್ಕೆ ಅಂತ. ಸೊ ನಾನು ಸದ್ಯಕ್ಕೆ ಫ್ಯಾಮಿಲಿ ಅಂದರೆ ಕುಶಾಲ್ನ ಇಲ್ಲಿಗೆ ತಂದು ನಿಲ್ಸಿದ್ದೀನಿ. ನನ್ನನ್ನಾದರೂ ನೋಡಬೇಕು, ಇಲ್ಲ ನನ್ನ ಮಗಳನ್ನಾದರೂ ನೋಡಬೇಕು, ದಟ್ ಈಸ್ ಕುಶಾಲ್. ಇವಾಗ ಅಷ್ಟು ಸಪೋರ್ಟಿವ್ ಆಗಿರೋತ್ತಿಗೆ ನಾನು ಇವತ್ತು ಮಾಡೋಕ್ಕಾಗೋದು. ನಮ್ಮ ಮನೇಲಿ ಇನ್ನೇನು ನಿನ್ನ ಕುಶಾಲೇನೆ ಓಕೆ ಅಂತ ಅಂದಮೇಲೆ ಅಂತ ಹೇಳಿ ನನ್ನ ಸೀರೆ ಎಲ್ಲ ನಮ್ಮಮ್ಮ ಕೊಡ್ತಾರೆ. ನಾನು ಯುಗಾಂತರದಲ್ಲಿ ಅದು ನೆನ್ಸ್ಕೊಳ್ತಾರೆ, ಯುಗಾಂತರದಲ್ಲಿ ಸೀರೆ ದಿನ ಒಂದೊಂದು ಉಟ್ಕೋತಾ ಇದ್ರಿ, ಎಷ್ಟು ಚೆನ್ನಾಗಿ ಪಿನ್ ಮಾಡ್ತಿದ್ರಿ ನೀವು ಚಿಕ್ಕಮ್ಮ ಅಂದರೆ. ಅದರಲ್ಲಿ ನಾನು ತೋರಿಸಿದ್ದೆ ಏನೂ ಇರಲ್ಲ ಅಂದಾಗ ಒಂದು ಕ್ಯಾಟಗರಿ, ಒಂದು ಥರದ್ದು ಸ್ಯಾರಿ. ಆಮೇಲೆ ಸ್ವಲ್ಪ ಚೆನ್ನಾಗಾದ್ವಿ ಅಂದಾಗ ಇನ್ನೊಂದು ಥರ ಕ್ಯಾಟಗರಿ. ಸೊ ಎಲ್ಲ ಥರದ ಸ್ಯಾರಿನೂ ಉಟ್ಕೊಂಡು ಕೊನೆಗೆ ರೇಷ್ಮೆ ಸೀರೆವರೆಗೂ ಬಂದಿದ್ದೆ ಆ ಥರ. ಸೊ ನಾನು ನಮ್ಮ ಅತ್ತೆ ಸೀರೆನೂ ಎಲ್ಲ ಯೂಸ್ ಮಾಡ್ತಾ ಇರ್ತೀನಿ, ನಾನು ಕೇಳ್ತೀನಿ, ಅವರು ಕೊಡ್ತಾರೆ. ಸಪೋರ್ಟ್ ಇಲ್ಲ ಅನ್ನೋದಕ್ಕೆ somebody is not stopping you physically ಅಲ್ವಾ? ಸೊ ಅಲ್ಲಿ ತನಕ ನಾನು ಸಪೋರ್ಟ್ ಅಂತಾನೆ ತಗೋತೀನಿ ಅದನ್ನು. ಐ ವಿಲ್ ನಾಟ್ ಸೇ ನೋ ಸಪೋರ್ಟ್, ನಂಗೆ ಸಪೋರ್ಟ್ ಸಿಗ್ತಿಲ್ಲ ಅಂತ ನಾನು ಹೇಳಲ್ಲ. ಮಾರ್ಟ್ ಡಸಂಟ್ ಮ್ಯಾಟರ್, ಯಾರು ಫಿಸಿಕಲಿ ಸ್ಟಾಪ್ ಮಾಡದೇ ಇರೋವರೆಗೂ ಬೇಸಿಕಲಿ ಡಸಂಟ್ ಮ್ಯಾಟರ್. ಬಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೋ, ನಾನು ಇವತ್ತಿಗೂ ಹೇಳ್ತಿರ್ತೀನಿ, ಸಮ್ ಕನೆಕ್ಷನ್, ಅದು ನಾನು ಎಲ್ಲೇ ಹುಟ್ಟಿರ್ಬೋದು, ಹೌದು ನಮ್ಮ ಅಪ್ಪ ಅಮ್ಮ ಎವ್ರಿಥಿಂಗ್ ಈಸ್ ದೇರ್, ಬಟ್ ಇಷ್ಟು ದೊಡ್ಡದಾಗ ಅವ್ರ ಕುಶಲ್ಗೆ ನಾನು ಯಾವಾಗಲೂ ಐ ಟೆಲ್ ಕನೆಕ್ಷನ್ ಬಿಟ್ವೀನ್ ಮೀ ಆ್ಯಂಡ್ ದಿಸ್ ಯೂನಿವರ್ಸ್ ಈಸ್ ಯು ಅಂತ. ಹಿ ಈಸ್ ದ ಬೆಸ್ಟ್ ದಟ್ ಹ್ಯಾಪನ್ ಟು ಮೀ ಇನ್ ಲೈಫ್. ಅಮೇಜಿಂಗ್ ಅಮೇಜಿಂಗ್. ನೀವು I can see the emotion on your face. I can see the emotion on your face. But ಕೊನೆಯದಾಗಿ ಒಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ, ಆದಮೇಲೆ ಪ್ರಾಬ್ಲಿ ನಾವು ಇದನ್ನ ಕನ್ಕ್ಲೂಡ್ ಮಾಡೋಣ. ಎಷ್ಟೋ ಜನ ಇಂಡಸ್ಟ್ರಿಗೆ ಬರಬೇಕು ಅಂತಿದ್ದಾರೆ, ಬರ್ತಾರೆ ಖಂಡಿತ ಈ ಇಂಟರ್ವ್ಯೂ ಅವ್ರು ಈ ಪಾಡ್ಕಾಸ್ಟ್ ನೋಡಿಬಿಟ್ಟು ಅಥವಾ ಏನೋ ಒಂದು ಪ್ಯಾಷನ್ ಹಿಡ್ಕೊಂಡ್ಬಿಟ್ಟು ಅವ್ರಿಗೆ ಏನು ಅಡ್ವೈಸ್ ಕೊಡ್ತೀರಾ ನೀವು? ಅಡ್ವೈಸ್ ಆ ಥರ ಹೇಳಲ್ಲ, ಬಿಕಾಸ್ ನನಗೇನಂತ ಅನ್ಸುತ್ತೆ ಗೊತ್ತಾ, ಯಾರಿಗಾದ್ರೂ ಏನಾದರೂ ಮಾಡಬೇಕು ಅಂತಂದರೆ ಖಂಡಿತ ಮಾಡಬೇಕು ಅಂತ ಇದ್ರೆ ಅದು ನಿಮ್ಮನ್ನ ಇಲ್ಲಿಗೆ ತಂದು ರೀಚ್ ಮಾಡಿಸುತ್ತೆ. ನಿಮ್ಮ ಪ್ರಯತ್ನ ನೀವು ಬಿಡಬೇಡಿ. ಬಟ್ ಒಂದು ಪಾಯಿಂಟಲ್ಲಿ ನಿಮ್ಗೆ ಎಲ್ಲಾದ್ರೂ ನೋ, ಈ ಕಡೆಯಿಂದ ನಂಗೆ ಸಿಗ್ನಲ್ ಸಿಗ್ತಾ ಇಲ್ಲ ಅಂತ, ಬೇರೆ ಕಡೆ ಇನ್ನೇನೋ ಇದೆ ಮೋಸ್ಟ್ಲಿ ಇಲ್ಲಿ ವೆಲ್ಕಮಿಂಗ್ ಆಗಿಲ್ಲ ಅಂತ ಅನ್ಸಿದ್ರೆ ಅದನ್ನ ಅರ್ಥ ಮಾಡಿಕೊಂಡು ಡಿಸಪಾಯಿಂಟ್ ಆಗದೆ ಪ್ಲೀಸ್ ನೀವು ಬೇರೆ ಕಡೆಗೂ ಹೋಗಿ. ಇಟ್ ಈಸ್ ನಾಟ್ ಓನ್ಲಿ ದಿಸ್. ಯಾಕೆಂದ್ರೆ ಎಷ್ಟು ಜನಕ್ಕೆ ಕಷ್ಟಪಟ್ಟು ಇಲ್ಲಿಗೆ ಬರ್ತಾರೆ, ಒಬ್ರೊಬ್ರಿಗೆ ಈಸಿ ಆಗತ್ತೆ. ಇಟ್ ಮೈಟ್ ಟೇಕ್ ಒಂದು 5 ವರ್ಷ ತಗೋಬೋದು, ಒಬ್ರೊಬ್ರಿಗೆ 10 ವರ್ಷ ತಗೋಬೋದು, ಒಬ್ರೊಬ್ರಿಗೆ ಫಸ್ಟ್ ಆಡಿಷನ್ ಅಲ್ಲೇ ಆಗ್ಬಿಡ್ಬೋದು.
ಅಲ್ವಾ? ಆಮೇಲೆ ಹೀರೋಯಿನ್ ಆಗಬೇಕು, ಹೀರೋನೇ ಆಗಬೇಕು ಅಂತ ಬಂದು ಒಂದು ಪ್ರಾಜೆಕ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನಿಮಗೆ ಮತ್ತೆ ಹೀರೋಯಿನ್ನೇ ಸಿಗಬೇಕು. ಅಲ್ಲಿ ತನಕ ನೀವು ಒಪ್ಕೊಳ್ಳಲ್ಲ. ಅದಾದ್ಮೇಲೆ ತಂಗಿ ಮಾಡಲ್ಲ. ಮತ್ತು ಯು ಹ್ಯಾವ್ ಟು ಸಿಟ್ ಫಾರ್ ಅ ಲಾಂಗ್ ಟೈಮ್. ಇಲ್ಲ ಯಾವ್ದಾದ್ರು ಮೂವಿ ಆಗಬೇಕು, ಈ ಚಿಕ್ಕ ಸ್ಕ್ರೀನ್ ಆದ್ರೂ ಅಟ್ಲೀಸ್ಟು ರಿಜೆಕ್ಷನ್ ಇದ್ದರೆ ಇನ್ನೊಂದು ಅಂತ ಹೋಗ್ಬೋದು. ಅಕಸ್ಮಾತ್ ಏಜ್ ಆಯಿತಾ, ನೆಕ್ಸ್ಟ್ ಗೋ ಟು ಅತ್ತಿಗೆ, ಗೋ ಟು ಅಮ್ಮ, ಅತ್ತೆ, ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಎಲ್ಲ ಓಕೆ. ಬಟ್ ಮೂವಿಲಿ ನೀವು ಅಷ್ಟು ಇಷ್ಟಪಟ್ಟು ಅಕಸ್ಮಾತ್ ಲೀಡ್ ಮಾಡ್ತೀನಿ ಅಂತ ಹೋಗಿ ಅಲ್ಲೇನಾದರೂ ರಿಜೆಕ್ಷನ್ ಆಯಿತು ಅಂತಂದರೆ ಹೌದು, ತುಂಬ ಬೇಜಾರು ಮಾಡ್ಕೊಳ್ಳೋರು ಇದ್ದಾರೆ. ಏನೇನೋ ಆಗಿದೆ. ಸೊ ಐ ಥಿಂಕ್ ಕೀಪ್ ಯೋರ್ ಸೆಲ್ಫ್ ಪಾಸಿಟಿವ್ ಅಬೌಟ್ ಎವ್ರಿಥಿಂಗ್. ನಾನು ಹೇಳೋದು ಬರೀ ಒಂದೇ ಅಂತಲ್ಲ, ಲೈಫಲ್ಲೇ ನೀವು ಪಾಸಿಟಿವ್ ಆಗಿತ್ತು ಅಂತಂದರೆ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಲುಕ್ ಬ್ಯೂಟಿಫುಲ್. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ. ಬಿಕಾಸ್ ಇಟ್ ಈಸ್ ನಾಟ್ ಹಿಮ್ ಆರ್ ಹರ್ ಹೂ ಈಸ್ ಡೂಯಿಂಗ್ ದಿಸ್, ಇಟ್ಸ್ ದ ಸಿಚುಯೇಷನ್ ದಟ್ ಈಸ್ ಮೇಕಿಂಗ್ ಹರ್ ಆರ್ ಹಿಮ್ ಡೂ ದಟ್. ಸೊ ನೀವು ಖುಷಿಯಾಗಿರೋದು ಈಸ್ ಮೇನ್ ಅಂತ ನನ್ಗನ್ಸುತ್ತೆ. ಸೊ ಏನು ಮಾಡ್ತಿರೋ ಅದರಲ್ಲೇ ನೀವು ಖುಷಿ ಕಂಡ್ಕೋತೀರಾ. ನೀವು ಖುಷಿಯಾಗಿದ್ದೀರಾ, ನೀವು ಖುಷಿಯಾಗಿದ್ದರೆ ನಿಮ್ಮ ಫ್ಯಾಮಿಲಿ ಖುಷಿಯಾಗಿರತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು. ನೀವು ಹೇಳ್ದಂಗೆ ನಮ್ಮದು ಫಸ್ಟ್ ದ ಮಿಡ್ ನೈಟ್ ಲ್ಯಾಬ್ ಇಂಗ್ಲೀಷ್ ಪಾಡ್ಕಾಸ್ಟಲ್ಲಿ ನಮ್ಮ ಶ್ರೀಹರ್ಷ ಸರ್ ಬಂದಿದ್ರು. ಅವರು ಹೇಳಿದಷ್ಟೇ, ಒಂದು ಇಂಡಸ್ಟ್ರಿಗೆ ಹೋಗ್ತಿದ್ದೀರಾ ಅಥವಾ ಒಂದು ಫೀಲ್ಡ್ಗೆ ಹೋಗ್ತಿದ್ದೀರಾ ಅಂದರೆ ಆಲ್ವೇಸ್ ವೆಂಚರ್ ಇನ್ ಟು ಡಿಫ್ರೆಂಟ್ ಡೈರೆಕ್ಷನ್ಸ್. ಖಂಡಿತ ಇಫ್ ಯು ಆರ್ ಪ್ಯಾಷನೇಟ್ ಅಬೌಟ್ ಸಮಥಿಂಗ್ ಯು ವಿಲ್ ಫೈಂಡ್ ಅ ವೇ. ಆಗಿಲ್ಲ ಅಂತಂದ್ರೆ ದೇರ್ ಆರ್ ಮೆನಿ ಥಿಂಗ್ಸ್ ದಟ್ ಯು ಕ್ಯಾನ್ ಡೂ. ಸೊ ವಿತ್ ದ್ಯಾಟ್ ನೋಟ್ ಐ ಥಿಂಕ್ ಶ್ರುತಿ ಅವರೇ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಸೊ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸೂರಜ್, ನನಗೂ ಖುಷಿ ಆಯಿತು. ಆ್ಯಕ್ಚುಲಿ ನನಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಇಷ್ಟು ಈಸಿಯಾಗಿ ಆರಾಮಾಗಿ ಹೋಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಐ ಥಿಂಕ್ ಮೋಸ್ಟ್ಲಿ ಇನ್ನೂ ಅರ್ಧ ಗಂಟೆ 1 hour ಮಾತಾಡೋ ಅಷ್ಟು ಮೋಸ್ಟ್ಲಿ ಏನೇನೋ ಇದೆ ಅಂತ ಅನ್ಸುತ್ತೆ ಕೆದಕ್ತಾ ಹೋದರೆ. ಬಟ್ ಐ ಥಿಂಕ್ ಇಷ್ಟು ಸಾಕು. ಎಸ್ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆಯೋ ಅಟ್ಲೀಸ್ಟ್ ಬೇರೆಯವ್ರಿಗೆ ಒಂದಷ್ಟು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಅಫ್ಕೋರ್ಸ್ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಬರೀ ನನಗೇ ಆಗಬೇಕಂತ ಇಲ್ಲ, ಬೇರೆಯವ್ರಿಗಾಗಿರೋ ಎಕ್ಸ್ಪೀರಿಯನ್ಸಲ್ಲೂ ನಾನು ಕಲಿಬೋದು ಅಂತ ನಾನು ಅನ್ಕೋತೀನಿ. ಸೊ ಎಸ್, ಥ್ಯಾಂಕ್ ಯು. ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ನನಗೂ ತುಂಬ ಖುಷಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಈ ಎಪಿಸೋಡು? ದಯವಿಟ್ಟು ನಮಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ನಾವು ಏನಾದರೂ ಸರಿಪಡಿಸ್ಕೋಬಹುದು, ಆರ್ ನಿಮಗೇನಾದರೂ ತುಂಬಾ ಇಷ್ಟ ಆಯಿತು ಅಂತಂದರೆ ಅದನ್ನು ಕೂಡ ಕಾಮೆಂಟಲ್ಲಿ ಹಾಕಿ. ಆ ಫೀಡ್ಬ್ಯಾಕಿಂದ ನಾವು ಈ ಪಾಡ್ಕಾಸ್ಟ್ನ ಇನ್ನೂ ಇಂಪ್ರೂವ್ ಮಾಡ್ತಾ ಹೋಗ್ತೀವಿ. ಮುಂದಿನ ಸಲ ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.